ಪ್ರೈಮರಿ ಇಮೋಷನ್ಸ್ ದಟ್ ಮ್ಯಾನ್ ಹ್ಯಾಸ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕಂಡುಬರುವಂತಹ ಪ್ರಾಥಮಿಕವಾದ ಭಾವನೆಗಳು. ಪ್ರೈಮರಿ ಅಂದರೂ ಒಂದೇ, ಬೇಸಿಕ್ ಅಂದರೂ ಒಂದೇ. ಮೂಲಭೂತವಾದ ಭಾವನೆಗಳು. ಉಳಿದ ಭಾವನೆಗಳು ಇದರಿಂದ ಉತ್ಪನ್ನವಾಗಿ ಬರುವಂಥದ್ದು. ಓಕೆ, ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ನೀವು ಮೂಲಭೂತ ಅಂತಾದರೂ ಹೇಳ್ಬೋದು, ಪ್ರಾಥಮಿಕ ಅಂತಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಪ್ರಾಥಮಿಕವಾದ ಭಾವನೆಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಭಾವನೆಗಳು ಇರ್ತವೆ. ದೀಸ್ ಆರ್ ಪ್ರೆಸೆಂಟ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಆ ವ್ಯಕ್ತಿ ಯಾರೇ ಇರಲಿ, ಸಣ್ಣ ವ್ಯಕ್ತಿನೇ ಇರಲಿ, ದೊಡ್ಡ ವ್ಯಕ್ತಿನೇ ಇರಲಿ, ಸಾಧನೆ ಮಾಡಿದವರೇ ಇರಲಿ, ಮಾಡದಾರ್ದವರೇ ಇರಲಿ, ವಿದ್ಯೆ ಕಲಿತವ್ರು ಇರಲಿ, ಕಲೀಲವ್ರು ಇರಲಿ, ವಾಟ್ ಎವರ್ ಟೈಪ್ ಆಫ್ ಪರ್ಸನ್, ಪ್ರತಿಯೊಬ್ಬ ಮನುಷ್ಯನಲ್ಲಿ ಎವ್ರಿ ಹ್ಯೂಮನ್ ಬೀಯಿಂಗ್ ವಿಲ್ ಹ್ಯಾವ್ ದೀಸ್ 6 ಪ್ರೈಮರಿ ಎಮೋಷನ್ಸ್. ಅವುಗಳನ್ನ 6 ಮೂಲಭೂತವಾದ ಭಾವನೆಗಳು, 6 ಪ್ರೈಮರಿ ಫೀಲಿಂಗ್ಸ್ ಅಂತ ಹೇಳ್ತೀವಿ. ಅದನ್ನು ನಮ್ಮ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಎಷ್ಟು ಚೆನ್ನಾಗಿ ಅವರು ಆ ಶಬ್ದಗಳಲ್ಲಿ ಜೋಡಿಸಿ ಹೇಳ್ತಾರೆ ಅಂದರೆ, ಮೊದಲನೇದು ಕಾಮ ಅಂತ ಹೇಳ್ತೀವಿ, ಡಿಸೈರ್. ಫಸ್ಟು ನಮ್ಮಲ್ಲಿ ಎಲ್ಲರಲ್ಲೂ ಬರುವಂಥ ಭಾವನೆ ಕಾಮ ಅಂದರೆ ಡಿಸೈರ್ ಅಂತ. ಎರಡನೇದು ಕ್ರೋಧ, ಮೂಲಭೂತವಾದ ಭಾವನೆಗಳು. ಕ್ರೋಧ ಅಂದರೆ ಆ್ಯಂಗರ್, ಸಿಟ್ಟು ಅಂತ ಹೇಳ್ತೀವಿ. ಮೂರನೇದು ಲೋಭ. ಲೋಭ ಅಂದರೆ ಗ್ರೀಡ್. ನಾನಾಗಲೇ ಹೇಳಿದೆ, ಎಲ್ಲವೂ ನನಗೆ ಬೇಕು ಎನ್ನುವ ದುರಾಸೆ, ಅದಕ್ಕೆ ಲೋಭ ಅಂತಾರೆ. ನಾಲ್ಕನೇದು ಮೋಹ. ಮೋಹ ಅಂದರೆ ಅಟ್ಯಾಚ್ಮೆಂಟ್. ನೀವು ಅದಕ್ಕೆ ಅಂಟ್ಕೊಂಡು ಬಿಡ್ತೀರಿ, ಅದು ನನ್ನ ಬಿಟ್ಟು ಅದು ಹೋಗಬಾರ್ದು, ನನ್ನ ಜೊತೆಗೇ ಇರ್ಬೇಕು ಯಾವಾಗಲೂ ಅನ್ನುವ ಒಂದು ಬಂಧ, ಅದಕ್ಕೆ ಬಂಧ ಅಂತಲೂ ಕರೀತಾರೆ. ಮೋಹ ಅನ್ನೋದು ಅದೊಂದು ಬಂಧನ, ಅಟ್ಯಾಚ್ಮೆಂಟ್. ಅದು ಬಾಂಡಿಂಗ್ ಅಂತಾರೆ ಅಥವಾ ಬೈಂಡಿಂಗ್ ಅಂತಲೂ ಕರೀತಾರೆ ಇಂಗ್ಲೀಷ್ನಲ್ಲಿ. ಯು ಆರ್ ಬೈಂಡೆಡ್ ಟು ದಟ್, ಅದಕ್ಕೆ ಮೋಹ ಅಂತಾರೆ. ಇನ್ನೊಂದು ಮದ. ಮದ ಅಂದರೆ ಅರೋಗನ್ಸ್, ಗರ್ವ. ಅದನ್ನು ನೀವು ಕನ್ನಡದಲ್ಲಿ ಇನ್ನೊಂದು ಪದವನ್ನು ಬಳಸ್ಕೊಳ್ಬೋದು, ಗರ್ವ, ಅಹಂಕಾರ. ಗರ್ವ ಅಥವಾ ಅಹಂಕಾರ, ಮದ ಅಂತ ಹೇಳ್ತಾರೆ. ಲಾಸ್ಟ್ ಒನ್, ಆರನೇದ್ದು ಮತ್ಸರ. ಮತ್ಸರ ಆರ್ ಕನ್ನಡದಲ್ಲಿ ಸ್ಟ್ಯಾಂಡರ್ಡ್ ವರ್ಡ್ ಇದೆ, ಹೊಟ್ಟೆ ಕಿಚ್ಚು. ಭಾರಿ ಸ್ಟ್ಯಾಂಡರ್ಡ್ ವರ್ಡ್. ಹೊಟ್ಟೆ ಒಳಗಿರುವ ಬೆಂಕಿ, ಹೊರಗಿರೋ ಬೆಂಕಿ ಅಲ್ಲದು, ಹೊಟ್ಟೆ ಒಳಗೆ ಸೇರ್ಕೊಂಡು. ಕಿಚ್ಚು ಅಂದರೆ ಬೆಂಕಿ, ಹೊಟ್ಟೆ ಕಿಚ್ಚು ಅಂತಾರೆ, ಮತ್ಸರ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಾದರೆ ಅದನ್ನು ಜಲಸಿ ಅಂತೀವಿ. ಜಲಸ್ ಅಥವಾ ಜಲಸಿ ಅಂತಾರೆ. ಹೇಟ್ರೆಡ್ ಅಂತಲೂ ಕರೀತಾರೆ, ದ್ವೇಷ ಅಂತ ಕರೀತಾರೆ. ಬೇಕಾದ್ರೆ ಅದಕ್ಕೆ ಆ ಪದನೂ ಬಳಸ್ಕೋಬೋದು. ದ್ವೇಷ, ಅಸೂಯೆ. ಕನ್ನಡದಲ್ಲಿ ಬೇಕಾದಷ್ಟು ಶಬ್ದಗಳಿವೆ. ಅದಕ್ಕೆ ಕನ್ನಡವನ್ನು ಶ್ರೀಮಂತ ಭಾಷೆ ಅಂತ. ಕನ್ನಡದಷ್ಟು ಶ್ರೀಮಂತ ಭಾಷೆ ಬೇರೆ ಯಾವುದೂ ಇಲ್ಲ. ಇಂಗ್ಲೀಷಲ್ಲಿ 1-2 ಶಬ್ದ ಸಿಗ್ತವಷ್ಟೇ. ಜಲಸಿ ಅನ್ನೋದು ಸಿಗುತ್ತೆ, ಹೇಟ್ರೆಡ್ ಅನ್ನೋದು ಸಿಗುತ್ತೆ, ಮತ್ತು ಬೇರೆ ಶಬ್ದ ಇಲ್ಲ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಬೇಕಾದಷ್ಟಿದೆ. ಮತ್ಸರ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಹೊಟ್ಟೆ ಉರಿ. ಹೌದಾ? ಹೊಟ್ಟೆ ಕಿಚ್ಚು ಅಂದ್ರೆ ಒಂದೇ, ಹೊಟ್ಟೆ ಉರಿ ಅಂದರೂ ಒಂದೇ. ಸಾರ್ ಅವ್ರ ಹೊಟ್ಟೆಯಲ್ಲಿ ಉರಿ ಹಾಕ್ದಂಗೆ ಆಗಿದೆ ಅಂತ ಮಾತಾಡ್ತಾರೆ. ಕನ್ನಡದಲ್ಲಿ ಹೇರಳವಾಗಿ ಶಬ್ದಗಳಿವೆ. ಸೊ ಈಗ ಇವನ್ 6 ಭಾವನೆಗಳೇನಿವೆ, ಇವೇ ನಮಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡುವಂಥದ್ದು. 1, 2 ಅವನ್ನ ಹಿಂಗೆ ಸೆಟ್ ಮಾಡಿಕೊಳ್ರಿ. 3 ಒಂದು ಕಡೆ ಇಟ್ಕೊಳ್ಳಿ, 3 ಒಂದು ಕಡೆ ಇಟ್ಕೊಳ್ಳಿ, ಅಂದರೆ ನೆನ್ಪಿಟ್ಕೊಳ್ಳೋದಕ್ಕೆ. ಕಾಮ, ಕ್ರೋಧ, ಲೋಭ ಇವು ಒಂದು ಆರ್ಡರ್ನಲ್ಲಿ ಬರ್ತವೆ. ಮೋಹ, ಮದ, ಮತ್ಸರ ಇವು 3 ಸೇರಿ M³ ಅಂತ ಇಟ್ಕೊಳ್ರಿ. ಕೋಡ್ ವರ್ಡ್ ಅಂದರೆ ನಿಮಗೆ ನೆನಪಿರಲಿ ಅನ್ನಲಿಕ್ಕೆ ಹೇಳ್ತಿದ್ದೀವಿ. ನೀವು ಮತ್ತಿಲ್ಲ ಆಲ್ಜಿಬ್ರಾ ತಂದ್ರು ಸರ್ ಅಂತ ತಿಳ್ಕೊಬೇಡ್ರಿ. ನಿಮಗೆ ಮೆಮರಿ ಟೆಕ್ನಿಕ್ಸ್ ನೆನಪಿಟ್ಕೊಳ್ಳೋಕೆ ಈಸಿ ಆಗಲಿ ಅಂತ ಎಲ್ಲ ಎಮ್ಮಿಂದ ಬರ್ತವೆ. ಮೋಹ, ಮದ, ಮತ್ಸರ ಎಲ್ಲ ಎಮ್ ಅಕ್ಷರದಲ್ಲಿ ಬರ್ತವೆ. M3 ಅಂದರೆ 3 ನೆನಪಿರ್ತವೆ. ಇಲ್ಲಿ K² ಇಲ್ಲಿ 2 ಬರ್ತವೆ. ಕಾಮ, ಕ್ರೋಧ ಕೆ ಒಳಗೆ ಬರ್ತವೆ. ಇದು ಒಂದು ಮಾತ್ರ ಎಲ್ಲಲ್ಲಿ ಬರುತ್ತೆ. ಲೋಭ ಎಲ್ಲಲ್ಲಿ ಬರುತ್ತೆ. ಸೊ ಫೈನಲಿ ನೀವು ಹೆಂಗೆ ನೆನ್ಪಿಟ್ಕೋಬೇಕು, ಈ ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ. ಅಂದರೆ ಈ ಚಾಪ್ಟರ್ ಮುಗಿಯೋವರೆಗೂ ನೀವು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. K² LMQ ನೆನಪಾಗುತ್ತಾ? ನಮ್ಮ ಹುಡುಗರು ಹೆಂಗಂದ್ರೆ ಮತ್ತೆ ಇದನ್ನು ಮರ್ತು ಬಿಡ್ತಾರೆ. ನಾವು ಎಲ್ಲ ಅದ್ಭುತವಾದ ಜನ.
ನಾನು ನಿಮಗೆ ನೆನ್ಪಿಟ್ಕೊಳ್ಳಿ ಅಂದರೆ ಈಗ ಹೇಳಿದೆ. ನಮ್ಮ ಹುಡುಗರ ಸಮಸ್ಯೆ ಏನು, ಇದನ್ನೇ ಮರ್ತು ಬಿಡ್ತಾರೆ. ಸರ್ ಏನೋ ಹೇಳಿದ್ರಿ, ಏನೋ ಕ್ಯೂ ಬಂದಿರಿ, ಏನೋ ಸ್ಕ್ವೇರ್ ಅಂದಿರಿ, ಹಂಗಾಗ್ಬಾರ್ದು. ಸೊ ಕೆ ಸ್ಕ್ವೇರ್ ಎಲ್ ಸಿಂಗಲ್ಲು ಎಂ ಕ್ಯೂಬ್ ಅಂದರೆ ಕೆ ಅಕ್ಷರದಲ್ಲಿ 2, ಕಾಮ ಕ್ರೋಧ, ಎಲ್ ಲೋಭ, ಎಂ ಒಳಗೆ 3 ಮೋಹ ಮದ ಮತ್ಸರ. ಇವು 6 ಪ್ರಾಥಮಿಕವಾದ ಭಾವನೆಗಳು. ವೆರಿ ಬೇಸಿಕ್ ಆ್ಯಂಡ್ ಪ್ರೈಮರಿ ಎಮೋಷನ್ಸ್. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದನೂ ನಮ್ಮೆಲ್ಲರಲ್ಲೂ ಇವುಗಳು ಇರ್ತವೆ. ಇವುಗಳನ್ನು ಇನ್ಹರೆಂಟ್ ಎಮೋಷನ್ಸ್ ಅಂತ ಹೇಳ್ತಾರೆ. ನಮ್ಮ ಹುಟ್ಟಿನಿಂದಲೇ ನಮ್ಮ ಜೊತೆಯಲ್ಲೇ ಬಂದಿರುವಂತಹ ಭಾವನೆಗಳು. ಇವು ಹೊರಗಡೆಯಿಂದ ಬಂದಿರೋದಲ್ಲ, ದೇ ಆರ್ ಇನ್ಬಿಲ್ಟ್. ಒಂಥರ ಪ್ಯಾಕೇಜ್ ಇದ್ದಂಗೆ. ನೀವು ಈ ಭೂಮಿಗೆ ಬಂದ ಕೂಡಲೇ ಇದು ಒಂಥರ ಫ್ರೀ ಗಿಫ್ಟ್, ಇದು ಉಚಿತವಾದ ಉಡುಗೊರೆ. ಯಾವುದಕ್ಕೆ? ನಿಮ್ಮ ಬಾಡಿಗೆ. ನೀವು ಈ ಭೂಮಿ ಮೇಲೆ ಹುಟ್ಟಿ ಬಂದ್ರಿ ಅಂದ್ಕೊಳ್ಳಿನ ಅದ್ರ ಜೊತೆಗೆ ಒಂದು ಫ್ರೀ ಪ್ಯಾಕೇಜ್ ಥರ ಈ 6 ಭಾವನೆಗಳು ಸೇರಿಕೊಂಡೇ ನೀವು ಬಂದಿರ್ತೀವಿ. ಎಲ್ಲರೂ, ಬುದ್ಧ ಆಗಲಿ, ಬಸವ ಆಗಲಿ, ಅಂಬೇಡ್ಕರ್ ಆಗಲಿ, ಕಲಾಂ ಆಗಲಿ, ವಾಜಪೇಯಿ ಅವರಾಗಲಿ, ಯಾರೇ, ದೇವರಾಜ ಅರಸಿ, ಯಾವುದೇ ವ್ಯಕ್ತಿ ಹೆಸರು ತಗೊಳ್ರಿ, ಎಲ್ಲರೂ ಹುಟ್ಟಿನಿಂದ ಈ ಭಾವನೆಗಳನ್ನು ಇಟ್ಟುಕೊಂಡೇ ಬಂದವರು. ಆದರೆ ಅವರು ಬುದ್ಧ ಆದರೂ, ಬಸವ ಆದರೂ, ಅಂಬೇಡ್ಕರ್ ಆದರೂ ನಾವು ಏನೂ ಆಗಲಿಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ಸುಮ್ಮ ಕೂತೀವಿ ನಾವು. ಯಾಕೆ ನಾವು ಹಂಗೆ ಕೂತೀವಿ ಅಂದರೆ ಆಧಾರ್ ಕಾರ್ಡ್ ಇಟ್ಕೊಂಡು ಕೂತೀವಿ ಅಂದರೆ ಬೇರೆ ಇನ್ಯಾವುದಕ್ಕೂ ಉಪಯೋಗ ಇಲ್ಲ, ಪ್ರಯೋಜನ ಇಲ್ಲ ಅಂತ ಅರ್ಥ. ಕೇರ್ ಆಫ್ ಆಧಾರ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ಯಾವುದೋ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತಿರ್ತೀವಿ. ನಾವ್ಯಾಕೆ ಹಿಂಗಾಗಿವಿ ಅಂದರೆ ಈ ಭಾವನೆಗಳನ್ನು, ಈಗ ಗಮನ ಕೊಟ್ಟು ಬೋರ್ಡ್ ಕಡೆ ಲಕ್ಷ್ಯ ಇರಲಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಲ್ಲಿ ನಾವು ಫೇಲ್ ಆದ್ವಿ. ಅಂಡರ್ಸ್ಟ್ಯಾಂಡಿಂಗ್ ದೆಮ್, ಈ ಭಾವನೆಗಳನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದು ಇದು ಬಹಳ ಇಂಪಾರ್ಟೆಂಟು. ಆ ಭಾವನೆಗಳನ್ನು ನೀವು ಅರಿತುಕೊಳ್ಳಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರಿವು. ಈ ಭಾವನೆಗಳು ಏನು ಅನ್ನುವುದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗಬೇಕು. ಭಾವನೆಗಳ ಬಗ್ಗೆ ಸೂಕ್ತವಾದ ಅರಿವು, ಸೂಕ್ತವಾದ ತಿಳುವಳಿಕೆ. ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಎಮೋಷನ್ಸ್, ವಾಟ್ ದೇ ಆರ್, ಹೌ ದೇ ಆರ್. ಅವು ಏನಾಗಿವೆ, ಅವು ಹೇಗಿವೆ ಅನ್ನುವುದರ ತಿಳುವಳಿಕೆ ನಮಗೆ ಇರಬೇಕು. ನಮ್ಮಲ್ಲಿ ಬಹಳ ಜನರಿಗೆ ಇವುಗಳ ಅರಿವು ಇರಲ್ಲ. ಇದ್ರೂ ಅರ್ಧಂಬರ್ಧ ಇರುತ್ತೆ, ಪೂರ್ತಿ ಇರಲ್ಲ, ಅರ್ಧಂಬರ್ಧ ತಿಳ್ಕೊಂಡಿರುತ್ತೆ. ಮತ್ತು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಹಾಫ್ ನಾಲೆಜ್ ಈಸ್ ಡೇಂಜರಸ್. ಅರ್ಧಂಬರ್ಧ ತಿಳ್ಕೊಳ್ಳೋದು ಭಾರಿ ಡೇಂಜರಸ್. ತಿಳ್ಕೊಳ್ಳೋದಾದರೆ ಪೂರ್ತಿ ತಿಳ್ಕೊಳ್ರಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡ್ರಿ, ಏನು ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಆದರೆ ಅರ್ಧಂಬರ್ಧ ತಿಳ್ಕೊಂಡ್ರೆ ಭಾರಿ ಡೇಂಜರಸ್. ಅದು ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರಸ್. ನಮ್ಮಲ್ಲಿ ಬಹಳ ಜನ ಅರ್ಧಂಬರ್ಧನೇ ತಿಳ್ಕೊಂಡಿರ್ತೀವಿ. ಅದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ. ಸೊ ಈ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಸೆಕೆಂಡ್ ಪಾಯಿಂಟ್ ಏನು, ಅವರೆಲ್ಲ ಗ್ರೇಟ್ ಆದರೂ ನಾವು ಯಾಕೆ ಆಗಲಿಲ್ಲ ಅಂದರೆ ಈ ಭಾವನೆಗಳನ್ನು ರೆಕಗ್ನೈಸ್ ಮಾಡಬೇಕು. ಹೌದು, ಈ ಭಾವನೆ ಇದೆ ಅನ್ನೋದನ್ನು ಒಪ್ಪಿಕೊಳ್ಬೇಕು ನಾವು. ಮಾನ್ಯತೆ ಮಾಡು ಅಂತ ಹೇಳ್ತಾರೆ. ಅಕ್ಸೆಪ್ಟಿಂಗ್ ದೆಮ್, ಅವು ಇವೆ ಅನ್ನೋದನ್ನು ನೀವು ಒಪ್ಪಿಕೊಳ್ಬೇಕು. ಅಲ್ಲಿ ಸುಳ್ಳು ಹೇಳ್ಬಾರ್ದು. ನಮ್ಮಲ್ಲಿ ಎಷ್ಟೋ ಜನ ಭಾವನೆಗಳು ಇರ್ತವೆ, ಅದನ್ನು ನಾವು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದಕ್ಕೆ ಹೆಸಿಟೇಟ್ ಮಾಡ್ತೀವಿ. ಅದು ಇದ್ರೂ ಇಲ್ಲ ಅಂತ ಹೇಳ್ತೀವಿ. ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ. ಯಾರೋ ಇಬ್ಬರಿಗೆ ಇಲ್ಲಿ 2 ಹುಡುಗರು ಕೂತಾರೆ. ಯಾರೋ ಒಬ್ರಿಬ್ಬರ ಮೇಲೆ ಸಿಟ್ಟು ಬಂದಿರ್ತದೆ, ಯಾವುದೋ ಒಂದು ಸಣ್ಣ ಕಾರಣದ ಮೇಲೆ. ಚಹಾ ಕುಡ್ಲಿಕ್ಕೆ ಹೋಗಿರ್ತಾರೆ, ಕಾಫಿ ಕುಡ್ಲಿಕ್ಕೆ ಹೋಗಿರ್ತಾರೆ. ಅರ್ಧ ಕಾಫಿ ಅವನಿಗೆ ಜಾಸ್ತಿ ಹೋಗಿರ್ತದೆ, ಅರ್ಧ ಕಡಿಮೆ ಬಂದಿರುತ್ತೆ. ಅದೇನು ದೊಡ್ಡ ಆಸ್ತಿ ಹಂಚಿಕೆ ಎಲ್ಲ ಏನಲ್ಲ. ಅವು ಹೆಚ್ಚು ಹಾಕೊಂಬಂದು ಒಂಚೂರು ಹೆಚ್ಚು ಕಮ್ಮಿ ಆಗಿರ್ತದೆ. ಅಷ್ಟ್ರಾಗಲೇ ಜಗಳ ಬಂದಿರ್ತದೆ ಅವರಿಬ್ಬರ ನಡುವೆ. ಅವಾಗ ಅವನು ಹೇಳ್ತಾ, ಹೇಳಿ ನಿಂಗೆ ಸಿಟ್ಟು ಬಂದದನ್ನು. ಬಂದಿಲ್ಲ, ಆ್ಯಕ್ಚುಲಿ ಬಂದಿರ್ತದೆ. ಎಕ್ಸಾಂಪಲ್ ಅರ್ಥ ಆಯ್ತಾ? ಸಿಟ್ಟು ಬಂದಿರ್ತದ, ಬಂದಿದ್ದನ್ನು ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಇದು ನನ್ನ ಪಾಯಿಂಟ್. ಅಕ್ಸೆಪ್ಟಿಂಗ್, ರೆಕಗ್ನೈಸಿಂಗ್ ಯುವರ್ ಫೀಲಿಂಗ್ ಆನೆಸ್ಟ್ಲಿ. ನನಗೇನು ಭಾವನೆ ಬಂದಿದೆಯೋ ಅದನ್ನು ಪ್ರಾಮಾಣಿಕವಾಗಿ ನಾನು ಅಕ್ಸೆಪ್ಟ್ ಮಾಡೋದು ಕಲಿಬೇಕು. ಹೌದು, ನನಗೆ ಸಿಟ್ಟು ಬಂದಿದೆ, ಅದನ್ನ ಹೇಳ್ರಿ, ಏನು ತಪ್ಪಿಲ್ಲ. ನಿಮ್ಮ ಮೇಲೆ ನಂಗೆ ಕೋಪ ಬಂದಿದೆ ಅನ್ನೋದನ್ನು ಓಪನ್ ಆಗಿ ಹೇಳ್ರಿ. ಅವಾಗ ಏನಾಗುತ್ತೆ, ಕೋಪ ಕಡಿಮೆ ಆಗುತ್ತೆ. ಬಂದಿದೆ ಅಂತ ನೀವು ಒಪ್ಕೊಂಡಾಗ ಕೋಪ ಕಡಿಮೆ ಆಗುತ್ತೆ. ನೀವು ಬಂದಾಗ ಬಂದಿಲ್ಲ ಅಂತ ಹೇಳಿದ್ರೆ ಕೋಪ ಇನ್ನೂ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಕ್ಸೆಪ್ಟ್ ಮಾಡೋದನ್ನು ನಾವು ಕಲ್ತ್ಕೊಳ್ಬೇಕು. ಯಾವುದೇ ಭಾವನೆ ಇರಲಿ, ಅದು ಕಾಮ ಕ್ರೋಧ ಯಾವುದೇ ಇರಲಿ, ಆ ಭಾವನೆ ಇಲ್ಲಿದೆ ಅನ್ನೋದನ್ನು ನಾವು ರೆಕಗ್ನೈಸ್ ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು. ಪ್ರಾಂಜಲ ಮನಸ್ಸಿನಿಂದ ಆನೆಸ್ಟ್ ಆಗಿ ಈ ಭಾವನೆ ನನ್ನಲ್ಲಿದೆ ಅನ್ನೋದನ್ನು
ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಸ್ವೀಕೃತಿ ಅಂತ ಕೂಡ ಕರೀತಾರೆ. ಎಕ್ಸೆಪ್ಟಿಂಗ್ ಮೀನ್ಸ್ ಸ್ವೀಕೃತಿ. ನೀವು ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬಿಡಿ, ಹೌದು ಈ ಭಾವನೆ ಇದೆ ಅನ್ನೋದನ್ನು ಒಪ್ಕೊಂಬಿಡಿ. ಅಲ್ಲಿ ನೀವು ಹೈಡ್ ಮಾಡ್ಲಿಕ್ಕೆ ಹೋಗ್ಬಿಡಿ. ನೆವರ್ ಹೈಡ್ ದಿ ಎಮೋಷನ್ಸ್. ನೀವು ಭಾವನೆಗಳನ್ನು ಮುಚ್ಚಿಡ್ಲಿಕ್ಕೆ ಹೋದಷ್ಟು ಏನಾಗ್ತವೆ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಭುಗಿಲೆದ್ದು ಬರ್ತವೆ. ಒಂಥರ ಸ್ಪ್ರಿಂಗ್ ಆ್ಯಕ್ಷನ್ ಅಂತಾರೆ. ನಿಮ್ಗೆ ಗೊತ್ತಿದೆ ಸೈನ್ಸಲ್ಲಿ ಸ್ಪ್ರಿಂಗ್ ಆ್ಯಕ್ಷನ್ ಹೆಂಗೆ, ಸ್ಪ್ರಿಂಗ್ ಮೇಲೆ ನೀವು ಭಾರ ಇಟ್ಟಿರ್ತೀರಿ, ಆ ಭಾರ ತೆಗೆದುಕೊಳ್ಳೋದು ಏನಾಗುತ್ತೆ, ಮತ್ತೆ ಮೇಲೆ ಜೋರಾಗಿ ಪುಟಿಯುತ್ತದೆ. ನೀವು ಎಷ್ಟು ಭಾರ ಇಡ್ತೀರೋ ಅಷ್ಟು ಜೋರಾಗಿ ಪುಟಿಯುತ್ತೆ. ಇಟ್ಸ್ ಲೈಕ್ ಎ ಸ್ಪ್ರಿಂಗ್ ಆ್ಯಕ್ಷನ್. ಭಾವನೆಗಳನ್ನು ಅದನ್ನು ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಿ ಆನೆಸ್ಟ್ ಇನ್ ಅಕ್ಸೆಪ್ಟಿಂಗ್ ಯುವರ್ ಫೀಲಿಂಗ್ಸ್. ಈಗ ಮೂರನೇದ್ದು ನಮ್ಮ ಇಡೀ ಚರ್ಚೆಗೆ ಬೇಕಾಗಿರುವ ಕೀ ಪಾಯಿಂಟ್ ಇಲ್ಲಿದೆ. ಅಕ್ಸೆಪ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ರೆಗ್ಯುಲೇಟ್ ದೆಮ್, ಯು ಹ್ಯಾವ್ ಟು ಮಾಡರೇಟ್ ದೆಮ್. ಆ ಭಾವನೆಗಳನ್ನು ನೀವು ನಿಯಂತ್ರಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಆ ಭಾವನೆಗಳನ್ನು ಹಾಗೆ ಬಿಡ್ಲಿಕ್ಕಾಗಲ್ಲ. ಯು ಕಾಂಟ್ ಕೀಪ್ ದ ಎಮೋಷನ್ಸ್ ಆಸ್ ದೇ ಆರ್. ಭಾವನೆಗಳು ಕಚ್ಚಾ ರೂಪದಲ್ಲಿರ್ತವೆ, ರಾ ಫಾರ್ಮಲ್ಲಿರ್ತವೆ. ಎಮೋಷನ್ಸ್ ಆರ್ ಆಲ್ವೇಸ್ ರಾ ಅಂತ ಹೇಳ್ತಾರೆ. ರಾ ಅಂದ್ರೆ ಗೊತ್ತಲ್ಲ, ಆ ಇಂಗ್ಲಿಷ್ ಶಬ್ದ ನಿಮಗೆಲ್ಲ ಗೊತ್ತಿದೆ. ಭಾವನೆಗಳು ರಾ ಕಚ್ಚಾ ರೂಪದಲ್ಲಿರ್ತವೆ. ಭಾವನೆಗಳು ಕಚ್ಚಾ ರೂಪದಲ್ಲಿರ್ತವೆ. ನೀವು ಅವನ್ನ ಏನು ಮಾಡಬೇಕು, ಕನ್ವರ್ಟ್ ದೆಮ್ ಇಂಟು ರಿಫೈನ್ಡ್ ಫಾರ್ಮ್, ಸಂಸ್ಕರಣಗೊಳಿಸಬೇಕು. ಕಚ್ಚಾ ರೂಪದಲ್ಲಿ ಇರೋದನ್ನ ನೀವು ಸಂಸ್ಕರಣ ಮಾಡಬೇಕು, ರಿಫೈನ್ಡ್ ಮಾಡಬೇಕು. ಅದರಲ್ಲಿರ್ತಕ್ಕಂಥ ಕಶ್ಮಲಗಳನ್ನು, ಕಲ್ಮಶಗಳನ್ನು ತೆಗೆದುಹಾಕಿ ಶುದ್ಧೀಕರಣ ಮಾಡಬೇಕು. ರಾ ಎಮೋಷನ್ಸ್ ಶುಡ್ ಬಿ ರಿಫೈನ್ಡ್. ನೀವು ಅಂಗಡಿಯಲ್ಲಿ ತಗೊಳ್ತಾರೆ ರಿಫೈನ್ಡ್ ಆಯಿಲ್, ಆ ಶಬ್ದದ ಅರ್ಥ ಏನು? ಆಯಿಲನ್ನು ಶುದ್ಧೀಕರಿಸಿದ್ದೇವೆ ಅಂತ. ಅದು ಯಾವುದೇ ಇರಲಿ, ಸನ್ಫ್ಲವರ್ ಇರಲಿ, ಗ್ರೌಂಡ್ನಟ್ ಇರಲಿ, ಯಾವುದೇ ಇರಲಿ, ರಿಫೈನ್ಡ್ ಆಯಿಲ್ ಅಂತಾರೆ. ರಿಫೈನ್ಡ್ ಅಂದರೆ ಸಂಸ್ಕರಿಸು, ಪ್ಯೂರಿಫೈ ಮಾಡು, ಶುದ್ಧೀಕರಿಸು. ನಿಮ್ಮ ಭಾವನೆಗಳು ಆರಂಭದಲ್ಲಿ ಕಚ್ಚಾ ರೂಪದಲ್ಲಿ ಇರ್ತವೆ, ರಾ ಫಾರ್ಮಲ್ಲಿ ಇರ್ತವೆ. ಆದರೆ ಅದನ್ನು ನೀವೇನು ಮಾಡಬೇಕು, ಸಂಸ್ಕರಣಕ್ಕೆ ಒಳಪಡಿಸ್ಬೇಕು, ರಿಫೈನ್ಮೆಂಟಿಗೆ ಒಳಪಡಿಸ್ಬೇಕು. ಈ ರಿಫೈನ್ಮೆಂಟನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳಿಕೊಡುವುದನ್ನೇ ನಾನೀಗ ಚರ್ಚೆ ಕ್ಲಾಸ್ ಬಿಡೋಕ್ಕೆ ಮುಂಚೆ ಹೇಳಿ ಎಂಡ್ ಮಾಡಿದ್ದೆ. ಅದನ್ನೇ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್ ಅಂತ ಹೇಳಿದೆ. ಇದು ರಾ ಇದೆ, ಅದನ್ನು ರಿಫೈನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗೋದು ಯಾವುದರಿಂದ? ನಿಮ್ಮ ಬುದ್ಧಿಮತ್ತೆಯಿಂದ. ಇಂಟೆಲಿಜೆನ್ಸ್. ನಿಮ್ಮ ಇಂಟೆಲಿಜೆನ್ಸನ್ನು ಇಲ್ಲಿ ಬಳಸ್ಕೋಬೇಕು. ನಮ್ಮ ಕಚ್ಚಾ ಭಾವನೆಗಳನ್ನು ಶುದ್ಧೀಕರಿಸಿ ಸಂಸ್ಕರಿಸುವುದಕ್ಕೆ ದೇವರು ನಮಗೆ ಆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ, ಮೆದುಳು ಕೊಟ್ಟಿದ್ದಾನೆ, ಬ್ರೈನ್ ಕೊಟ್ಟಿದ್ದಾನೆ, ಯೋಚನೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಯಾವುದು ತಪ್ಪು ಅಂತ ತಿಳುವಳಿಕೆ ಕೊಟ್ಟಿದ್ದಾನೆ. ಅದರ ಸಹಾಯದಿಂದ, ವಿತ್ ದ ಹೆಲ್ಪ್ ಆಫ್ ಇಂಟೆಲಿಜೆನ್ಸ್, ಯು ಹ್ಯಾವ್ ಟು ರಿಫೈನ್ ಯುವರ್ ಫೀಲಿಂಗ್ಸ್ ಆರ್ ಎಮೋಷನ್ಸ್ ಅನ್ನುವುದೇ ಕಾನ್ಸೆಪ್ಟ್ ಅಲ್ಲಿ, ಹೌದಾ? ಮತ್ತು ಇನ್ನೊಂದು ಪದ ಬಳಸಿದೆ ಅಲ್ಲಿ, ಬರೀ ರೆಗ್ಯುಲೇಟ್ ಅಷ್ಟೇ ಅಲ್ಲ, ಮಾಡರೇಟ್. ಅದಕ್ಕೆ ಒಂದು ಸೌಮ್ಯವಾದ ಸ್ವರೂಪವನ್ನು ನಾವು ಕೊಡಬೇಕು. ಮಾಡರೇಟ್ ಅಂದರೆ ಸೌಮ್ಯಗೊಳಿಸುವುದು. ಭಾವನೆಗಳಲ್ಲಿ ಎರಡು ಥರ ಇರುತ್ತೆ. ಇಂಟೆನ್ಸ್ ಆಗಿ ನೀವು ಭಾವನೆಗಳನ್ನು ತಗೊಂಡು ಹೋಗೋದು ಬೇರೆ, ಅದನ್ನು ನಿಯಮಿತವಾಗಿ ಒಂದು ಹದಕ್ಕೆ ತರುವುದು ಬೇರೆ. ಅದಕ್ಕೆ ನಿಯಮಿತಗೊಳಿಸು ಅಂತೀವಿ. ಮಾಡರೇಟ್ ಅಂದರೆ ನಿಯಮಿತಗೊಳಿಸು, ಹದಗೊಳಿಸು. ಕರೆಕ್ಟ್ ವರ್ಡ್ ಅಂದರೆ ಕನ್ನಡದಲ್ಲಿ ಹದಗೊಳಿಸು. ಅದನ್ನು ಒಂದು ಹಳಿ ಮೇಲೆ ನೀವು ತರಬೇಕು. ಅದು ಅಡ್ಡಾದಿಡ್ಡಿಯಾಗಿ ಹೋಗ್ತಿರುತ್ತೆ ಭಾವನೆ. ಅದಕ್ಕೆ ನಿಮ್ಮ ಶಿವರಾಮ್ ಕಾರಂತರದ್ದು ಒಂದು ಪುಸ್ತಕ ಇದೆ, ಅದಕ್ಕೆ ಜ್ಞಾನಪೀಠ ಅವಾರ್ಡ್ ಬಂದಿದೆ. ಹುಚ್ಚು ಮನಸ್ಸಿನ 10 ಮುಖಗಳು. ಓದಿರಲು ಶಿವರಾಮ್ ಕಾರಂತವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ. 10 ಫೇಸಸ್ ಆಫ್ ವೈಲ್ಡ್ ಮೈಂಡ್, ಮ್ಯಾಡ್ ಮೈಂಡ್ ಅಂತ. ನಮ್ಮ ಮನಸ್ಸು ಯಾವಾಗಲೂ ಮ್ಯಾಡ್ ಆಗೇ ಇರುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಹುಚ್ಚು ಕುದುರೆ ಥರ ಇರುತ್ತೆ. ಆ ಹುಚ್ಚು ಕುದುರೆ ಎಲ್ಲೆಲ್ಲಿ ಓಡುತ್ತೋ, ಹೆಂಗೆ ಓಡುತ್ತೋ ಗೊತ್ತಿರಲ್ಲ. ಆದರೆ ನೀವೇನು ಮಾಡಬಾರ್ದು, ಅದನ್ನು ಹಂಗೆ ಓಡ್ಲಿಕ್ಕೆ ಬಿಡಬಾರ್ದು. ನೀವು ಓಡಪ್ಪ, ಎಲ್ಲಿ ಬೇಕಲ್ಲಿ ಓಡ ಅನ್ಬಾರ್ದು. ಅದಕ್ಕೆ ಏನು ಮಾಡ್ಬೇಕು, ನೀವು ಕಡಿವಾಣ ಹಾಕಬೇಕು. ಆ ಕಡಿವಾಣ ಹಾಕುವುದನ್ನೇ ಇಂಟೆಲಿಜೆನ್ಸ್, ಬುದ್ಧಿಮತ್ತೆ. ನಿಮ್ಮ ಮನಸ್ಸೆಂಬ ಹುಚ್ಚು ಕುದುರೆಗೆ ಕಡಿವಾಣ, ಬುದ್ಧಿ ಎಂಬ ಕಡಿವಾಣ ಹಾಕಿ ಸರಿಯಾದ ದಾರಿಯಲ್ಲಿ ಹೋಗುವಂತೆ ಮಾಡುವುದೇ
ದಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್. ಅದೇ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವ ಕಾನ್ಸೆಪ್ಟ್. ಭಾವನೆಗಳಿರ್ತವೆ, ಬಟ್ ಆ ಭಾವನೆಗಳಿಗೆ ಬುದ್ಧಿಯ ಕಡಿವಾಣ ಮೂಗುದಾರವನ್ನು ಹಾಕಬೇಕು. ಈ ಕುದುರೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾರೆ, ನೋಡಿದ್ದೀರಾ? ಕುದುರೆ ನೋಡಿರಿಲ್ಲೋ? ಕುದುರೆ ಕಣ್ಣಿಗೆ ಕಣ್ಪಟ್ಟಿ ಅಂತಾರೆ. ಅದಕ್ಕೆ ಹಳ್ಳಿ ಕಡೆ ಜನ ಕಣ್ಪಟ್ಟಿ ಅಂತಾರೆ. ಸೊ ಐಲಿಡ್ಸ್ ಅಂತ ಹೇಳ್ತೀವಿ. ಆ ಕಣ್ಣು ಆ ಕಡೆ ನೋಡಬಾರ್ದು ಅಂತ ಆ ಕುದುರೆ ಕಣ್ಣಿಗೆ ಪಟ್ಟಿ ಕಟ್ಟಿರ್ತಾನೆ. ಆ ಕುದುರೆಗೆ ಏನಂದರೆ ಮುಂದೆ ರಸ್ತೆ ಈಗ ಸೀದಾ ದಾರಿ ಇದೆಯಲ್ಲ, ಇದಷ್ಟೇ ಕಾಣಬೇಕು ಕುದುರೆಗೆ. ಎಡಕ್ಕೆ ಬಲಕ್ಕೆ ಏನಿದೆ ಅದ್ರ ಕಣ್ಣಿಗೆ ಕಾಣಿಸ್ಬಾರ್ದು. ಯಾಕಂದ್ರೆ ಕುದುರೆ ಅತ್ಯಂತ ಚಂಚಲ ಪ್ರಾಣಿ. ದ ಮೋಸ್ಟ್ ಫ್ರಿಕರಿಂಗ್ ಅನಿಮಲ್ ಅಂದರೆ ಹಾರ್ಸ್. ತುಂಬ ಅದರ ಮನಸ್ಸು ಚಂಚಲವಾಗಿದೆ. ಒಂದು ಕ್ಷಣ ಇಲ್ಲಿದ್ರೆ ಒಂದು ಕ್ಷಣ ಅಲ್ಲೋಗುತ್ತೆ. ಅದಕ್ಕೆ ಕುದುರೆಯ ಚಾಂಚಲ್ಯ ಅಂತ ಹೇಳ್ತಾರೆ. ಚಂಚಲತೆಗೆ ಇನ್ನೊಂದು ಹೆಸರು ಕುದುರೆ. ಸೊ ಆ ಕುದುರೆ ಆ ಕಡೆ ಏನಾದ್ರು ನೋಡ್ಬಿಟ್ರೆ ಅದರ ಲಕ್ಷ್ಯ ಆ ಕಡೆಗೆ ಹೋಗ್ಬಿಡ್ತೀವಿ. ಎಲ್ಲೋ ಹೋಗ್ತಿತ್ತು ಕುದುರೆ, ಪಕ್ಕದಲ್ಲಿ ಚಲೋ ಹುಲ್ಲು ಕಂತು ಅಂದರೆ ಅದು ಆ ಕಡೆ ಓಡ್ಲಿಕ್ಕೆ ಬಿಡ್ತದೆ. ಅವಾಗ ಒಳಗೆ ಕೂತವ್ರು ನಿಮ್ಮ ಪರಿಸ್ಥಿತಿ ಏನು? ಆ ಟಾಂಗಾದಲ್ಲಿ ಜಟ್ಕಾದಲ್ಲಿ ಕೂತಿರ್ತಿರಲ್ಲ, ನಿಮ್ಮ ಅವಸ್ಥೆ ಏನು? ಅದು ಆ ಕಡೆ ಓಡೋಗ್ಬಿಟ್ರೆ ನೀವು ಬಿದ್ದೋಗ್ಬಿಡ್ತೀರಿ. ಅದಕ್ಕೆ ಕುದುರೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅದಕ್ಕೆ ಅವನು ಕಣ್ಪಟ್ಟಿ ಕಟ್ಟಿರ್ತಾನೆ. ಆ ಕಣ್ಣು ಪಟ್ಟಿಗಳನ್ನೇ ಇಂಟೆಲಿಜೆನ್ಸ್ ಅನ್ನೋದು. ಕುದುರೆಗೆ ಹೇಗೆ ಕಣ್ಣು ಪಟ್ಟಿ ಕಟ್ತಾರೋ, ನಿಮ್ಮ ಭಾವನೆಗಳು ಎನ್ನುವ ಕುದುರೆಗೆ ಬುದ್ಧಿ ಎನ್ನುವ ಕಣ್ಣು ಪಟ್ಟಿಯನ್ನು ಕಟ್ಟಬೇಕು. ಕಟ್ತಿರೋ ಇಲ್ಲೋ? ನೋಡಿ ಸರ್, ಆದ್ರೆ ಕಟ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಂಗಿಲ್ಲ. ಕಟ್ಟಲೇಬೇಕು. ಬೇರೆ ದಾರಿಯಲ್ಲಿ ನಿಮಗೆ ಕಟ್ಟಿದ್ರಷ್ಟೇ ನೀವು ನೆಟ್ಟು ಹೋಗಿ ನಿಮ್ಮ ಊರನ್ನು ಮುಡ್ತೀರಿ, ಇಲ್ಲದೆ ಹೋದ್ರೆ ಇಲ್ಲ. ಅದನ್ನೇ DVG ಅವರು ತಮ್ಮ ಇದರಲ್ಲಿ ಕಗ್ಗದಲ್ಲಿ ಹೇಳ್ತಾರೆ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ನಡೆಯಂದ ಕಡೆ ಮದುವೆಗೋ ಮಸನಕೋ ನಡೆಯಂದ ಕಡೆ ಹೋಗು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕೈಯಲ್ಲಿ ಇಲ್ಲ ಅದು. ಕುದುರೆ ಯಾ ಕಡೆ ಓಡ್ತೋ ಗೊತ್ತಿಲ್ಲ, ಓಡಿಸೋನು ಬೇರೆ ಇದನ್ನು, ಅವನಿಗೆ ವಿಧಿ ಅಂತ ಕರೀತಾರೆ. ಆ ವಿಧಿ ಆ ಕಡೆ ಓಡಿಸ್ತದೋ ನಿಮ್ಮ ಬದುಕಿನ ಜಟಕಾ ಬಂಡಿ ಆ ಕಡೆ ಹೋಗುತ್ತೆ. ಆದರೆ ಈಗ ನಾವು ಚರ್ಚೆ ಮಾಡ್ತಿರೋದು ಬದುಕಿನ ಜಟಕಾ ಬಂಡಿ ಅಲ್ಲ, ಭಾವನೆಗಳ ಬಂಡಿ. ಬದುಕಲ್ಲ, ಭಾವನೆಗಳ ಬಂಡಿಗೆ ನೀವು ಆ ಕಣ್ಣು ಪಟ್ಟಿಯನ್ನು ಕಟ್ಟಿ ಆ ಕುದುರೆ, ಮನಸ್ಸೆನ್ನುವ ಕುದುರೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಈ ಪ್ರಾಥಮಿಕವಾದ ಭಾವನೆಗಳು 6 ಭಾವನೆಗಳೇನಿವೆ, ಫಸ್ಟ್ ಅವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೀಸ್ ಫೀಲಿಂಗ್ಸ್. ಅದನ್ನು ಬ್ರೀಫಾಗಿ ಹೇಳ್ತೇನೆ ಒಂದೊಂದರ ಬಗ್ಗೆ. ಈ ಬರೀ ಬೋರ್ಡ್ ಮೇಲೆ ಬರೆದಿದ್ದೀನಿ, ಅದಕ್ಕೆ ಅರ್ಥ ಕೊಡ್ತೇನೆ. ಫಸ್ಟ್ ನಮ್ಮಲ್ಲಿ ಬರುವ ಫೀಲಿಂಗ್ ಏನು? ಕಾಮ ಅಂತ ಹೇಳ್ತೀವಿ, ಡಿಸೈರ್, ಐ ವಾಂಟ್. ಇಲ್ಲಿ ಕಾಮ ಅಂದರೆ ಬರೀ ಸೆಕ್ಸ್ ಅಷ್ಟೇ ಅಂತಲ್ಲ. ಭಾಳ ಜನ ಅದನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ನೀವು ಆ ತಪ್ಪು ಭಾವನೆಯಲ್ಲಿ ಹೋಗಬೇಡಿ. ಅಲ್ಲಿ ಬರೀ ಲೈಂಗಿಕತೆಯ ಬಗ್ಗೆ ಅಷ್ಟೇ ಬಂದ್ರಷ್ಟೇ ಕಾಮ ಅಂತಲ್ಲ. ನನಗೆ ಏನೆಲ್ಲ ಬೇಕು ಅಂತ ಅನಿಸುತ್ತೋ ಅದೆಲ್ಲ ಡಿಸೈರೇ. ಈಗ DK ಅವರು ಮುಖ್ಯಮಂತ್ರಿ ಕುರ್ಚಿ ಬೇಕು ಅಂತ ಹೊರಟಿದ್ದಾರೆ, ಅದು ಕಾಮನೇ. ನಾನು CM ಆಗಬೇಕು. ಪರಮೇಶ್ವರ್ ಅವರು ನಾನು CM ಆಗಬೇಕು, ಅದು ಕಾಮನೇ. ಸತೀಶ್ ಜಾರಕಿಹೊಳಿ ಅವರಿಲ್ಲ ನಾನು CM ಆಗಬೇಕು. ವಿಜೇಂದ್ರ ಅವರಿಲ್ಲ ನಾನು ಟೌಲ್ ಹಾಕೊಂಡು ಕೂತೀನಿ, ನೆಕ್ಸ್ಟು ನಾನು ಎಲ್ಲ ಭಾಳ ಮಂದಿ ಟೌಲ್ ಹಾಕೊಂಡು ಓಡಾಡ್ಲಿಕ್ಕಿದ್ದಾರೆ. ಯಾರಿಗೆ ಸಿಗುತ್ತೋ ಕುರ್ಚಿ ಗೊತ್ತಿಲ್ಲ. ಸೊ ನನಗೆ ಯಾವುದು ಬೇಕು ಅಂತ ಅನಿಸುತ್ತೋ ಅದೆಲ್ಲವೂ ಕಾಮವೇ. ನಾಟ್ ನೆಸೆಸರಿಲಿ ಓನ್ಲಿ ಸೆಕ್ಷುವಲ್ ಡಿಸೈರ್ಸ್. ಯಾವುದೇ ವಿಷಯ ವಸ್ತುವಿನ ಬಗ್ಗೆ ನನಗೆ ಅದರ ಬಗ್ಗೆ ಆಸೆ ಉಂಟಾದರೆ, ನನಗಿದು ಬೇಕು ಅಂತ ಅನಿಸಿದರೆ, ಐ ವಾಂಟ್ ದಿಸ್. ಡಿಸೈರ್ ಅಂದರೆ ಐ ವಾಂಟ್ ದಿಸ್. ಅದೇನೇ ಇರ್ಬೋದು, ಒಂದು ಐಸ್ ಕ್ರೀಮ್ ಇರ್ಬೋದು. ಈ ನೋಡಿ ಇಲ್ಲಿ ಚಂದದ ಬಲೂನ್ಗಳು ಕಟ್ಟಿದ್ದಾರೆ. ನೀವು ಕ್ಲಾಸ್ಗೆ ಹೋಗೋ ಮುಂದೆ, ಸರಿ ಬಲೂನ್ ನಾನು ತೊಗೊಂಡು ಹೋಗ್ತೀನಿ ರೀ ಅಂದರೆ ತೊಗೊಂಡು ಹೋಗ್ಬೋದು, ಬೇಡ ಅನ್ನಲ್ಲ ನಾನು. ಆದರೆ ಅದ್ರ ಮೇಲೆ ನಿಮಗೇನಾಗಿದೆ? ಆಸೆ ಉಂಟಾಗಿದೆ. ಬಲೂನ್ ಇಲ್ಲೇ ಇದ್ರೆ ಚಂದ, ನನ್ನ ಪ್ರಕಾರ ಕ್ಲಾಸ್ ರೂಮ್ನಲ್ಲಿದೆ ಚೆನ್ನಾಗಿ ಕಾಣುತ್ತೆ. ಆದರೆ ನಿಮ್ಗೇನು ಅನಿಸುತ್ತೆ? ಸರ್ ಇಲ್ಲಿರೋ ಬದಲು ನಾವು ತೊಗೊಂಡು ನಮ್ಮ ರೂಮಿಗೆ ಕಟ್ಕೋತೀವಿ ಅಂತ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಅದು ಡಿಸೈರ್. ಇದು ಸಣ್ಣ ಎಕ್ಸಾಂಪಲ್. ನಾನು ಬಲೂನಿನ ಚಿಕ್ಕ ಉದಾಹರಣೆಯನ್ನು ಕೊಟ್ಟೆ. ಬಲೂನಿನ ಚಿಕ್ಕ ಉದಾಹರಣೆ ಕೊಟ್ಟೆ. ನೀವು ಜೀವನದಲ್ಲಿ ಏನು ಮಾಡ್ತೀರಿ? ದೊಡ್ಡ ದೊಡ್ಡದಕ್ಕೆ ಇಷ್ಟಪಡ್ತೀರಿ. ಮನೆ ಬೇಕು, ಬಂಗ್ಲೋ ಬೇಕು, ಕಾರ್ ಬೇಕು, 1 ಕೋಟಿ ರೂಪಾಯಿ ಆಸ್ತಿ ಬೇಕು, ಡೈಮಂಡ್ ನೆಕ್ಲೆಸ್ ಬೇಕು, ಇಷ್ಟು kg ಬಂಗಾರ ಬೇಕು. ಅದು ಕೂಡ ಡಿಸೈರ್. ಸೊ ಡಿಸೈರ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಸ್ಮಾಲ್ ಆರ್ ಬಿಗ್. ನಿಮ್ಮ ಆಸೆ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ವಸ್ತುವಿನ ಬಗ್ಗೆ ಇರ್ಬೋದು, ವ್ಯಕ್ತಿಯ ಬಗ್ಗೆ ಇರ್ಬೋದು, ಒಂದು ಅಧಿಕಾರದ ಹುದ್ದೆ ಬಗ್ಗೆ ಇರ್ಬೋದು, ಅಂತಸ್ತಿರ್ಬೋದು, ಗೌರವ ಇರ್ಬೋದು,
ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಅದು ಲಿಸ್ಟು ಎಂಡ್ ಮಾಡಲಿಕ್ಕೆ ಆಗಲ್ಲ. ಯಾವುದರ ಬಗ್ಗೆ ನಿಮಗೆ ಬೇಕು ಅಂತ ಮನಸ್ಸಲ್ಲಿ ಬರುತ್ತೋ, ಅದರ ಮೇಲೆ ಆಸೆ ಮೂಡುತ್ತೋ, ಅದನ್ನು ಡಿಸೈರ್ ಅಂತ ಹೇಳಿ. ಈಗ ನನ್ನ ಚರ್ಚೆಯ ಆರಂಭದಲ್ಲಿ ಹೇಳಿದ್ದೆ, ಈಗ ಮತ್ತೊಂದು ನೆನಪಿಸ್ತೀನಿ. ಈ ಬಯಕೆ ನಮ್ಮಲ್ಲಿ ಏನು ಬರುತ್ತೆ, ಬಯಕೆ ಬರುವುದೇ ತಪ್ಪಲ್ಲ. ಅದು ನಾನು ಸ್ಟಾರ್ಟಿಂಗ್ ಚರ್ಚೆಯಲ್ಲಿ ಏನು ಹೇಳಿದೆ, ಆಲ್ ಎಮೋಷನ್ಸ್ ಆರ್ ನ್ಯೂಟ್ರಲ್. ಎಲ್ಲ ಭಾವನೆಗಳು ನಿರ್ಲಿಪ್ತ, ತಟಸ್ಥ, ನ್ಯೂಟ್ರಲ್ ಆಗಿರ್ತವೆ ಸ್ಟಾರ್ಟಿಂಗ್ನಲ್ಲಿ. ನೀವು ಅದನ್ನು ಯಾವುದರ ಮೇಲೆ ತೋರಿಸ್ತೀರಿ ಅನ್ನೋದರ ಮೇಲೆ ಅದು ಪ್ಲಸ್ ಮೈನಸ್ ಅನ್ನೋದು ನಿರ್ಧಾರ ಆಗುತ್ತೆ ಅಂತ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೆ. ಈಗ ನೀವು ಒಳ್ಳೆಯದಕ್ಕಾಗಿ ಆಸೆ ಪಟ್ಟರೆ ತಪ್ಪೇನಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮದೇ ಉದಾಹರಣೆ ಕೊಡ್ತೀನಿ. ಸರ್, ನಾನು KS ಅಧಿಕಾರಿ ಆಗಬೇಕು ಅಂತ ಮಾಡಿದ್ದೀನಿ, ಇದು ಒಳ್ಳೆಯದು ಕೆಟ್ಟದ್ದು? ಈಗ ನೀವೆಲ್ಲ ಬಂದಿದ್ದೀರಿ, IAS ಆಗಬೇಕು ಅಂತ ಬಂದಿದ್ದೀರಿ, ಹೌದಲ್ವಾ? ಸರ್, ನಾನೊಬ್ಬ IAS ಅಧಿಕಾರಿ ಆಗಬೇಕು ಅಂತ ನೀವು ಆಸೆ ಪಟ್ಕೊಂಡು ಡಿಸೈರ್ ಇಟ್ಕೊಂಡು ಬಂದಿದ್ದೀರಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಇಟ್ ಈಸ್ ಗುಡ್. ಯಾರು ನಿಮಗೆ IAS ಆಗಬೇಡ್ರಿ, IAS ಆದ್ರೆ ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ? ಇಲ್ಲ. ಒಳ್ಳೇದಪ್ಪ, ಭಾಳ ಒಳ್ಳೆಯದು, IAS ಅಧಿಕಾರಿ ಆದರೆ ಒಳ್ಳೆಯದು, DC ಆಗು, 4 ಜನರ ಸೇವೆ ಮಾಡು, ಸಂತೋಷ ಅಂತ ಹೇಳ್ತಾರೆ. ಅದೇ ನಿಮ್ಮಲ್ಲಿ ಯಾರಾದರೂ ಹಿಂಗೆ ಹೇಳಿದರೆ, ನಾನು IAS ಆಗಲ್ಲ ಸರ್, ದಾವೂದ್ ಇಬ್ರಾಹಿಮ್ಗೆ PA ಆಗ್ತೀನಿ ಅಂದರೆ, ಅವನು ದೊಡ್ಡ ಟೆರರಿಸ್ಟ್, ಅವ ಕರಾಚಿಯಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ, ಆ ದಾವೂದ್ ಇಬ್ರಾಹಿಮಿಗೆ ನಾನು ಸೆಕ್ರೆಟರಿ ಆಗ್ತೀನಿ ರೀ, PA ಆಗ್ತೀನಿ ಅಂದರೆ ನಾನ್ಸೆನ್ಸ್. ಈ ನಿಮ್ಮ ಡಿಸೈರಿಗೆ ಸಮಾಜ ಒಪ್ಪಿಗೆ ಕೊಡಲ್ಲ. ಯಾಕೆ? ಅವನು ದುಷ್ಟ ವ್ಯಕ್ತಿ, ಅವನೊಬ್ಬಳು ಉಗ್ರ, ಇಂಟರ್ನ್ಯಾಷನಲಿ ವಾಂಟೆಡ್. ಅವನ ಮೇಲೆ ರೆಡ್ ಕಾರ್ನರ್ ನೋಟಿಸನ್ನು ಕೊಟ್ಟಿದ್ದಾರೆ ಇಂಟರ್ಪೋಲ್ ಅವರು. ಅವನು ಎಲ್ಲಿ ಕಣ್ಣಿಗೆ ಬೀಳ್ತಾನೋ ಗುಂಡಿಟ್ಟು ಸಾಯಿಸ್ರಿ ಅಂತ ಆಡಿದೆ. ಶೂಟೆಡ್ ಸೈಟ್ ಆರ್ಡರ್ ಇದೆ ಅವನ ಮೇಲೆ, ದಾವೂದ್ ಇಬ್ರಾಹಿಂ ಮೇಲೆ. ಈಗ ಅಂಥವರಿಗೆ ನಾನು ಹೋಗಿ PA ಆಗ್ತೀನಿ ಅಂದರೆ, ಪರ್ಸನಲ್ ಸೆಕ್ರೆಟರಿ ಆಗ್ತೀನಿ ಅಂದರೆ, ಅದು ನಿಮ್ಮ ಇಚ್ಛೆ ಇರಬಹುದು, ಬಟ್ ಆ ಇಚ್ಛೆ ಸಮಾಜಕ್ಕೆ, ದೇಶಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ಇಚ್ಛೆ ಮಾಡುವುದು ತಪ್ಪಲ್ಲ, ಇಚ್ಛೆಗಳನ್ನು ಇಟ್ಕೊಳ್ರಿ. ಆದರೆ ಆ ಇಚ್ಛೆ ಸರಿಯೋ ತಪ್ಪೋ ಅನ್ನುವುದನ್ನು ನೀವು ನಿಮ್ಮ ಇಂಟೆಲಿಜೆನ್ಸನ್ನು ಉಪಯೋಗ ಮಾಡಿ ಅದನ್ನು ನಿರ್ಧಾರ ಮಾಡಬೇಕು. ನಿಮ್ಮ ಬುದ್ಧಿವಂತಿಕೆ, ಆ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ನಾನು ಪಡ್ತಾ ಇರುವ ಆಸೆ ಕರೆಕ್ಟಾ ತಪ್ಪಾ, ಇಸ್ ಇಟ್ ರೈಟ್ ಆರ್ ರಾಂಗ್, ಇಸ್ ಇಟ್ ಫೇರ್ ಆರ್ ಅನ್ಫೇರ್, ಇಸ್ ಇಟ್ ಜಸ್ಟ್ ಆರ್ ಅನ್ಜಸ್ಟ್, ನ್ಯಾಯಸಮ್ಮತನೋ ಅಥವಾ ಅನ್ಯಾಯದಿಂದ ಕೂಡಿದೆಯೋ, ಸಮ್ಮತವೋ ಅಥವಾ ಅಸಮ್ಮತವೋ, ಸಮಂಜಸವೋ ಅಸಮಂಜಸವೋ, ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಟ್ರೆ ನೀವು ಮಂದಿನೇನು ಕೇಳೋ ಅವಶ್ಯಕತೆ ಇಲ್ಲ. ಯು ಆಸ್ಕ್ ಯುವರ್ ಸೆಲ್ಫ್, ನಾನು ಇಷ್ಟಪಡ್ತಾ ಇರೋದು ಸರಿನಾ ತಪ್ಪಾ? ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾವ ಆಧಾರದ ಮೇಲೆ ಗೊತ್ತಾಗುತ್ತೆ? ಅದ್ರ ಬಗ್ಗೆ ಇಂದಿನ ಬೇರೆ ಬೇರೆ ವಿಷಯ ಚರ್ಚೆಯಲ್ಲಿ ಹೇಳಿದ್ದೀನಿ. ನಿಮ್ಮ ಎಲ್ಲರಲ್ಲೂ ಭಗವಂತ ಏನಿಟ್ಕೊಳಿಸಿದ್ದಾನೆ? ಒಂದು ಫ್ರೀ ಗಿಟ್ ಇಟ್ಟು ಕಳಿಸಿದ್ದಾನೆ, ಕಾನ್ಷನ್ಸ್, ವಿವೇಕ ಅಂತ ಹೇಳ್ತಾರೆ, ಅಂತಃಪ್ರಜ್ಞೆ ಅಂತ ಹೇಳ್ತೀವಿ. ನಮ್ಮ ಎಲ್ಲರ ಮನಸ್ಸಿನಲ್ಲೂ ಕೂಡ ಕಾನ್ಷನ್ಸ್ ಅನ್ನೋದಿದೆ. ಅಂತಃಸಾಕ್ಷಿ ಅಂತಿದೆ, ಸಾಕ್ಷಿ ಪ್ರಜ್ಞೆ ಅಂತಿದೆ, ಅಂತರ್ವಾಣಿ ಅಂತಿದೆ, ಅಥವಾ ವಿವೇಕ, ವಿವೇಚನೆ, ಬೇರೆ ಬೇರೆ ಶಬ್ದಗಳನ್ನು ಕನ್ನಡದಲ್ಲಿ ಬಳಸ್ತಾರೆ. ಆ ಕಾನ್ಷನ್ಸ್ ಅನ್ನೋದು ನಮ್ಮಲ್ಲಿದೆ. ನೀವು ಆಸೆ ಪಡ್ತೀವಿ ಅಂತ ಅಂದುಕೊಳ್ಳೇನೆ ಅದು ನಿಮಗೇನು ಮಾಡುತ್ತೆ? ಅಲರ್ಟ್ ಸಿಗ್ನಲ್ ಕೊಡುತ್ತೆ, ಎಚ್ಚರಿಕೆಯ ಸಂದೇಶವನ್ನು ಕೊಡುತ್ತೆ. ಅದಕ್ಕೆ ಅಲರ್ಟ್ ಮೆಸೇಜ್ ಅಂತ, ಹೌದಾ? ಅದು ಹೇಳುತ್ತೆ, ನೋಡು ನೀನು ಇಚ್ಛೆ ಪಡ್ತಿದ್ದೀಯಾ, ಬಟ್ ಈ ಇಚ್ಛೆ ಸರಿಯಲ್ಲ, ಒಳ್ಳೆಯದಲ್ಲ ಅಂತ ಅದು ಹೇಳುತ್ತೆ. ಒಳ್ಳೇದಿದ್ರೆ ಅದು ನಿಮಗೆ ಅಲರ್ಟ್ ಕೊಡಲ್ಲ, ಸುಮ್ಮನೆ ಇರುತ್ತದೆ. ಅದೊಂಥರ ಕಾನ್ಷನ್ಸ್ ಕೀಪರ್ ಅಂತಾರೆ. ನಿಮ್ಮನ್ನು ಎಚ್ಚರಿಸುವ ಕೆಲಸವನ್ನು ನಮ್ಮ ವಿವೇಚನೆ ಮಾಡುತ್ತೆ. ನೀವೇನಾದರೂ ತಪ್ಪು ಆಗಿರೋದನ್ನು, ಕೆಟ್ಟದ್ದನ್ನು ಬಯಸಲಿಕ್ಕೆ ಹೋದಾಗ ಅದು ಅಲರ್ಟ್ ಆಗುತ್ತೆ. ಅದು ನಿಮಗೆ ಎಚ್ಚರಿಕೆ ಕೊಡುತ್ತೆ, ನೋಡು ನೀನು ಆಸೆ ಪಡ್ತಾ ಇರೋದು ಒಳ್ಳೆಯದಲ್ಲ. ಈಗ ಅದೇ ಪೌರಾಣಿಕ ಉದಾಹರಣೆಯನ್ನೇ ಕೊಡ್ತೇನೆ. ರಾವಣ ಸೀತೆಯನ್ನು ಅಪಹರಿಸಬೇಕು ಅಂತ ಹೊರಟಾಗ ಅವನ ಮನಸ್ಸಲ್ಲಿ ಏನು ಬಂದಿರುತ್ತದೆ? ಆ ಕಾನ್ಷನ್ಸ್ ಎಚ್ಚರಿಕೆ ಕೊಟ್ಟಿರುತ್ತೆ, ನೋಡು ನೀನು ಮಾಡ್ತಿರೋದು ತಪ್ಪು, ಪರಸ್ತ್ರೀಯನ್ನು ನೀನು ಅಪಹರಿಸಿಕೊಂಡು ಹೋಗುವುದು ಸರಿಯಲ್ಲ, ನೀನೊಬ್ಬ ರಾಜ, ನೀನೊಬ್ಬ ಕ್ಷತ್ರಿಯ, ನೀನು ಬೇಕಾದ್ರೆ ಯುದ್ಧ ಮಾಡಿ ಅವಳನ್ನು ಗೆದ್ಕೊಂಡು ಹೋಗೋದು ಬೇರೆ ವಿಚಾರ. ನೀನು ರಾಮನ ಜೊತೆಗೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮನನ್ನು ಸೋಲಿಸಿ ನೀನು ಸೀತೆಯನ್ನು ಕರ್ಕೊಂಡು ಹೋದ್ರೆ ದಟ್ ಈಸ್ ಡಿಫರೆಂಟ್. ಕ್ಷತ್ರ ಧರ್ಮದ ಪ್ರಕಾರ ಅದು ಬೇರೆ. ಆದರೆ ಮಾರುವೇಷದಿಂದ ಬಂದು ಸನ್ಯಾಸಿ ಥರ ವೇಷ ಹಾಕ್ಕೊಂಡು ಬಂದು ಭಿಕ್ಷೆ ಕೇಳುವ ನೆಪದಲ್ಲಿ ಅವಳನ್ನು ಅಪಹರಿಸಿಕೊಂಡು ನೀನು ಇದರಲ್ಲಿ ಆಗಿನ ಕಾಲದಲ್ಲಿ ಏರೋಪ್ಲೇನ್ಗಳಿದ್ವು, ಆ ಇದರ ವಿಮಾನದಲ್ಲಿ ಕರ್ಕೊಂಡು ನೀವು ಲಂಕೆಗೆ ಹೋಗಿದ್ದು, ದಟ್ ಈಸ್ ನಾನ್ ಸೆನ್ಸ್. ಅದು ನಿಮ್ಮ ಹೇಡಿತನದ ಕೆಲಸ.
ನೀನು ಯಾಕೆ ಕದ್ದು ಮುಚ್ಚಿ ಬಂದು ಅವಳನ್ನು ಅಪಹರಿಸ್ಕೊಂಡು ಹೋದೆ? ನೀ ಡೈರೆಕ್ಟ್ ನೇರವಾಗಿ ಹೋರಾಟ ಮಾಡ್ಬೋದಿತ್ತಲ್ಲ, ಆದರೆ ಹಾಗೆ ಮಾಡಲಿಲ್ಲ. ಆದರೆ ಅವನ ಅಂತರಂಗ ಹೇಳಿರ್ತದೆ, ರಾವಣನ ಅಂತರಂಗ ಹೇಳುತ್ತೆ, ನೀನು ಮಾಡ್ತಿರೋದು ತಪ್ಪು, ವಾಟ್ ಯು ಆರ್ ಡೂಯಿಂಗ್ ಈಸ್ ರೈಟ್, ಕಿಡ್ನಾಪಿಂಗ್ ಆಫ್ ಸೀತಾ ಈಸ್ ರಾಂಗ್, ಮಾಡಬೇಡ ಅಂತ ಅವನ ವಿವೇಕ ಹೇಳಿರುತ್ತೆ. ನೀವು ಚೆಕ್ ಮಾಡಿರ ಸರ್ ಅಂತ ನಾನು ಕೇಳ್ಬಿಡ್ರಿ, ನಾನು ವಿವರಣೆ ಕೊಡ್ತಾ ಇದ್ದೀನಿ. ನಾವು ಆ ಕಾಲದಲ್ಲಿ ಇರಲೇ ಇಲ್ಲ, ಆದರೆ ಅವನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬಂದಿರುತ್ತೆ ನಾನು ಮಾಡುವುದು ತಪ್ಪು ಅಂತ. ಆದರೆ ರಾವಣ ಏನು ಮಾಡಿದ, ತನ್ನ ವಿವೇಚನೆಯ ಎಚ್ಚರಿಕೆಯನ್ನು ಅವನು ನೆಗ್ಲೆಕ್ಟ್ ಮಾಡಿದ, ಅದನ್ನು ಧಿಕ್ಕರಿಸಿದ. ತನ್ನ ಅಂತರಂಗ ಹೇಳಿದ ಮಾತನ್ನು ಮೀರಿಬಿಟ್ಟವನು, ಅದನ್ನು ಮೀರಿ ಅವಳನ್ನು ಅಪಹರಿಸ್ಕೊಂಡೋದ. ಅಲ್ಲೇ ಜಸ್ಟ್ ಲಾಜಿಕಲ್ ಲಿಂಕ್ ಕೊಡ್ತೀನಿ. ಅಪಹರಿಸ್ಕೊಂಡು ಹೋದ್ಮೇಲೆ ತಕ್ಷಣ ಆ ವಿಷಯ ಯಾರಿಗೆ ಗೊತ್ತಾಗುತ್ತೆ? ರಾವಣನ ಹೆಂಡತಿಗೆ ಗೊತ್ತಾಗುತ್ತೆ, ಮಂಡೋದರಿ. ಅವಳು ಬಹಳ ಸಾಧ್ವಿ ಶಿರೋಮಣಿ, ತುಂಬ ಒಳ್ಳೆಯ ವ್ಯಕ್ತಿ ಅವಳು. ಅವಳಿಗೆ ಗೊತ್ತಾಗುತ್ತೆ ನನ್ನ ಗಂಡ ಸೀತೆಯನ್ನು ಅಪಹರಿಸ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಅವಳು ಅಂತಃಪುರಕ್ಕೆ ಬಂದು ರಾವಣನಿಗೆ ಹೇಳ್ತಾರೆ, ನೀವು ಮಾಡಿದ ತಪ್ಪು, ಯಾವ ಡನ್ ಎ ಬಿಗ್ ಮಿಸ್ಟೇಕ್, ಬಹಳ ದೊಡ್ಡ ತಪ್ಪು ಮಾಡಿಬಿಟ್ರಿ, ಇದನ್ನು ಮಾಡಬಾರ್ದಾಗಿತ್ತು. ಕೂಡಲೇ ಅವಳನ್ನು ಕರ್ಕೊಂಡೋಗಿ ಅವಳು ಯಾವ ಜಾಗ ಇದೆ ಅಲ್ಲಿ ಹೋಗಿಬಿಟ್ಟು ಬಂದ್ಬಿಡಿ, ಈಗೂ ಕಾಲ ಮಿಂಚಿಲ್ಲ ಅಂತ ಹೇಳ್ತಾಳೆ ಮಂಡೋದರಿ. ನೀವೆಲ್ಲ ಸೀರಿಯಲ್ ನೋಡಿದ್ದೀರಿ, ರಾಮಾಯಣ ಟಿವಿಯಲ್ಲಿ ಸೀರಿಯಲ್ ಬರುತ್ತಲ್ಲ, ಅದರಲ್ಲಿ ಈ ಡೈಲಾಗ್ ಬರುತ್ತೆ, ನೀವು ಈಗೂ ಕಾಲ ಮಿಂಚಿಲ್ಲ, ಹೋಗಿ ಅವಳು ಯಾವ ಜಾಗದಲ್ಲಿದ್ಲೋ ಅಲ್ಲಿ ಬಿಟ್ಟು ಬಂದ್ಬಿಡಿ, ನೀವು ಮಾಡಿದ್ದು ಬಹಳ ದೊಡ್ಡ ತಪ್ಪು, ಈ ಥರ ಮಾಡಬಾರ್ದು ಅಂತ ಅವನ ಸ್ವತಃ ಹೆಂಡತಿ ಕೂಡ ಎಚ್ಚರಿಸ್ತಾಳೆ. ಅಲ್ಲಿ ಮಂಡೋದರಿ ಕೂಡ ಕಾನ್ಷಿಯನ್ಸ್ ಭಾಗ 2, ನಮ್ಮ ಭಾಗದ ಸ್ಟೈಲಲ್ಲಿ ಹೇಳೋದಾದ್ರೆ ಕಾನ್ಷಿಯನ್ಸ್ ಭಾಗ 2. ಫಸ್ಟು ಅವನದು, ರಾವಣಂದು, ಅವ ಕೇಳಲಿಲ್ಲ. 2ನೇ ಭಾಗವಾಗಿ ಸ್ವತಃ ಅವನ ಹೆಂಡತಿ ಹೇಳ್ತಾಳೆ ನೀವು ಮಾಡಿದ ತಪ್ಪು. ಆದರೂ ಅವನು ಕೇಳಲ್ಲ, ಇಲ್ಲ ನಾ ಹಂಗೆಲ್ಲ ಮಾಡಲ್ಲ, ನಾ ಮಾಡಿದ್ದೇ ಸರಿ, ನೀನು ಇದರಲ್ಲಿ ಅಡ್ಡ ಬರಬೇಡ ಹೋಗು ಅಂತ ಹೆಂಡತಿಯನ್ನೇ ಬೈದು ಕಳಿಸ್ಬಿಡ್ತಾನೆ. ನೆಕ್ಸ್ಟ್ ಅವರ ಮಾವ ಬರ್ತಾನೆ, ಅಂದರೆ ಮಂಡೋದರಿಯ ತಂದೆ, ಫಾದರ್ ಇನ್ ಲಾ. ಅವ ಬಂದು ಹೇಳ್ತಾನೆ, ಇಲ್ಲ ನೀನು ಮಾಡಿದ ತಪ್ಪು, ಈ ಥರ ಇನ್ನೊಂದು ಪರ ಸ್ತ್ರೀಯನ್ನು ತರಬಾರ್ದು, ಅದನ್ನು ಯಾವುದಕ್ಕೂ ಸಮರ್ಥನೆ ಮಾಡ್ಲಿಕ್ಕೆ ಬರಲ್ಲ, ನೀನು ಮಾಡಿದ ತಪ್ಪು, ಅದನ್ನು ವಾಪಸ್ ತೊಗೊಂಡು ಹೋಗು ಅಂತ ಅವನು ಹೇಳ್ತಾನೆ. ಅವನ ಮಾತು ಕೇಳಲ್ಲ. ಅಂದರೆ ಭಾಗ 3, ಕಾನ್ಷಿಯನ್ಸ್ 3 ಫೇಲ್ ಆಯಿತು. ನೆಕ್ಸ್ಟ್ ಯಾರು ಬರ್ತಾರೆ? ನೆಕ್ಸ್ಟು ಅವರ ತಮ್ಮ ವಿಭೀಷಣ ಬರ್ತಾನೆ. ಅವನು ಹೇಳ್ತಾನೆ, ನೀನು ಯಾಕೆ ಇಂಥ ಕೆಲಸ ಮಾಡಿದೆ, ನೀವು ಮಹಾವೀರ ಬಲಶಾಲಿ, ನೀನು ಬೇಕಾದ್ರೆ ಯುದ್ಧ ಮಾಡಿ ಗೆದ್ದು ಬರ್ಬೋದಿತ್ತು, ಈ ಥರ ಯಾಕೆ ಮಾಡಿದ್ದೀವಿ, ಸರಿಯಲ್ಲ, ನೀನು ಇದನ್ನು ಹಿಂದಕ್ಕೆ ತಪ್ಪು, ವಾಪಸ್ ತೊಗೊಂಡು ಹೋಗ್ಬಿಡು ಅಂತ ವಿಭೀಷಣನೂ ಹೇಳ್ತಾನೆ. ಅವನ ಮಾತನ್ನು ಧಿಕ್ಕರಿಸ್ತಾನೆ. ಅಂದರೆ C4 ಕಾನ್ಷಿಯನ್ಸ್ 4 ಕೂಡ ಫೇಲ್ ಆಯ್ತು. ಸೊ ಈಗ 4 ಸರಿ ನೀವು ಫೇಲ್ ಮಾಡಿದ್ಮೇಲೆ ಈಗ ಮತ್ತೆ ನಿಮಗೆ ಶಿಕ್ಷೆ ಆಗಬೇಕು ಆಗಬಾರ್ದು? ಆಗಲಿ, ಒಂದು ಸರಿ ಆದ್ರೇ ಶಿಕ್ಷೆ ಆಗುತ್ತೆ. 4 ಸರಿ ತಿದ್ಕೊಳ್ಳೋಕೆ ಚಾನ್ಸ್ ಕೊಟ್ಟರು, ಅವನು ತಿದ್ಕೊಳ್ಳಿಲ್ಲ, ಕೊನೆಗೆ ಹತನಾಗಿ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾನೆ. ಅವನು ಎಷ್ಟೇ ಮಹಾಭಕ್ತ ಇರುವುದು, ಅವನ ಹತ್ರ ಎಷ್ಟೇ ವರಗಳಿರುವುದು, ಎಷ್ಟೇ ಶಸ್ತ್ರಗಳಿದ್ರೂ ಕೂಡ ಅವನು ಮಾಡಿದ ತಪ್ಪಿನಿಂದಾಗಿ ರಾವಣ ಹತನಾಗ್ತಾನೆ. ದಟ್ ಈಸ್ ದ ಸ್ಟೋರಿ ಆಫ್ ರಾಮಾಯಣ. ಸೊ ರಾಮಾಯಣದ ಮೆಸೇಜೇ ಅದು. ಯಾರು ನಮ್ಮ ಅಂತರಂಗದ ಮಾತನ್ನು ಧಿಕ್ಕರಿಸಿ ಮುಂದೆ ತಪ್ಪು ಹೆಜ್ಜೆ ಇಡ್ತಾರೆ, ಅವ್ರಿಗಿಂದಲ್ಲ ನಾಳೆ ಶಿಕ್ಷೆ, ಸೋಲು, ಸಾವು ನಿಶ್ಚಿತ. ಅದಕ್ಕೆ ರಾಮಾಯಣವೇ ಸಾಕ್ಷಿ. ಸೊ ಹಾಗಾಗಿ ನಿಮಗೆ ಆ ಡಿಸೈರ್ ಸರಿಯೋ ತಪ್ಪೋ ಅನ್ನೋದು ನಾವು ಹೆಂಗೆ ಸರ್ ಜಡ್ಜ್ ಮಾಡಬೇಕು ಅಂದರೆ, ಅದಕ್ಕೆ ನಿಮಗೆ ಪ್ರೂಫ್ ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ಗೋ ಥ್ರೂ ಯುವರ್ ಕಾನ್ಷಿಯನ್ಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅಂತ ನೀವೇ ಕೇಳ್ಕೊಳ್ಳಿ. ಈಗ ಅದನ್ನು ಆಡಳಿತಕ್ಕೆ ಅಪ್ಲೈ ಮಾಡಿ ಹೇಳ್ತೀನಿ, ಬೇಗ ಅರ್ಥ ಆಗುತ್ತೆ. ರಾವಣನ ಕತೆ ಬಿಟ್ಬಿಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿದೆ. ಈಗ ಆಡಳಿತದ ಉದಾಹರಣೆ ಕೊಡ್ತೇನೆ. ನಾಳೆ ನೀವು ಅಧಿಕಾರಿಗಳಾಗ್ತೀರಿ, ಅಂದರೆ ನಾಳೆ ಅಂದರೆ ನಾಳೆನೇ ಅಲ್ಲ, ಪರೀಕ್ಷೆ ಎಲ್ಲ ಮುಗಿದ ಮೇಲೆ ನೀವು ಮತ್ತೆ ನಾಳೆ ಸಾರ್ ಆಗಿಲ್ರಿ ಅಂತ ಬರಬೇಡ್ರಿ. ಮುಂದೆ ಭವಿಷ್ಯದಲ್ಲಿ ಅಧಿಕಾರಿಗಳಾಗ್ತೀರಿ. ಅಧಿಕಾರಿಗಳಾದಾಗ ನಿಮಗೆ ಯಾರೋ ಲಂಚ ಕೊಡ್ಲಿಕ್ಕೆ ಬರ್ತಾರೆ, 10 ಲಕ್ಷ 1 ಕೋಟಿ ಕೊಡ್ತೀವಿ ಸರ್, ಇದು ಫೈಲಿಗೆ ಸೈನ್ ಹಾಕ್ರಿ ಅಂತ ಆಮಿಷವನ್ನು ಒಡ್ಡಿ ಲಂಚ ಕೊಡ್ಲಿಕ್ಕೆ ಬರ್ತಾರೆ. ಅವ ಲಂಚ ಕೊಡ್ಲಿಕ್ಕೆ ಬಂದಾಗ ನಿಮ್ಮ ಅಂತರಂಗ ಏನು ಹೇಳುತ್ತೆ, ನಿಮ್ಮ ಕಾನ್ಷಿಯನ್ಸ್ ಏನು ಹೇಳುತ್ತೆ, ಆ ಥರದ ಲಂಚದ ದುಡ್ಡನ್ನು ತಗೊಳ್ಳೋದು ತಪ್ಪು, ಟೇಕಿಂಗ್ ಬ್ರೈಬ್ ಈಸ್ ರಾಂಗ್ ಅಂತ ಹೇಳುತ್ತೋ ಇಲ್ಲೋ? ಇಲ್ಲ ಅನ್ನೋರು ಈಗ ಕೈ ಎತ್ತಿಬಿಡ್ರಿ, ಇಲ್ರಿ ನಮಗೇನು ಹೇಳಲ್ಲ ಅನ್ನೋರು ನೀವು ನನಗೆ ಆಮೇಲೆ ಭೇಟಿ ಆಗಿರಿ, ಕ್ಲಾಸ್ ಮುಗಿದ ಮೇಲೆ ನಿಮಗೆ ಬೇರೆ ಪಾಠ ಮಾಡ್ತೀನಿ ನಾನು. ಸೊ ನಿಮ್ಮ ಮನಸ್ಸು ಅದು ಎಚ್ಚರಿಸ್ತದೆ, ಅಂತರಂಗ ಲಂಚ ತಗೊಳ್ಳೋದು ತಪ್ಪು, ಆ ಫೈಲು ಸರಿ ಇಲ್ಲ, ಕಾನೂನುಬದ್ಧವಾಗಿಲ್ಲ, ಜನ ವಿರೋಧಿ ಇದೆ, ಆ ಫೈಲಿಗೆ ಸೈನ್ ಹಾಕ್ಬೇಡ, ದುಡ್ಡು ಇಸ್ಕೊಂಡು
ತಪ್ಪು ಮಾಡಬೇಡ ಅಂತ ಒಂದು 10 ಸರಿ ಕಾನ್ಷಿಯನ್ಸ್ ಹೇಳುತ್ತೆ, ನಿಮಗೆ ಹೇಳುತ್ತೆ. ಆದರೆ ನೀವೇನು ಮಾಡ್ತೀರಿ, ಆ ಕಾನ್ಷಿಯನ್ಸನ್ನು ಓವರ್ಲುಕ್ ಮಾಡ್ತೀರಿ, ಅದನ್ನು ಧಿಕ್ಕರಿಸಿ, ಅದನ್ನು ನೆಗ್ಲೆಕ್ಟ್ ಮಾಡಿ, ಆ ಸೂಟ್ಕೇಸ್ ತಗೊಂಡು ನಿಮ್ಮ ಫೈಲ್ಗೆ ಸೈನ್ ಹಾಕಿ ಕಳಿಸ್ಬೇಕು. ಅಲ್ಲಿಂದ ನಿಮ್ಮ ಅವನತಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ನಾವು ಅಡ್ಡಹಾದಿ ಹಿಡಿಯೋದು. ನೀವೇನಾದರೂ ಆ ಕಾನ್ಷಿಯನ್ಸ್ ಮಾತನ್ನು ಕೇಳಿ, ಆ ಅಂತರಂಗದ ಎಚ್ಚರಿಕೆಯನ್ನು ಕೇಳಿ, ಇಲ್ಲ ನಾನು ಇದಕ್ಕೆ ಸೈನ್ ಮಾಡಲ್ಲ, ಇದು ತಪ್ಪು, ನೀವು ಬೇಡ, ದುಡ್ಡು ಬೇಡ, ತೊಗೊಂಡೋಗ್ರಿ, ನಾನು ಇದು ಮಾಡಲ್ಲ ಅಂತ ನೀವು ಹೇಳಿಬಿಟ್ರೆ ನೀವೊಬ್ಬ ಮಹಾನ್ ವ್ಯಕ್ತಿಯಾಗಿ ಬೆಳಿತೀರಿ. ಯು ಬಿಕಮ್ ಎ ಗ್ರೇಟ್ ಮ್ಯಾನ್ ಲೈಕ್ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನಾಗೆ ಅಬ್ದುಲ್ ಕಲಾಂ ಥರ ಮಹಾನ್ ವ್ಯಕ್ತಿಯಾಗಿ ಬೆಳಿತೀರಿ. ಅವರೆಲ್ಲ ಆಸೆ ಆಮಿಷಗಳಿಗೆ ಬಲಿಯಾದವರಲ್ಲ. ನಾನು ಅದಕ್ಕೆ ನಿನ್ನೆ ಕಲಾಂ ಅವರ ಬಗ್ಗೆ ಹೇಳಿದೆ, ನೀವು ಕೇಳಿದಷ್ಟು ಸಂಬಳ ಪಗಾರ ಕೊಡ್ತೇವೆ, ನೀವು ಅಮೆರಿಕಾಗೆ ಬರ್ರಿ, ನಿಮ್ಮನ್ನು ನಾಸಾ ಚೇರ್ಮನ್ ಮಾಡ್ತೀವಿ, ನಾಸಾದ ಚೇರ್ಮನ್ ಮಾಡ್ತೀವಿ ಬರ್ರಿ ಅಂತ ಕರೆದ್ರು. ಆದರೆ ಕಲಾಂ ಅವರು ಹೇಳಿದ್ರು, ಇಲ್ಲ, ನನ್ನ ಮನಸ್ಸಾಕ್ಷಿ ಒಪ್ಪಲ್ಲ, ನಾನು ಭಾರತ ಮಾತೆಯ ಸೇವೆಗಿದ್ದೇನೆ, ನನ್ನ ದೇಶಕ್ಕಾಗಿ ನಾನು ದುಡಿತೇನೆ ಹೊರತು ನಿಮ್ಮ ದೇಶದಕ್ಕಾಗಿ ದುಡಿಲಿಕ್ಕೆ ನಾನು ಬರಲ್ಲ, ನಾನು ಇಲ್ಲಿ ಇಸ್ರೋದಲ್ಲೇ ಇರ್ತೇನೆ, ನೀವು ಎಷ್ಟು ಸಂಬಳ ಕೊಟ್ಟರು ನನಗೆ ಬೇಡ, ನೀವು ಇಡೀ ಅರ್ಧ ಅಮೇರಿಕಾದ ಆಸ್ತಿ ನನಗೆ ಬರ್ಕೊಟ್ರು ನಾನು ನಾಸಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದು ತಮ್ಮ ಅಂತರಂಗಕ್ಕೆ ಕಲಾಂ ಅವರು ಕೊಟ್ಟ ಗೌರವ. ಇಫ್ ಯು ರೆಸ್ಪೆಕ್ಟ್ ದ ಕಾನ್ಷಿಯನ್ಸ್ ವಿಲ್ ಪ್ರೊಟೆಕ್ಟ್ ಯು, ನಿಮ್ಮನ್ನು ರಕ್ಷಿಸ್ತೆ. ಆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಧರ್ಮೋ ರಕ್ಷತಿ ರಕ್ಷಿತಃ, ಕೇಳಿರಿಲ್ಲೋ? ಧರ್ಮವನ್ನು ನೀವು ರಕ್ಷಣೆ ಮಾಡಿದರೆ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅದನ್ನು ನಾನು ಸ್ವಲ್ಪ ಅಮೆಂಡ್ಮೆಂಟ್ ಮಾಡ್ತೀನಿ, ನಾನು ಅವಾಗ ಅಮೆಂಡ್ಮೆಂಟ್ ಮಾಡ್ತಿರ್ತೇನೆ, ಹೌದಾ? ಧರ್ಮೋ ರಕ್ಷತಿ ಅನ್ನೋದನ್ನು ತೆಗಿರಿ. ಅಂತಸ್ಸಾಕ್ಷಿ ರಕ್ಷಿತೋ ರಕ್ಷಿತಃ. ಯಾರು ನಿಮ್ಮ ಅಂತರಂಗವನ್ನು ಕಾಪಾಡಿಕೊಳ್ತೀರೋ ಅದು ನಿಮ್ಮನ್ನು ಕಾಪಾಡುತ್ತೆ. ನೀವು ಅದನ್ನು ಧಿಕ್ಕರಿಸಿದರೆ ಇಂದಲ್ಲ ನಾಳೆ ನೀವು ಬೀಳ್ತೀರಾ, ಪ್ರಾಯಶ್ಚಿತ್ತ ಆಗುತ್ತೆ, ತಪ್ಪಾಗುತ್ತೆ, ಜನರ ಮುಂದೆ ತಲೆ ತಗ್ಸ್ಬೇಕಾಗುತ್ತೆ, ಶಿಕ್ಷೆಗೆ ಗುರಿಯಾಗಬೇಕು. ಆವಾಗ ನೀವೇನು ಡೈಲಾಗ್ ಹೇಳ್ಬಾರ್ದು, ಸರ್ ಎಲ್ಲ ನಮ್ಮ ಹಣೆ ಬರಹ ಸರ್, ಇದು ನಾನು ಒಪ್ಪಲ್ಲ, ಇದು ನಿಮ್ಮ ಹಣೆ ಬರಹ ಅಲ್ಲ, ಇದು ನೀವಾಗಿಯೇ ಮಾಡಿಕೊಂಡಿದ್ದು ಸ್ವಯಂಕೃತ ಅಪರಾಧ ಅಂತ ಹೇಳಿ. ಭ್ರಷ್ಟಾಚಾರಿಗಳಿಗೆ ನಾನು ಬಳಸೋ ಶಬ್ದ ಏನು, ನೀವಾಗಿಯೇ ಕೈಯಿಂದ ಮಾಡಿಕೊಂಡ ಅಪರಾಧ. ಅದನ್ನು ಹಣೆ ಬರದ ಮೇಲೆ ಯಾಕೆ ಹಾಕ್ತೀರಿ? ಏಕೆ ಹಣೆ ಬರದಲ್ಲಿ ಏನಾದ್ರು ನೀವು ಲಂಚ ತಗೊಳ್ರಿ ಅಂತ ಹೇಳಿದ್ದಾರ? ಇಲ್ಪ ನೀವು ತಗೊಳ್ರಿ, ಲಂಚ ತಗೊಳ್ರಿ ಅಂತ ಯಾರು ಮೊದಲೇ ಹೇಳಿದ್ದಾರ? ಇಲ್ಲ. ಸೊ ನಾವು ತಪ್ಪು ಮಾಡಿಬಿಟ್ಟು ಅದನ್ನು ಹಣೆ ಬರಹದ ಮೇಲೆ ಹಾಕಬೇಡ್ರಿ. ಡೋಂಟ್ ಶಿಫ್ಟ್ ದ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಫೇಟ್ ಆಫ್ಟರ್ ಕಮಿಟಿಂಗ್ ರಾಂಗ್. ನಾವು ತಪ್ಪು ಮಾಡಿಬಿಟ್ಟು ಹಣೆ ಬರಹ ನಮ್ಮ ಅದೃಷ್ಟ ಸರಿ ಇಲ್ಲ ಅಂತ ಹೇಳೋದನ್ನು ನಾನು ಒಪ್ಪಲ್ಲ. ನಿಮ್ಮ ಕೈಯಲ್ಲಿದೆ. ಲೈಫ್ ಈಸ್ ಯುವರ್ ಚಾಯ್ಸ್. ಲೈಫ್ ಈಸ್ ಯುವರ್ ಚಾಯ್ಸ್. ಬದುಕು ನಿಮ್ಮ ಆಯ್ಕೆ. ನಾನು ಹೆಂಗೆ ಬದುಕಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು, ನೀವಲ್ಲ. ನೀವು ಹೇಗೆ ಬದುಕಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು, ನಾನಲ್ಲ. ನಾನು ಒಳ್ಳೆಯವನಾಗಿ ಬದುಕಬೇಕಾ, ಕೆಟ್ಟವನಾಗಿ ಬದುಕಬೇಕಾ, ಭ್ರಷ್ಟನಾಗಿ ಬದುಕಬೇಕಾ, ಆನೆಸ್ಟಾಗಿ ಬದುಕಬೇಕಾ ಅನ್ನೋದು ನಿಮ್ಮ ಮುಂದಿರುವ ಆಯ್ಕೆ. ಅದಕ್ಕೆ ನೀವು ವಿಧಿಯನ್ನು, ಹಣೆ ಬರಹವನ್ನು ಯಾಕೆ ಹೇಳ್ತೀರಿ? ಅದನ್ನು ಯಾಕೆ ಮಧ್ಯೆ ಡ್ರ್ಯಾಗ್ ಮಾಡ್ತೀರಿ? ನಮ್ಮ ಜನ ಮಾಡೋದು ಹಾಗೆ. ಏನಾರು ಎಡವಟ್ಟಾದಗಳೇನೆ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಡೈಲಾಗ್ ಏನು, ಸರ್ ಎಲ್ಲ ಹಣೆ ಬರರಿ. ನಮ್ಮ ಜನ ಉತ್ತರ ಕರ್ನಾಟಕ ಜನ ಹೇಳ್ತಾರೆ, ಸರ್ ಎಲ್ಲ ಹಣೆ ಬರರಿ, ನಮ್ಮದು ನಸೀಬ, ಕಿಸ್ಮತ್, ಬುರಾ ಕಿಸ್ಮತ್ ಅಂತಾರೆ ಹಿಂದಿಯಲ್ಲಿ, ಕಿಸ್ಮತ್. ಹಾಂ, ಸೊ ನಮ್ಮದು ಸರಿ ಇಲ್ಲ, ಹಣೆ ಬರಹ ಸರಿ ಇಲ್ಲ ಅಂತ. ಇದು ನಾನು ಹಣೆ ಬರಹ ಅನ್ನೋದನ್ನು ನಾನು ಒಪ್ಪಲ್ಲ. ನೀವಾಗೇ ಮಾಡಿಕೊಂಡು ಹಣೆ ಬರಹ ಅಂತ ಯಾಕೆ ಹೇಳ್ತೀರಿ? ನಿಮ್ಮ ಕೈಯಲ್ಲಿ ಇತ್ತಲ್ಲ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇತ್ತು, ನೀವು ತಗೊಂಡಿಲ್ಲ. ಯು ಹ್ಯಾವ್ ಫೇಲ್ಡ್ ಇನ್ ಟೇಕಿಂಗ್ ದ ರೈಟ್ ಡಿಸಿಷನ್. ತಪ್ಪು ಮಾಡಿದ್ದೀರಿ, ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸ್ಬೇಕು. ಅದನ್ನು ಗಾದೆ ಮಾತಲ್ಲಿ ಹಳ್ಳಿ ಜನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಉಪ್ಪು ತಿಂದವರು ನೀರು ಕುಡಿಯಬೇಕು. ಆಫ್ಟರ್ ಈಟಿಂಗ್ ಸಾಲ್ಟ್ ಯು ಹ್ಯಾವ್ ಟು ಡ್ರಿಂಕ್ ವಾಟರ್. ಬೇರೆ ದಾರಿನೇ ಇಲ್ಲ, ಯಾಕಂದ್ರೆ ಬಾಯಾರಿಕೆ ಆಗ್ತಿರುತ್ತದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಸ್ತದೆ, ನೀರು ಕುಡಿಲೇಬೇಕು. ಸೊ ಹಾಗಾಗಿ ಕಾಮ ಅಥವಾ ಡಿಸೈರ್ ಅಂತ ಬಂದರೆ ಯಾವುದೇ ವಿಷಯದ ಬಗ್ಗೆ, ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ನಮಗೆ ಆಸೆ ಉಂಟಾದರೆ ಅದು ಕಾಮ ಅಥವಾ ಡಿಸೈರ್ ಅಂತ ಹೇಳ್ತೀವಿ. ಡಿಸೈರ್ ಬರುವುದು ತಪ್ಪಲ್ಲ, ಡಿಸೈರ್ ಬರುವುದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಆ ಡಿಸೈರು ಸರಿಯಾದ ವಿಷಯದಲ್ಲಿ ಬಂದಿದೆಯಾ, ಬಂದಿಲ್ವಾ, ಸರಿಯಾದ ಅಂಶದ ಕುರಿತು ಆ ಬಯಕೆ ನಮಗೆ ಬಂದಿದೆಯಾ, ಬಂದಿಲ್ವಾ ಅನ್ನೋದನ್ನು ನೀವು ಜಡ್ಜ್ ಮಾಡಬೇಕು. ಈಗ ಇನ್ನು ಕ್ಲಾಸಲ್ಲಿ ಕೂತಿದ್ದೀರಿ, ಇಲ್ಲೇ ನಿಮಗೊಂದು ಆಸೆ ಬರುತ್ತೆ, ಏನು ಸರ್ ನಾನು ಗೋಬಿ ಮಂಚೂರಿ ತಿನ್ನಬೇಕು ಅಥವಾ ಪಾನಿಪುರಿ ಯಾವುದು ತಿನ್ನಬೇಕು ಅಂತ ಅನಿಸಿದರೆ, ಪಾನಿಪುರಿ ತಿನ್ನುವುದು ಬಯಕೆ, ಡಿಸೈರ್.
ಬಟ್ ತಿನ್ನುವ ಸಮಯ ಮತ್ತು ಸ್ಥಳ ಇದಲ್ಲ. ಅರ್ಥ ಆಯ್ತಾ? ನೀವು ಪಾನಿಪುರಿ ತಿನ್ನಲೇಬೇಡ್ರಿ ಅಂತ ನಾನು ಹೇಳಲ್ಲ. ತಿನ್ನುವುದಕ್ಕೆ ಸಮಯ ಮತ್ತು ಪ್ಲೇಸು ಇದಲ್ಲ. ಇದು ಕ್ಲಾಸ್ ರೂಮ್, ಇಲ್ಲಿ ಪಾಠ ಅಷ್ಟೇ ಕೇಳ್ಬೇಕು. ಈಗ ಇವರು ಪಾನಿಪುರಿ ಅಂತಾರೆ, ಅವ್ರು ನಾಳೆ ಗೋಬಿ ಮಂಚೂರಿ ಅಂತಾರೆ, ಅವ್ರು ಇನ್ನೊಂದೇನು ನೀವೆಲ್ಲ ತಿಂದ್ಮೇಲೆ ನನ್ನ ಗತಿ ಏನು ಅಲ್ವಾ? ನಾನು ಮನುಷ್ಯ ತಾನೆ, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ನೀವೆಲ್ಲ ಒಂದೊಂದು ತಿನ್ನಕ್ಕೆ ಶುರು ಮಾಡಿದರೆ ನನಗೂ ಏನಾಗುತ್ತೆ, ಬಾಯಲ್ಲಿ ನೀರು ಇರುತ್ತೆ. ನಾನು ಅವನು ಆಕಾಶ ಕರೆದು ನನಗೊಂದು ಪಾನಿಪುರಿ ತೊಗೊಂಬರಪ್ಪ, ನಾನು ನಿಮ್ಮ ಜೋಡಿ ತಿನ್ಬೇಕಾಗುತ್ತೆ. ಆವಾಗ ಕ್ಲಾಸ್ ರೂಮ್ ಹೋಗಿ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಹೋಟೆಲ್. ತರಗತಿ ಹೋಗಿ ಏನಾಗುತ್ತೆ, ಅದು ಹೋಟೆಲ್ ಆಗಿ ಕೂತ್ಕೊಳ್ಳುತ್ತೆ. ಹಂಗೆ ಮಾಡ್ಲಿಕ್ಕಾಗಲ್ಲ. ಆಸೆಗಳು ಇರಲಿ, ಬಟ್ ಆಸೆಗಳಿಗೆ ಒಂದು ಚೌಕಟ್ಟಿರಲಿ. ಆ ವರ್ಡ್ ನೋಟ್ ಮಾಡ್ಕೊಳ್ಳಿ. ದೇರ್ ಶಲ್ ಬಿ ಡಿಸೈರ್ಸ್, ಬಟ್ ಡಿಸೈರ್ ಶುಡ್ ಹ್ಯಾವ್ ಎ ಫ್ರೇಮ್. ನಮ್ಮ ಆಸೆಗಳಿಗೆ ಒಂದು ಚೌಕಟ್ಟಿರಬೇಕು, ಫ್ರೇಮ್ವರ್ಕ್ ಇರಬೇಕು. ಎವ್ರಿ ಡಿಸೈರ್ ಮಸ್ಟ್ ಹ್ಯಾವ್ ಎ ಫ್ರೇಮ್ವರ್ಕ್. ಫ್ರೇಮ್ವರ್ಕ್ ಅಂದರೆ ಚೌಕಟ್ಟು. ನಮ್ಮ ಆಸೆಗಳಿಗೆ ಒಂದು ಚೌಕಟ್ಟಿರಬೇಕು. ಚೌಕಟ್ಟು ಅಂತ ಯಾಕೆ ಹೇಳ್ತಾರೆ, ಅಲ್ಲಿ ಬೋರ್ಡ್ ತುಂಬಿದೆ, ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಆ ಡಯಾಗ್ರಾಮ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆಸೆ ಅಂತ ಬರ್ಕೊಟ್ರಿ, ಡಿಸೈರ್. ಪ್ರತಿ ಡಿಸೈರ್ಗೂ ಕೂಡ ಒಂದು ಫ್ರೇಮ್ವರ್ಕ್, ಚೌಕ ಇರು. ಈ 4 ಚೌಕ ಯಾಕೆ ಹಾಕ್ತೀವಿ ಅಂದರೆ, ವಾಟ್, ಹೌ, ವೆನ್, ವೇರ್, ಅದಕ್ಕೆ ಚೌಕಟ್ಟು ಅಂತ ಹೇಳಿ. ನಾನು ಯಾವುದೇ ಶಬ್ದ ಬಳಸಬೇಕಾದಾಗ ಸುಮ್ಮನೆ ಬಳಸಲ್ಲ. ನೀವು ಸರ್ ಏನೋ ಹಂಗ ಹೇಳ್ತಾರೆ ಅಂತ ತಿಳ್ಕೊಬೇಡ್ರಿ. ನಾನು ಒಂದು ಶಬ್ದ ಬಳಸಿದ್ರೆ ಅದ್ರ ಹಿಂದೆ ಅರ್ಥ ಇಟ್ಕೊಂಡು ಅದನ್ನು ಬಳಸಿರ್ತೀನಿ. ಅದಕ್ಕೆ ರೀಸನ್ ಇರುತ್ತೆ. ಚೌಕಟ್ಟು ಅಂದರೆ 4 ಕಡೆಯಿಂದ ಅದಕ್ಕೆ ದಿಗ್ಬಂಧ ಹಾಕಲಾಗಿದೆ. ಚೌ ಮೀನ್ಸ್ 4, ಕಟ್ಟು ಅಂದರೆ ಬಂಧನ, ಅದಕ್ಕೆ ಚೌಕಟ್ಟು ಅಂತ ಕರೀತಾರೆ. ಹೌದಾ? ಈಗ ಮನೆಗೆ ಚೌಕಟ್ಟು ಅಂತ ಇಟ್ಟಿರ್ತಾರೆ. ಯಾಕೆ? ಅದರ ಒಳಗಿಂದ ಬರ್ರಿಯಪ್ಪ ಅಂತ. ಈಗ ಇಲ್ಲಿ ಬಾಗ್ಲೇ ಇದೆ, ನೀವು ಇದ್ರಾಗಿಂದ ಬರ್ಬೇಕು. ನೀವು ಇಲ್ಲಿ ಡ್ಯಾಶ್ ಹೊಡೆದು ರಾಕೆ ಬಾಯ್ ಥರ ಒದ್ದು ದಡ್ಡ ಅಂತ ಇಲ್ಲಿ ಒಳಗೆ ಬಂದರೆ ನಮಗೆ ಗಾಬರಿ ಆಗಲ್ವಾ ಪಾಠ ಮಾಡೋರಿಗೆ? ಇಲ್ಲಿ ಅವನಪ್ಪ ಬಂದ ಅಂತ. ನೀವು ಏನೇ ಬರೋದಿದ್ರು ಅಲ್ಲಿ ಬಾಗ್ಲಿಂದ ಬರಬೇಕು. ಅದು ಎಂಟ್ರಿ ಪಾಯಿಂಟ್, ಅದು ಅಲ್ಲಿಂದನೇ ಬರಬೇಕು. ಈ ಬೇರೆ ಎಲ್ಲಿಂದ ನೀವು ಬರೋಕ್ಕೆ ನಿಮಗೂ ಇಲ್ಲ, ನನಗೂ ಅವಕಾಶ ಇಲ್ಲ. ಹಂಗೆ ಆ ಒಂದು ದಿಗ್ಬಂಧ ಅದು. ಸೊ ವಾಟ್ ಅಂದರೆ ಏನು, ನನ್ನ ಆಸೆ ಏನು, ಇದು ಮೊದಲು ಕ್ಲಿಯರ್ ಆಗಬೇಕು. ನನ್ನ ಆಸೆಯನ್ನು ಹೇಗೆ ನಾನು ಪೂರೈಸಬೇಕು, ಹೌ. ವೆನ್, ನನ್ನ ಆಸೆಯನ್ನು ಯಾವಾಗ ಪೂರೈಸಬೇಕು ಮತ್ತು ಎಲ್ಲಿ ಪೂರೈಸಬೇಕು, ವೇರ್. ಸೊ ಇದು ಟೈಮ್ ಬಗ್ಗೆ ಹೇಳುತ್ತೆ, ಇದು ಪ್ಲೇಸ್ ಬಗ್ಗೆ ಹೇಳುತ್ತೆ, ಇದು ಮ್ಯಾನರ್, ಯಾವ ರೀತಿಯಲ್ಲಿ ಅನ್ನೋದನ್ನು ಹೇಳುತ್ತೆ. ಇದು ಆ ಆಸೆ ಸರಿಯೋ ತಪ್ಪು ಅನ್ನೋದನ್ನು ಜಡ್ಜ್ ಮಾಡುತ್ತೆ. ವಾಟ್ ಇಟ್ ಈಸ್, ನನ್ನ ಆಸೆ ಏನು, ರೈಟ್ ಆರ್ ರಾಂಗ್ ಅನ್ನೋದನ್ನು ಜಡ್ಜ್ ಮಾಡುತ್ತೆ. ಸೊ ಈ ಡಯಾಗ್ರಾಮ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಜೀವನದಲ್ಲಿ ಎಂದೂ ತಪ್ಪು ಮಾಡಲ್ಲ. ಯಾರು ಈ ಡಯಾಗ್ರಾಮ್ ನೀವು ನೆನ್ಪಿಟ್ಕೋತೀರಿ ಲೈಫ್ ಲಾಂಗು, ನೀವೆಂದೂ ತಪ್ಪು ಮಾಡಲ್ಲ. ಇಟ್ಸ್ ವೆರಿ ವೆರಿ ಕ್ಲಿಯರ್. ನನ್ನ ಆಸೆ, ಅದು ಆಸೆ ಏನೇ ಇರಲಿ, ಡಿಸೈರ್ ಯಾವುದೇ ಇಲ್ಲ, IAS ಇರಲಿ, KS ಇರಲಿ, ರಿಯಲ್ ಎಸ್ಟೇಟ್ ಮಾಡೋದಿರಲಿ, ಹಣ ಗಳಿಸೋದಿರಲಿ, ಮತ್ತೊಂದಿರಲಿ, ಎಟ್ಸೆಟ್ರಾ ಎಟ್ಸೆಟ್ರಾ. ಅದು ಎಕ್ಸಾಂಪಲ್ ನೀವು ಯಾವುದಾರು ಕೊಟ್ಕೊಳ್ರಿ. ನಿಮ್ಮ ಆಸೆ ಫಸ್ಟ್ ಕ್ವಶನ್ ನೀವೇ ಮಾಡ್ಕೋಬೇಕು. ನಂಬರ್ 1, ನನ್ನ ಆಸೆ ಸರಿಯೋ ತಪ್ಪೋ, ನಾನು ಆಸೆ ಪಡ್ತಾ ಇರೋದು ರೈಟ್ ಆರ್ ರಾಂಗ್, ಅದಕ್ಕೆ ಉತ್ತರ ಕೊಟ್ಕೊಳ್ಳಿ. ಅಲ್ಲಿ ಉತ್ತರ ನಿಮಗೆ ಎಸ್ ಅಂತ ಬಂದರೆ, ಇಲ್ಲ ಸರ್ ನಾನು ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನಿಸಿದ್ರೆ, ನೆಕ್ಸ್ಟ್ 2ನೇ ಸ್ಟೆಪ್ಪಿಗೆ ಬನ್ನಿ. ಹೌ, ನನ್ನ ಆಸೆಯನ್ನು ನಾನು ಹೇಗೆ ಪೂರೈಸ್ಕೊಳ್ಬೇಕು, ಹೌ ಟು ಫುಲ್ಫಿಲ್ ಇಟ್, ಯಾವ ರೀತಿಯಲ್ಲಿ, ಯಾವ ಮ್ಯಾನರ್ನಲ್ಲಿ, ಯಾವ ವಿಧಾನದಲ್ಲಿ ಅದನ್ನು ಪೂರೈಸ್ಕೊಳ್ಬೇಕು, ಇದಕ್ಕೆ ನೀವು ಉತ್ತರ ಕೊಡಬೇಕು. ಹೌ ಶಾಲ್ ಐ ಫುಲ್ಫಿಲ್ ದಿ ಆನ್ಸರ್. ಅದಕ್ಕೆ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಇದೆ, ಎಲ್ಲರೂ ಒಪ್ಪಿತವಾದಂಥ ವಿಧಾನ ಇದೆ, ಮೆಥಡ್ ಇದೆ. ಅದನ್ನು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಮೆಥಡ್ ಅಂತಾರೆ. ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿತವಾದ ವಿಧಾನದಲ್ಲಿ ಮಾಡಲಿಕ್ಕೆ ಅವಕಾಶಗಳಿವೆ. ಈಗ ನೀವು IAS ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಈಗ DC ಇದ್ದಾರ ಹೋಗ್ಬಿಟ್ಟು ಅವ್ನು ಶೂಟ್ ಮಾಡಿ ಅವ್ನು ಕೋಟ್ ಹಾಕೊಂಡು ನಾ ಅಲ್ಲಿ ಕೊಡ್ತೀನಿ ಅಂದರೆ, ನೀ ಇಲ್ಲ ನಾನೇ DC ಅಂತ ಇರೋ DC ಕೊಂದ್ಬಿಟ್ಟು ನೀವು ಅಲ್ಲಿ ಹೋಗಿ ಕೂತ್ರೆ ನಿಮ್ಮ ಮ್ಯಾನರ್ ತಪ್ಪು. ನೀವು DC ಆಗಬೇಡ್ರಿ ಅಂತ ಹೇಳಲ್ಲ. DC ಆಗ್ಲಿಕ್ಕೆ ಏನಿದೆ, ಒಂದು ಪ್ರೊಸೀಜರ್ ಇದೆ. ನೀವು ಎಕ್ಸಾಮ್ ಬರೀರಿ, ಪ್ರಿಲಿಮ್ಸ್ ಪಾಸ್ ಆಗ್ರಿ, ಮೇನ್ಸ್ ಪಾಸ್ ಆಗ್ರಿ, ಇಂಟರ್ವ್ಯೂ ಕೊಡ್ರಿ, ಸೆಲೆಕ್ಟ್ ಆಗ್ರಿ, ಟ್ರೈನಿಂಗ್ ತಗೊಳ್ರಿ, ಆಮೇಲೆ ಬಂದು ಕೋಟ್ ಹಾಕೊಂಡು DC ಅಂತ ಕೂಡ್ರಿ. ಬ್ಯಾಡ್ ಅಂದವ್ರು ಯಾರು? ಹೂ ಸೇಸ್ ನೋ. ಸೊ ಆ ಮ್ಯಾನರ್ನ ಚೆಕ್ ಮಾಡ್ಕೋಬೇಕು. ನಾನು ಹೋಗುವ ಮಾರ್ಗ ಸರಿ ಇದೆಯಾ, ಸರಿಯಾದ ರೀತಿಯಲ್ಲಿ ನಾನು ಪೂರೈಸ್ತಾ ಇದ್ದೀಯ ನಾನು. ಇದಕ್ಕೆ ಉತ್ತರ ಎಸ್ ಅಂತ ಸಿಕ್ಕರೆ ನೆಕ್ಸ್ಟ್ ನಂಬರ್ 3, ಯಾವಾಗ, ನಾನು ಯಾವಾಗ ಈ ಆಸೆಯನ್ನು ಪೂರೈಸ್ಕೊಳ್ಬೇಕು, ಟೈಮ್
ಫಿಕ್ಸ್ ಇರುತ್ತೆ. ಪ್ರತಿಯೊಂದು ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಅದರದೇ ಆದ ಟೈಮ್ ಇರುತ್ತೆ. ಈಗ ನಿಮಗೆ ಟೈಮ್ ಕೊಟ್ಟಿದ್ದಾರೆ, 21 ವರ್ಷದಿಂದ 30 ವರ್ಷದ ಒಳಗೆ ನೀವು ಎಕ್ಸಾಮ್ ಬರೀಬೇಕು. ಜನರಲ್ ಮೆರಿಟ್ನವರು, ಉಳಿದವರು 34, 35, SC ST ಅವರು 40 ವರ್ಷ ಒಂದು ಏಜ್ ಲಿಮಿಟ್ ಹಾಕಿದ್ದಾರೆ. ಅಷ್ಟು ಒಳಗಡೆ ನೀವು ಮಾಡ್ಕೋಬೇಕು. ನೀವು 45 ವರ್ಷ ಆದಮೇಲೆ ಸರ್ ನಾ IAS ಆಗ್ಬೇಕ್ರಿ ಮನೆಗೆ ಹೋಗು ಅಂತ ಹೇಳಿ ನೀವು ಆಗ್ಲಿಕ್ಕೆ ಬರಲ್ಲ. ನೀವು ಟೈಮ್ ಮುಗಿದು ಹೋಗ್ತಾ ಇಲ್ಲ, ಕಾಲಮಿತಿ ಆಗೋದು. ಇಷ್ಟು ವರ್ಷ ಏನು ಮಾಡ್ತಿದ್ಯಪ್ಪ, ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಾ, ಇಷ್ಟು ವರ್ಷ ಯಾಕೆ ಎಕ್ಸಾಮ್ ಬರಲಿಲ್ಲ? ಇಲ್ಲ ಸರ್ ನನಗೀಗ ಆಗಬೇಕು ಅನ್ನೋದು. ನಿನಗೀಗ ಆಗಬೇಕಾಗಿದೆ ಅಂತ ಅನಿಸ್ಬೋದು, ಆದರೆ ಅದರ ಅವಧಿ ಮೀರಿ ಹೋಗಿದೆ, ಟೈಮ್ ಲಿಮಿಟ್ ಆಗಿ ಹೋಗಿದೆ. ಆ ಟೈಮ್ ಒಳಗಡೆ ನೀವು ಪ್ರಯತ್ನ ಮಾಡಬೇಕು. ಅದಕ್ಕೆ ನಿಮಗೆ ಹೇಳೋದು, ಈಗ ಎಕ್ಸಾಮ್ ಬರೀರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಆ ವಯೋಮಿತಿಯಲ್ಲಿ ನೀವಿದ್ದೀರಿ, ಆ ಏಜ್ ಲಿಮಿಟಲ್ಲಿದ್ದೀರಿ, ಟ್ರೈ ಮಾಡಿರಿ. ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ನೀವು IAS ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀವು ಮಾಡ್ರಿ ಅಂತ ನಾನೂ ಹೇಳಲ್ಲ. ನಿಮಗೆ ಓದೋ ಇಂಟ್ರೆಸ್ಟು ಹೋಗಿರುತ್ತೆ, ಮಾಡಬೇಕು ಅನ್ನೋ ಆಸೆನೂ ಹೋಗಿರುತ್ತೆ. ಅಯ್ಯೋ ಬಿಡಿ ಸರ್, ಯಾವುದೋ ಒಂದು ಜಾಬು, ಯಾವುದೋ ಒಂದು ಕೆಲಸ ಮಾಡಿಕೊಂಡು ಆರಾಮಾಗಿರ್ತೀವಿ. ಈಗ ಮಾಡುವ ಅವಕಾಶ, ದಿಸ್ ಇಸ್ ಗೋಲ್ಡನ್ ಟೈಮ್. ನಿಮಗೆ ಇದು ಒಂಥರ ಬಂಗಾರದ ಕಾಲ, ಸುವರ್ಣ ಕಾಲ ಅಂತ ಹೇಳಿ. ಈ ಕರೆಕ್ಟಾಗಿ 1 ವರ್ಷ ನೀವು ಓದ್ಕೊಂಡ್ರೆ ಒಳ್ಳೆಯ ಭವಿಷ್ಯ ನಿಮಗೆ ಕಾದಿದೆ. ನೀವೆಲ್ಲ ನೋಡಿದ್ದೀರಿ, DC ಅವರು ಬರೋದು, SP ಅವರು ಬರೋದು ನೋಡಿರ್ತೀರಿ. ನಿಮ್ಮ ಮನಸ್ಸಲ್ಲಿ ಸರ್ ನಾನು ಒಂದು ದಿವಸ ಹಿಂಗಾಗಬೇಕು ಅಂತ ಅನಿಸಿರುತ್ತೆ. ದಟ್ ಈಸ್ ದ ಟೈಮ್. ಆ ಟೈಮ್ ಒಳಗಡೆ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ. ಅದು ಎಂತಹ ಟೈಮು, ವಿಚ್ ಈಸ್ ಫಿಕ್ಸ್ಡ್ ಬೈ ದ ಲಾ. ಕಾನೂನಿನ ಅಡಿಯಲ್ಲಿ ಏನು ಕಾಲಮಿತಿಯನ್ನು ಹಾಕಿದ್ದಾರೋ ಅದರ ಅಡಿಯಲ್ಲಿ ನಿಮ್ಮ ಆಸೆಯನ್ನು ಪೂರೈಸ್ಕೊಳ್ಬೇಕು. ಒಂದು ಇದು ಆದಮೇಲೆ ಲಾಸ್ಟ್ ಕೊನೆಯ ಪ್ರಶ್ನೆ ನಂಬರ್ 4. ಅದನ್ನ ಈ ಥರ ನೀವು ಯಾರೋ ಮಾರ್ಕ್ ಹಾಕೊಳ್ಳಿ, ಒಂದೊಂದೇ ಸೀಕ್ವೆನ್ಸಲ್ಲಿ ಬರಬೇಕು. ಸೊ ಲಾಸ್ಟಲ್ಲಿ ಬರುವ ಪ್ರಶ್ನೆ, ಎಲ್ಲಿ ನನ್ನ ಈ ಆಸೆಯನ್ನು ನಾನು ಎಲ್ಲಿ ಈಡೇರಿಸ್ಕೋಬೇಕು ಅಂದರೆ ಪ್ಲೇಸ್, ಯಾವ ಸ್ಥಳದಲ್ಲಿ, ಯಾವ ಸಂದರ್ಭದಲ್ಲಿ ನಾನು ಅದನ್ನು ಈಡೇರಿಸ್ಕೊಳ್ಬೇಕು. ಈಗ ನೀವು IAS ಆಗಬೇಕು ಅಂದರೆ ನೀವು ಭಾರತದಲ್ಲೇ ಇರಬೇಕು, ಅಂಡರ್ಸ್ಟುಡ್. ಅದು ನೀವು ಅಮೇರಿಕಾಕ್ಕೆ ಹೋಗ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಅಮೇರಿಕಾದ ಮೈಕ್ರೋಸಾಫ್ಟಲ್ಲಿ ವರ್ಕ್ ಮಾಡಿ ಅಲ್ಲಿ IAS ಆಗಬೇಕು ಅಂದರೆ ನಾನ್ಸೆನ್ಸ್. IAS ಆಗಬೇಕಂದ್ರೆ ನೀ ಎಲ್ಲಿ ಬರಬೇಕು, ಭಾರತಕ್ಕೆ ಬರಬೇಕು. ಭಾರತಕ್ಕೆ ಬಂದು ಇಲ್ಲಿದ್ದರೆ ಅಷ್ಟೇ ನೀನು IAS ಆಗ್ಲಿಕ್ಕೆ ಸಾಧ್ಯ. ನೀವು ಅಮೇರಿಕಾದಲ್ಲಿ ಇದ್ಬಿಟ್ಟು ನಾ IAS ಆಗಬೇಕು, KS ಆಗಬೇಕು ಅಂದ್ರೆ ಆಗಲ್ಲ. ನಿಮಗೆ KS ಆಗಬೇಕು ಅಂದರೆ ಕರ್ನಾಟಕದಲ್ಲಿರು, IAS ಆಗಬೇಕಾ ಇಂಡಿಯಾದಲ್ಲಿರು. ನೀ ದೇಶ ಬಿಟ್ಟು ಹೋಗ್ಬಿಟ್ಟು ನಾನು IAS ಆಗ್ತೀನಿ ಅಂದರೆ ಇಟ್ ಈಸ್ ನೆವರ್ ಪಾಸಿಬಲ್. ಸೊ ಅದರಲ್ಲಿ ಪ್ರತಿ ನಮ್ಮ ಆಸೆಗೆ 4 ಇತಿಮಿತಿಗಳಿವೆ. ಅದಕ್ಕೆ ಚೌಕಟ್ಟು ಅಂತ ಹೇಳಿದೆ. ಏನು, ಹೇಗೆ, ಏಕೆ, ಎಲ್ಲಿ. ಇವು 4ಕ್ಕೆ ನಿಮಗೆ ಉತ್ತರ ಕರೆಕ್ಟಾಗಿ ಸಿಕ್ಕರೆ ಅವಾಗ ನಾನು ಹೇಳ್ತೀನಿ ಯುವರ್ ಡಿಸೈರ್ ಈಸ್ ಗುಡ್. ನಿಮ್ಮ ಆಸೆ ಸರಿಯಾಗಿದೆ, ಕರೆಕ್ಟ್ ಆಗಿದೆ, ಏನೂ ಸಮಸ್ಯೆ ಇಲ್ಲ, ಗೋ ಹೆಡ್. ನೀವು ಅದರೊಂದಿಗೆ ಮುಂದುವರಿಬಹುದು. ಈ 4ಕ್ಕೆ ಏನು ಮಾಡ್ಬೇಕು, ನೀವು ಟಿಕ್ ಮಾರ್ಕ್ ಹಾಕಬೇಕು. ಅವಕ್ಕೆ ಚೆಕ್ ಲಿಸ್ಟ್ ಅಂತಾರೆ. ನೀವು ಯಾರು ಮ್ಯಾನೇಜ್ಮೆಂಟ್ ಓದಿರೋ, ಮ್ಯಾನೇಜ್ಮೆಂಟಲ್ಲಿ ಫಸ್ಟ್ ನಿಮಗೆ ಕಲಿಸ್ಕೊಡೋದೇ ಚೆಕ್ ಲಿಸ್ಟ್. ಯಾವುದೇ ಕೆಲಸ ಮಾಡೋ ಮುಂದೆ ಅದನ್ನು ಟಿಕ್ ಮಾಡಬೇಕು. ವಾಟ್ ಸರಿ ಇದೆಯಾ, ಟಿಕ್ ಹಾಕ್ರಿ. ಹೌ ಸರಿ ಇದೆಯಾ, ಟಿಕ್ ಹಾಕ್ರಿ. ವೆನ್ ಸರಿ ಇದೆಯಾ, ಟಿಕ್ ಮಾರ್ಕ್ ಹಾಕ್ರಿ. ವೇರ್ ಸರಿ ಇದೆಯಾ, ಟಿಕ್. ಇವ 4 ಟಿಕ್ ಮಾರ್ಕ್ ಸರಿಗೆ ಬಂದರೆ ದೆನ್ ಫೈನ್, ಗೋ ಹೆಡ್. ಯಾರ್ದು ಏನು ತಕರಾರು. ನೀವು ಎಲ್ಲಾದರೂ ಒಂದು ಕಡೆಗೆ 8 ಮಾರ್ಕ್ ಬಂದರೆ, ಸರಿ ಇಲ್ಲ ಸರ್ ಇದು ಅಂತ 8 ಬಂದರೆ ಯು ಸ್ಟಾಪ್ ಇಟ್. ಆವಾಗ ನಿಮ್ಮ ಆಸೆ ಸರಿ ಇಲ್ಲ, ಅಲ್ಲೇನೋ ದೋಷ ಇದೆ, ಫಾಲ್ಟ್ ಇದೆ, ಯುವರ್ ಡಿಸೈರ್ ಈಸ್ ನಾಟ್ ರೈಟ್, ಯು ಸ್ಟಾಪ್ ಇಟ್. ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡಿ, ಮುಂದುವರಿಬೇಡಿ ಅಂತ ಅರ್ಥ. ಸೊ ನಿಮ್ಮ ಬದುಕಿನಲ್ಲಿ ಯಾವತ್ತೂ ಈ ಚೆಕ್ ಲಿಸ್ಟನ್ನು ಇಟ್ಕೊಂಡೇ ನೀವು ಕೆಲಸ ಮಾಡಬೇಕು. ಯಾವುದೇ ಕೆಲಸ ಇರಲಿ ಆ ಚೆಕ್ ಲಿಸ್ಟ್ ಇಟ್ಕೊಳ್ರಿ. ವಾಟ್, ಹೌ, ವೆನ್, ವೇರ್. ಈ 4 ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಬೇಕು. ಮತ್ತು ಇದನ್ನು ಇನ್ನೊಬ್ಬರು ಕೇಳಲ್ಲ. ಸರ್ ನೀವು ಬಂದು ಕೇಳ್ತೇನೆ ನಾನು ಕೇಳ್ಬಿಡ್ರಿ, ನಾ ಕೇಳಲ್ಲ. ನಾವು ಎಲ್ಲ ಹೊತ್ತು ನಿಮ್ಮ ಜೊತೆಯಲ್ಲಿ ಇರಲ್ಲ, ಕ್ಲಾಸ್ ಇದ್ದಾಗಷ್ಟೇ ಬಂದಿರ್ತೀವಿ. ಮಿಕ್ಕಿದ ಟೈಮ್ನಲ್ಲಿ ಈ ಪ್ರಶ್ನೆಗಳನ್ನು ನಿಮಗೆ ನೀವೇ ಹಾಕ್ಕೊಳ್ಬೇಕು. ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್ ದೀಸ್ 4 ಕ್ವಶನ್ಸ್ ಆ್ಯಂಡ್ ಇಫ್ ಯು ಗೆಟ್ ದ ಆನ್ಸರ್ ಎಸ್, ಅವು 4 ಪ್ರಶ್ನೆಗೆ ನಿಮಗೆ ಉತ್ತರ ಹೌದು, ಕರೆಕ್ಟು ಅಂತ ಬಂದರೆ ಮಾತ್ರ ಮುಂದೆ ಹೆಜ್ಜೆ ಇಡ್ರಿ. ಇಲ್ಲದೆ ಹೋದರೆ ಈಗ ಅಲ್ಲಿ ಬೋರ್ಡ್ ನೋಡಿ, ಯು ಕ್ಯಾನ್ಸಲ್ ದ ಡಿಸೈರ್. ನಿಮ್ಮ ಆಸೆಯನ್ನೇ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. 8 ಮಾರ್ಕ್ ಇಲ್ಲ, ನನ್ನ ಆಸೆ ಸರಿ ಇಲ್ಲ, ನಾನು ಹಿಂಗೆ ಮಾಡಬಾರ್ದು ಅಂತ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ನಿಮ್ಮ ಆಸೆಯನ್ನೇ ರದ್ದು ಮಾಡಿಬಿಡಿ. ಆವಾಗ ನಿಮಗೆ ಯಾವ ಅಪಾಯ ಆಪತ್ತು ಇರಲ್ಲ. ಯು ಹ್ಯಾವ್ ಕ್ಯಾನ್ಸಲ್ ದಿ ಡಿಸೈರ್ ಇಟ್ ಸೆಲ್ಫ್. ಆದರೆ ಈ ಕ್ಯಾನ್ಸಲ್ ಮಾಡುವುದಷ್ಟು
ಈಸಿ ಅಲ್ಲ. ನಾನು ಹೇಳಿದಷ್ಟು ಇಲ್ಲಿ ನನ್ನ ಕೈಯಲ್ಲಿ ಪೆನ್ ಇತ್ತು, 8 ಮಾರ್ಕ್ ಹಾಕಿದೆ, ನೀವು ಹೌದು ಅಂತ ತಲೆ ಆಡಿಸ್ಬಿಟ್ರಿ. ಬಟ್ ರಿಯಲ್ ಲೈಫಲ್ಲಿ ಹಂಗಿರಲ್ಲ. ನಾನು ಇಲ್ಲಿ 8 ಮಾರ್ಕ್ ಹಾಕಿದಷ್ಟು ನಿಮ್ಮ ಮೈಂಡಲ್ಲಿ ಸುಲಭವಾಗಿ ಅದನ್ನು ನೀವು 8 ಮಾರ್ಕ್ ಹಾಕ್ಲಿಕ್ಕಾಗಲ್ಲ. ಅದಕ್ಕಾಗಿ ಒಂದಷ್ಟು ಏನು ಮಾಡಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಒಂದಷ್ಟು ಕೆಲಸ. ಅದಕ್ಕೆ ಒಂದು ನಾನು ಟಿಪ್ ನಾನು ನಿನ್ನೆ ಹೇಳಿದ್ದೆ ತರಗತಿ ಮುಗಿಸ್ಬೇಕಾದಾಗ, ಮೆಡಿಟೇಷನ್. ನಿಮಗೆ ಆ ಆಸೆಯನ್ನು ಟಿಕ್ ಮಾಡಲಿಕ್ಕೆ ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪದೇ ಪದೇ ಅದು ನಮಗೆ ಬೇಕು ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಮೆಡಿಟೇಷನ್ ಮಾಡಿರಿ, ಧ್ಯಾನ ಮಾಡಿರಿ, ಮನಸ್ಸನ್ನು ಶಾಂತಗೊಳಿಸ್ರಿ, ಸ್ವಲ್ಪ ಮೈಂಡನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿರಿ, ಬೇರೆ ವಿಷಯಗಳ ಕಡೆಗೆ ಗಮನ ಹರಿಸ್ರಿ, ಆ ಬೇರೆ ರಚನಾತ್ಮಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಕೊಳ್ರಿ. ಮತ್ತು ಬಿ ಇನ್ ದ ಕಂಪನಿ ಆಫ್ ಗುಡ್, ಒಳ್ಳೆಯ ಜನರ ಜೊತೆಗೆ ಸತ್ಸಂಗದಲ್ಲಿ ಹೋಗ್ರಿ. ಆವಾಗ ನಿಮ್ಮ ಮನಸ್ಸು ಆಟೋಮೆಟಿಕಲಿ ಸರಿಯಾದ ದಾರಿಯಲ್ಲಿ ಬರುತ್ತೆ. ಹಾಗಾಗಿ ಫಸ್ಟ್ ಪಾಯಿಂಟಲ್ಲಿ ಕಾಮ ಅಂತ ಹೇಳಿದರೆ ಅದು ಡಿಸೈರ್. ಆ ಡಿಸೈರ್ ಯಾವುದಕ್ಕೆ ಇರ್ಬೋದು, ಹಣಕ್ಕಾಗಿ ಇರ್ಬೋದು. ಈಗ ನೋಡಿ, ಆಡಳಿತಕ್ಕೆ ಲಿಂಕ್ ಮಾಡಿಕೊಡ್ತೀನಿ. ಆಡಳಿತದಲ್ಲಿರೋರು ಇಷ್ಟಪಡೋದೇನು, ನನಗೆ ಹಣ ಬೇಕು, ಅಧಿಕಾರ ಬೇಕು, ಆಮೇಲೆ ಸ್ಥಾನಮಾನ ಬೇಕು, ನನಗೆ ಎಲ್ಲರೂ ಗೌರವ ಕೊಡಬೇಕು, ಸ್ಟೇಟಸ್ ಬೇಕು, ಸಮಾಜದಲ್ಲಿ ಪ್ರತಿಷ್ಠೆ ಬೇಕು. ಈಗ ತಾನೇ ಎಲ್ಲರೂ ಜಗಳ ಮಾಡೋದು. ಪೀಪಲ್ ಆರ್ ಸ್ಟ್ರಗಲಿಂಗ್ ಹಾರ್ಡ್ ಫಾರ್ ಮನಿ, ಪವರ್, ರೆಸ್ಪೆಕ್ಟ್, ಸ್ಟೇಟಸ್, ಪ್ರೆಸ್ಟೀಜ್. ಪ್ರತಿಷ್ಠೆ ಅಂದರೆ ಪ್ರೆಸ್ಟೀಜ್. ಎಲ್ಲರೂ ನನ್ನನ್ನು ಹೊಗಳಬೇಕು, ಎಲ್ಲರೂ ನನ್ನನ್ನು ಸನ್ಮಾನ ಮಾಡಬೇಕು, ಆನರ್ ಮಾಡಬೇಕು. ನಾ ಎಲ್ಲೆಲ್ಲಿ ಹೋಗ್ತೀನಿ ಜನ ಎಲ್ಲ ನಿಮಗೆ ಜೈ ಜೈ ಅನ್ನಬೇಕು, ಜೈಕಾರ ಆಗಬೇಕು. ನಾವು ಹೋದಲ್ಲೆಲ್ಲ ಜನ ಹಾರ ಹಾಕಬೇಕು, ತಲೆ ಮೇಲೆ ಮೈಸೂರು ಪೇಟ ಇಡಬೇಕು, 4 ಸೇಬು ಹಣ್ಣು 2 ಬಾಳೆಹಣ್ಣು ಇಡಬೇಕು. ಹಿಂಗೆ ನಿಮ್ಮ ತಲೆಯಲ್ಲಿ ಬಂತು ಅಂದರೆ ಬರೋದು ತಪ್ಪಲ್ಲ. ಆ ಥರ ಬರುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡೀರಾ, ಅದನ್ನ ಉತ್ತರ ಕೊಡಬೇಕಲ್ಲ. ಜನ ಯಾರು ನಿಮಗೆ ಸುಮ್ಮನೆ ಸನ್ಮಾನ ಮಾಡಲ್ಲ. ನೀವೆಲ್ಲರೂ ಸುಮ್ಮನೆ ಸನ್ಮಾನ ಮಾಡಿಸ್ಕೊಂಡಿರಾ? ಬೇಕಾದ್ರೆ ಎಕ್ಸಾಂಪಲ್ ಕೊಡ್ರಿ. ಇಲ್ರಿ, ನಾ ಹಿಂಗೆ ದಾರ್ಯಾಗ ಹೊಂಟಿದ್ದೆ, ಸುಮ್ಮನೆ ಹಂಗೆ ಯಾರೋ ಬಂದರು, ಪೇಟ ಇಟ್ಟು ಮೈಸೂರು ಸಿಲ್ಕು ಇದನ್ನು ಹಾಕಿ ಶಾಲ್ ಹಾಕಿ ಸನ್ಮಾನ ಮಾಡಿದರು ಅಂತ ಎಕ್ಸಾಂಪಲ್ ಕೊಡ್ರಿ. ಯಾರು ತಲೆ ಕೆಟ್ಟವ್ರು ಮಾಡ್ಬೋದು ಅಷ್ಟೇ. ಲೂಸ್ ಫೆಲೋ, ಇಡಿಯಾಟಿಕ್ ಫೆಲೋ ಅಂತೀವಿ, ಮಾಡ್ಬೋದು. ಸೊ ಬುದ್ಧಿ ಇರುವ ವ್ಯಕ್ತಿ ಯಾರು ಸುಮ್ಮನೆ ನಿಮಗೆ ಸನ್ಮಾನ ಮಾಡಲ್ಲ. ಸನ್ಮಾನ ಮಾಡಬೇಕು ಅಂದರೆ ನೀವೇನು ಮಾಡಿರ್ಬೇಕಲ್ಲಿ, ಒಂದು ಸಾಧನೆ, ಒಳ್ಳೆಯ ಕೆಲಸ ಮಾಡಿರ್ಬೇಕು. ಯು ಶುಡ್ ಹ್ಯಾವ್ ಡನ್ ಸಮಥಿಂಗ್ ಗುಡ್. ನೀವೇನೋ ಸಮಾಜಕ್ಕೆ, ದೇಶಕ್ಕೆ ಒಳಿತಾಗುವಂಥ ಕೆಲಸ ಮಾಡಿ 4 ಜನ ಮೆಚ್ಚುವಂಥ ಕೆಲಸ ಮಾಡಿದರೆ ಜನ ಬಂದು ನಿಮಗೆ ಸನ್ಮಾನ ಮಾಡ್ತಾರೆ. ಸುಮ್ಮನೆ ಯಾರೂ ನಿಮಗೆ ಸನ್ಮಾನ ಮಾಡಲ್ಲ, ಮಾಡಲೂಬಾರ್ದು. ನಂದು 2 ಪಾಯಿಂಟ್ ಹೇಳ್ತೇನೆ. ಮಾಡಲ್ಲ, ಮಾಡಬಾರ್ದು. ಯು ಶುಡ್ ನಾಟ್ ಆನರ್ ಸಮ್ವನ್ ವಿದೌಟ್ ಎನಿ ರೀಸನ್. ಅದಕ್ಕೆ ರೀಸನ್ ಕೊಡ್ಬೇಕು. ನಾವು ಒಬ್ಬರಿಗೆ ಒಂದು ಅವಾರ್ಡ್, ಪದ್ಮಶ್ರೀ ಕೊಡ್ತೀವಿ ಅಂದರೆ ಅವ್ರು ಏನಾದರೂ ಸಾಧನೆ ಮಾಡಿರ್ಬೇಕು. ಇಲ್ಲ ಸರ್, ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ ಸರ್, ಇವನಿಗೊಂದು ಪದ್ಮಶ್ರೀ ಕೊಟ್ಬಿಟ್ರಿ ಅಂದರೆ, ಅದೇನು ತರಕಾರಿನ, ಬೆಳ್ಳುಳ್ಳಿನ, ಬದನೆಕಾಯಿನ, ಓದೋದವ್ರಿಗೆಲ್ಲ ದಾರಿಗುಂಟ ಪದ್ಮಶ್ರೀ ಕೊಡೋಕ್ಕೆ. ಪದ್ಮಶ್ರೀ ತಗೊಳ್ಳಿಕ್ಕೆ ನೀನು ಏನಪ್ಪ ಅಂತ ಕೆಲಸ ಮಾಡಿದ್ದೀಯಾ, ಏನು ಸೇವೆ ಮಾಡಿದ್ದೀಯಾ? ಈಗ ಸಾಲು ಮರದ ತಿಮ್ಮಕ್ಕ ಮರ ಹಚ್ಚಿದ್ದಾಳೆ, ಕೊಡಿ ಪದ್ಮಶ್ರೀ. ಯಾರೋ ವೈದ್ಯರು, ಸೂಲಗಿತ್ತಿ ನರಸಮ್ಮ 15,000 ಹೆರಿಗೆಗಳನ್ನು ನ್ಯಾಚುರಲ್ ಆಗಿ ಸುರಕ್ಷಿತವಾಗಿ ಮಾಡಿದ್ದಾಳೆ. ಸೂಲಗಿತ್ತಿ ನರಸಮ್ಮನಿಗೆ ಪದ್ಮಶ್ರೀ ಕೊಡಿ. ವೀರೇಂದ್ರ ಹೆಗ್ಗಡೆಯವರು ಲಕ್ಷಾಂತರ ಜನ ಹಳ್ಳಿ ಹೆಣ್ಮಕ್ಳಿಗೆ ಉದ್ಯೋಗ ಕೊಡಿಸಿದ್ದಾರೆ, ಅನ್ನದಾನ ಮಾಡ್ತಾರೆ, ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಈಗೂ ಸೇವೆ ಮಾಡ್ತಾರೆ, ಕೊಡಿ. ಯಾರು ಬೇಡ ಅನ್ನೋದು. ನೀವು ಯಾರೋ ಕೆಲಸಕ್ಕೆ ಬಾರ್ದವ್ರಿಗೆ, ಯೂಸ್ಲೆಸ್ ಫೆಲೋ, ಏನೂ ಮಾಡಿದವ್ರಿಗೆ ನಾವು ಪದ್ಮಶ್ರೀ ಕೊಡ್ತೀವಿ ಅಂದರೆ ಅದಕ್ಕೆ ನಮ್ಮ ತಕರಾರಿದೆ, ಅಬ್ಜೆಕ್ಷನ್ ಇದೆ. ಯು ಕೆನಾಟ್ ಇನ್ಸಲ್ಟ್ ದ ಪದ್ಮಶ್ರೀ ಅವಾರ್ಡ್. ನೀವು ಅಂಥವ್ರಿಗೆ ಕೊಡೋದ್ರಿಂದ ಆ ಅವಾರ್ಡಿನ ಮರ್ಯಾದೆ ಏನಾಗುತ್ತೆ, ಕಡಿಮೆ. ಯು ಆರ್ ಇನ್ಸಲ್ಟಿಂಗ್ ದಿ ವ್ಯಾಲ್ಯೂ ಆಫ್ ದಿ ಅವಾರ್ಡ್. ಆ ಒಂದು ಅವಾರ್ಡಿಗೆ ಅದರದೇ ಆದ ಘನತೆ ಇರುತ್ತೆ. ಅಂಥವ್ರನ್ನ ನೋಡಿ ನೀವು ಕೊಡಬೇಕು. ಸೊ ಹಾಗಾಗಿ ಆ ಡಿಸೈರ್, ಕಾಮ ಅಂದರೆ ಏನು, ಅದರ ಚೌಕಟ್ಟೇನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ. ಈಗ 2ನೇದಕ್ಕೆ ಬನ್ನಿ. ಪಾಯಿಂಟ್ ನಂಬರ್ 2, ಕ್ರೋಧ. ಸಾರಿ, ಅದೇ ನಾನು ಇಂಗ್ಲೀಷಲ್ಲಿ ಬರೆದೆ, ಕನ್ನಡದಲ್ಲಿ ಬರ್ಕೊಳ್ಳಿ. ಸೊ 2ನೇ ಭಾವನೆ ನಮ್ಮಲ್ಲಿ ಬರ್ತಕ್ಕಂಥದ್ದು ಆ್ಯಂಗರ್, ಕ್ರೋಧ ಅಂತ ಹೇಳ್ತಾರೆ. ಆಡೋ ಭಾಷೆಯಲ್ಲಿ ಅದನ್ನು ಸಿಟ್ಟು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಭಾವನೆ ಸಹಜವಾಗಿ ಇದ್ದೇ ಇರುತ್ತೆ. ಎಲ್ಲರಲ್ಲೂ ಇರುತ್ತೆ. ರಾಜಕಾರಣಿಗಳಲ್ಲಿ ಇರುತ್ತೆ, ಅಧಿಕಾರಿಗಳಲ್ಲಿ ಇರುತ್ತೆ, ಮಠಾಧೀಶರಲ್ಲಿ ಇರುತ್ತೆ, ಕಲಾವಿದರಲ್ಲಿ ಇರುತ್ತೆ,
ಪ್ರತಿಯೊಬ್ಬ ವ್ಯಕ್ತಿ ಎಂಥ ಸಾಮಾನ್ಯ ವ್ಯಕ್ತಿ ಇದ್ರೂ ಅವನಲ್ಲಿ ಒಂದು ಕ್ರೋಧ, ಸಿಟ್ಟು ಅನ್ನೋ ಭಾವನೆ ಇದ್ದೇ ಇರುತ್ತೆ. ಇಟ್ಸ್ ಎ ಫೀಲಿಂಗ್. ಆ್ಯಂಗರ್ ಈಸ್ ಎ ಫೀಲಿಂಗ್. ಅದನ್ನು ಸೈಕಾಲಜಿಯಲ್ಲಿ ಹೇಗೆ ಡಿಫೈನ್ ಮಾಡ್ತಾರೆ, ಬಹುಶಃ ಅದನ್ನು ಹೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಆ್ಯಂಗರ್ ಈಸ್ ಕಾಲ್ಡ್ ಶಾರ್ಟ್ ಮ್ಯಾಡ್ನೆಸ್ ಅಂತಾರೆ. ಕೇಳಿದ್ದೀರಾ? ನೀವು ಸೈಕಾಲಜಿ ಓದಿದರೆ ಇದು ಅರ್ಥ ಆಗುತ್ತೆ. ಸಿಟ್ಟು ಅಂದರೆ ತಾತ್ಕಾಲಿಕ ಅವಧಿಯ ಹುಚ್ಚು ಅಂತ. ಮ್ಯಾಡ್ನೆಸ್ ಅಂದರೆ ಹುಚ್ಚು. ಮ್ಯಾಡ್ನೆಸ್ ಅಂದರೆ ಹುಚ್ಚು. ಶಾರ್ಟ್ ಅಂದರೆ ಅಲ್ಪಕಾಲಿಕ, ಕ್ಷಣಕಾಲದವರೆಗೆ ನಿಮಗೆ ಹುಚ್ಚಿಡಿದಿದೆ ಅಂತ ಅರ್ಥ, ಬೇರೆ ಏನಿಲ್ಲ. ಹೌದಾ? ಸಿಟ್ಟು ಬಂದಿದೆ ಅಂದರೆ ಅರ್ಥ ಏನು? ಕ್ಷಣಕಾಲದವರೆಗೆ ನೀವೇನಾಗಿದ್ದೀರಿ? ಯು ಹ್ಯಾವ್ ಬಿಕಮ್ ಮ್ಯಾಡ್. ನೀವು ಅಬ್ಸರ್ವ್ ಮಾಡಿರಿ, ಸಿಟ್ಟು ಬಂದಾಗ ನೀವು ಹೇಗೆ ಬಿಹೇವ್ ಮಾಡ್ತೀರಿ? ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗ್ರಿ. ಮನೆಯಲ್ಲಿದ್ದಾಗ ನಿಮ್ಮ ಸಿಟ್ಟು ಬಂದಿರ್ತದೆ, ಏನು ಮಾಡ್ತೀರಿ? ಕೈಗೆ ಸಿಕ್ಕಿದ ಸಾಮಾನು ತೊಗೊಂಡು ಎಸಿತೀರಿ, ಸಾಮಾನುಗಳು ಎಸಿತೀರಿ, ಪೇಪರ್ ಇದ್ರೆ ಹರಿದಾಕ್ತೀರಿ, ಮಿರರ್ ಇದ್ರೆ ಅದನ್ನು ಹೊಡಿತೀರಿ, ಸಾಮಾನು ಈ ಥರ ಚೀಲ ಇದ್ರೆ ತೊಗೊಂಡು ಅದನ್ನು ನೆಲಕ್ಕೆ ಹೋಗ್ತೀರಿ. ನಿಮ್ಗೆ ಏನೇನು ತಿಳಿತದೋ ಅದೆಲ್ಲ ಮಾಡ್ತೀರೋ ಇಲ್ಲೋ? ಅಟ್ಲೀಸ್ಟ್ ಚಿಕ್ಕವರಿದ್ದಾಗಾರ ಮಾಡಿರ್ತೀರೋ ಇಲ್ಲೋ? ಮತ್ತು ಇವು ಮಾಡ್ತೀವ್ರಿ ಅನ್ಬೇಡ್ರಿ, ಯಾಕಂದ್ರೆ ಈಗಾಗಲೇ ದೊಡ್ಡವರಾಗಿದ್ದೀರಿ, ಮೆಚೂರ್ಡ್ ಆಗಿದ್ದೀರಿ. ಚಿಕ್ಕವರಿದ್ದಾಗ ಸಿಟ್ಟು ಬಂದಾಗ ಏನು ಮಾಡ್ತಿದ್ದೀರಿ? ಶಾಲೆಗೆ ಹೋದಾಗ ಏನು ಮೇಸ್ಟ್ರು ಅಂದರು, ಮಿಸ್ ಅಂದರು, ಕ್ಲಾಸ್ ಟೀಚರ್ ಅಂದರು ಅಂತ ಮಗು ಮನೆಗೆ ಬಂದ್ಗಳು ಏನು ಮಾಡ್ತಾ? ಸ್ಕೂಲ್ ಬ್ಯಾಗ್ ತೊಗೊಂಡು ಜೋರಾಗಿ ಗೋಡೆಗೆ ಎಸೆಯುತ್ತೆ, ರಪ್ ಅಂತ ಚೀಲ ಎಸೆಯುತ್ತೆ. ತಾಯಿ ಬಂದಿರ್ತಾರೆ, ಯಾಕೆ ಹಂಗೆ ಮಾಡ್ತಂದ? ಆ ಮಿಸ್ ಸಿಗಲಿ ನನ್ನ ಕೈಯಲ್ಲಿ ಅಂತಿರ್ತ ಮಗು. ಅಷ್ಟು ಆ ಮಿಸ್ ಸಿಕ್ಕರೆ ಹೊಡೆದೇ ಬಿಡೋಷ್ಟು ಆ ಮಗುವಿಗೆ, ಆ ಸಣ್ಣ ಮಗುವಿಗೆ ಕೋಪ ಬಂದಿರುತ್ತೆ ಆ ವಯಸ್ಸಲ್ಲಿ. 5 ವರ್ಷ 6 ವರ್ಷ. ನಮ್ಮ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಒಂದು ಸಣ್ಣ ಮಗು ಇದೆ. ಆ ಮಗು ಹೋಮ್ವರ್ಕ್ ಭಾಳ ಕೊಟ್ಟಾಗ ಆ ಮಗು ಡ್ರಾಯಿಂಗು ಮಿಸ್ ಚಿತ್ರ ಬರೆದಿರುತ್ತೆ. ಬರೆದು ಬಿಟ್ಟು ಆ ಪೆನ್ಸಿಲ್ ತೊಗೊಂಡು ಆ ಮಾರಿಗೆ ಚುಸ್ತಿರುತ್ತೆ. ನಾನೇ ನೋಡಿದ್ದೀನಿ. ಯಾಕೋ ಮರಿ ಹಿಂಗೆ ಮಾಡ್ತೀಯ ಅಂತಂದರೆ, ಈ ಮಿಸ್ ಸಿಗಲಿ ಅಂಕಲ್ ನನ್ನ ಕೈಯಲ್ಲಿ ಮಾಡ್ತೀನಿ ಅಂದು ಅಷ್ಟು ಸಿಟ್ಟು ಆ ಮಗುವಿಗೆ. 4 ವರ್ಷದ ಮಗುವಿಗೆ ತನ್ನ ಟೀಚರ್ ಮೇಲೆ ಅಂದರೆ ಅಷ್ಟು ಹೋಮ್ವರ್ಕ್ ಕೊಟ್ಬಿಟ್ಟಿರ್ತಾರೆ. 10 ಟೈಮ್ಸ್ 20 ಟೈಮ್ಸ್ 50 ಟೈಮ್ಸ್. ನೀವು ಏನು ಮಾಡ್ಕೊಡ್ರಿ ಶಾಲೆ ಕತೆ ಹೆಂಗಿತ್ತು, 100 ಟೈಮ್ಸ್ ಬರೀರಿ ಅಂತ. ಆ ಮಗುವಿಗೆ ಅಷ್ಟು ಸಿಟ್ಟು. ಆ ಸಣ್ಣ ಮಗುವಿಗೆ ಅಷ್ಟು ಸಿಟ್ಟು ಬರುತ್ತೆ ಆ ಏಜಿಗೆ. ಅಂದರೆ ಈಗ ನೀವೆಲ್ಲ ದೊಡ್ಡವರಾಗಿದ್ದೀರಿ, ನಿಮಗೆ ಎಷ್ಟು ಸಿಟ್ಟು ಬರುತ್ತೆ? ಆ ಮಗು ಬರೀ ಪೆನ್ಸಿಲ್ ತೊಗೊಂಡು ಕುಟ್ಟುತ್ತೆ, ನೀವೇನು ಮಾಡ್ತೀರಿ? ಬಾಂಬೆ ಉಡಾಯಿಸ್ತೀರಿ. ಒಂದು LED ಡಿವೈಸ್ ಇಟ್ಟು ಧನ್ ಅಂತ ಬಿಲ್ಡಿಂಗ್ಗೆ ಉಡಾಯಿಸ್ಬಿಡ್ತೀರಿ. ಅಷ್ಟು ಸಿಟ್ಟು ನಮಗೂ ಬರುತ್ತೆ. ಸೊ ಸಿಟ್ಟು ಅನ್ನೋದು ಒಂದು ಭಾವನೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಗರ್ ಈಸ್ ಎ ಫೀಲಿಂಗ್. ಯಾರ್ಯಾರು ಮನುಷ್ಯರಿದ್ದಾರೋ ಅವರು ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ. ಸಿಟ್ಟು ಯಾರಿಗೆ ಬರಲ್ಲ ಅಂದರೆ, ಯಾರು ಸಿಟ್ಟನ್ನು ನಿಯಂತ್ರಣ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬರಲ್ಲ. ಒನ್ ಹ್ಯಾಸ್ ರೆಗ್ಯುಲೇಟೆಡ್ ಆ್ಯಂಗರ್, ಅವ್ರಿಗೆ ಸಿಟ್ಟು ಬರಲ್ಲ. ಅಂಥವ್ರನ್ನ ಏನಂತ ಕರೀತಾರೆ? ಸಾಧು ಸಂತರು ಅಂತಾರೆ, ಯೋಗಿಗಳು ಅಂತಾರೆ, ತಪಸ್ವಿಗಳು ಅಂತಾರೆ, ಮುನಿಗಳು ಅಂತ ಕರೀತಾರೆ. ಈ ಜೈನ ಮುನಿಗಳು ನೀವು ನೋಡಿದ್ದೀರಿ. ಜೈನ ಮುನಿಗಳು ನಮ್ಮ ಸಿದ್ಧಗಂಗಾ ಮಠದ ಹಿಂದಿನ ಸ್ವಾಮೀಜಿಯವರು, ಶಿವಕುಮಾರ ಸ್ವಾಮೀಜಿಯವರು, ಅಥವಾ ನಿಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರು, ಅವರೆಲ್ಲ ಮಹನೀಯರು. ನಿಮ್ಮ ಶ್ರವಣ ಬೆಳಗೊಳದಲ್ಲಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಂತ ಜೈನ ಮಠದ ಸ್ವಾಮೀಜಿ ಇದ್ದರು. ಅಂಥವ್ರು ನಾವು ನೋಡಿದ್ದೇವೆ. ಅವ್ರು ನಾವು ಸಿಡಿಮಿಡಿಗೊಂಡಿದ್ದು, ಕೋಪಗೊಂಡಿದ್ದು ನಾನು ನೋಡೇ ಇಲ್ಲ ಅವ್ರನ್ನ. ಯಾವಾಗಲೂ ಪ್ರಶಾಂತವಾಗಿ, ಶಾಂತವಾದ ಇದರಲ್ಲಿನೇ ಅವ್ರು ಇರ್ತಿದ್ರು. ಇಂಥ ಸಂದರ್ಭದಲ್ಲೂ ಕೂಡ ಅವರು ಸಿಡಿಮಿಡಿಗೊಳ್ಳೋದು, ಸಿಟ್ಟು ಮಾಡೋದು ಮಾಡ್ಕೊಳ್ಳೋದಿಲ್ಲ. ಕಾರಣ ಏನು ಅಂದರೆ, ಅವ್ರಿಗೆ ಸಿಟ್ಟು ಇಲ್ಲ ಅಂತಲ್ಲ, ಆ ಸಿಟ್ಟನ್ನು ರೆಗ್ಯುಲೇಟ್ ಮಾಡುವ ದಾರಿಯನ್ನು ಅವರು ಹುಡ್ಕೊಂಡಿದ್ದಾರೆ. ದೇ ನೋ ಹೌ ಟು ರೆಗ್ಯುಲೇಟ್ ದಿ ಆ್ಯಂಗರ್. ಸಿಟ್ಟು ಬಂದ ಕೂಡಲೇ ಅದನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾವುದರ ಮೂಲಕ? ಸಿದ್ಧಿಯ ಮೂಲಕ, ಸಾಧನೆಯ ಮೂಲಕ. ತಪಸ್ಸು ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಮೌನ ವೃತ ಮಾಡ್ತಾರೆ. ನಮ್ಮ ಪ್ರೊಫೆಸರ್ ಒಂದು ಹೇಳ್ತಿದ್ರು, ನಿಮಗದು ಯೂಸ್ ಆಗಲಿ ಅಂತ ಹೇಳ್ತಾರೆ. ನಿಮಗೆ ಯಾರ ಮೇಲಾದರೂ ಭಾರಿ ಸಿಟ್ಟು ಬಂದಾಗ ಏನು ಮಾಡಬೇಕು? ನನ್ನ ಮೇಲೆ ಸಿಟ್ಟು ಬಂತು ಅಂತ ಇಟ್ಕೊಳ್ರಿ. ಈ ಸದ್ಯ ನನ್ನ ಮೇಲೆ ಭಯಂಕರ ಸಿಟ್ಟು ನಿಮಗೆ ಬಂದಿದೆ ಅಂತ ಇಟ್ಕೊಳ್ರಿ. ಏನು ಮಾಡಬೇಕು? ಎದ್ದು ಬಂದು ದಡ್ಡ ಅಂತ ಹೊಡೆದು ಬಿಡೋದಲ್ಲ. ನಮ್ಮ ಕೈ ಸಿಗ್ರಿ ಸರ್, ನೋಡ್ರಿ ಹೆಂಗೆ ಮಾಡ್ತೀವಿ ಕತೆ ಅಂತ. ನಿಮಗೆ ಸಿಟ್ಟು ಬಂದಾಗ ನೀವೇನು ಮಾಡಬೇಕು? ಕೌಂಟ್ 100. ನಮ್ಮ ಸರ್ ಹೇಳ್ತಿದ್ರು, ನನ್ನ ಕಲಿಸಿದ ಮೇಸ್ಟ್ರು. ಸಿಟ್ಟು ಬಂದಾಗ ನೀವು ಮಾಡಬೇಕಾದ ಫಸ್ಟ್ ಕೆಲಸ ಕೌಂಟ್ 1 to 100. 1ರಿಂದ 100 ನಂಬರ್ ಎಣಿಸ್ಬೇಕು ನೀವು. ಕೌಂಟಿಂಗ್ ದ ನಂಬರ್ಸ್ ಅಂತಾರೆ. ಭಾಳ ಸಿಂಪಲ್ ಟೆಕ್ನಿಕ್ ಅದು. ನನಗೀಗ ಈ ಹುಡುಗನ ಮೇಲೆ ಸಿಟ್ಟು ಬಂತು ಅಂದರೆ ನಾನೀಗ ಅವ್ನು ನೋಡಬಾರ್ದು. ಸುಮ್ಮನೆ 1 2 3 4 ಎಷ್ಟು ಎಣಿಸ್ಬೇಕು? 100 ಎಣಿಸೋಷ್ಟೆಲ್ಲ ಅವನ ಮೇಲೆ ಸಿಟ್ಟು ಏನಾಗ್ಬಿಡುತ್ತೆ? ಕಡಿಮೆ ಆಗ್ಬಿಡುತ್ತೆ. ನೀವಾಗ ಟ್ರೈ ಮಾಡಿ ನೋಡ್ರಿ ಕ್ಲಾಸ್ ಬಿಟ್ಟ ಮೇಲೆ. ಯು ಟ್ರೈ ಇಟ್ ಆಫ್ಟರ್ ದಿ ಕ್ಲಾಸ್.
ಸಿಟ್ಟು ಬಂದಾಗ ಯಾರ ಮೇಲಾದರೂ ಬರಲಿ, ಕೌಂಟಿಂಗ್ ಮಾಡ್ಲಿಕ್ಕೆ ಶುರು ಮಾಡೋ 1 to 100 ಕೌಂಟ್ ಮಾಡೋಷ್ಟರಲ್ಲಿ ನಿಮ್ಮ ಟೆಂಪರು ಕೆಳಗಿಳಿದು ಹೋಗ್ಬಿಡುತ್ತೆ. ಅದು ಬಹಳ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ಕೆಲವೇ ಮೈಕ್ರೋ ಸೆಕೆಂಡ್ಗಳ ಕಾಲ ಮಾತ್ರ ಸಿಟ್ಟು ನಮ್ಮ ಮನಸ್ಸಲ್ಲಿ ಬಂದಿರುತ್ತೆ. ಇಡೀ ದಿನ ಸಿಟ್ಟಿರಲ್ಲದು, ಆ ಕ್ಷಣದಲ್ಲಿ ಬಂದಿರುತ್ತೆ. ಆ ಟೈಮ್ನಲ್ಲಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಕೌಂಟ್ 1 to 100, 1ರಿಂದ 100 ನಂಬರ್ ಎಣಿಸ್ಬಿಡ್ರಿ, ಸಿಟ್ಟು ಹೋಗೇ ಬಿಡುತ್ತೆ. ಇದು ಸಿಂಪಲ್ ಟೆಕ್ನಿಕ್. ಬಟ್ ಅಲ್ಲೊಂದು ಜೋಕು, ಅದು ನೀವು ಅದನ್ನ ಗಂಭೀರವಾಗಿ ತೊಗೊಳ್ಬಾರ್ದು. ನಮ್ಮ ಒಬ್ಬ ಹಳೆ ಹುಡುಗಿದ್ದ, ಅವನಿಗೆ ಕೌಂಟು 1 to 100 ಅಂತ ನಾನು ಹೇಳಿದ್ರೆ ಅವನು ಹೆಂಗೆ ಮಾಡ್ದ, 1, 100 ಹಂಗಲ್ಲ. ಹಂಗಂದ್ರೆ ಸಿಟ್ಟು ಹೋಗಲ್ಲ. ಒಂದಾಗುಗಳೇ ನೀವು ನೋಡಂದ್ಬಿಟ್ರೆ ಕೌಂಟ್ ಅಲ್ಲ, 1, 2, 3, 4, 5, 6 ಹಿಂಗೆ 100 ತನಕ ಕರೆಕ್ಟೇ ಹೇಳ್ಕೊಂಡು ಹೋಗ್ಬೇಕು. ಆವಾಗ ಸಿಟ್ಟು ಕಡಿಮೆ ಆಗುತ್ತೆ. ನೀವು ಡೈರೆಕ್ಟ್ 1ಇಂದ 100ಗೆ ಹೋದ್ರೆ ಸಿಟ್ಟು ಹೋಗಲ್ಲ. ಸೊ ಅದನ್ನ ಒಂದು ಟೆಕ್ನಿಕ್. ಇನ್ನೊಂದು ಟೆಕ್ನಿಕ್ ಏನು, ಯು ಗೆಟ್ ಅವೇ ಫ್ರಮ್ ದಟ್ ಪ್ಲೇಸ್. ನನಗೆ ಈಗ ಹುಡುಗನ ಮೇಲೆ ಸಿಟ್ಟು ಬಂದಿದೆ ಅಂದರೆ ಒಂದು 5 ನಿಮಿಷ ನಾನು ಇಲ್ಲಿಂದ ಹೊರಗೆ ಹೋಗ್ಬಿಡ್ಬೇಕು. ಒಂದು 5 ನಿಮಿಷ ನಾನು ಈ ಕ್ಲಾಸ್ ತಗೊಳ್ಳಲ್ಲ, ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಇಲ್ಲಿಂದ ನಾನು ನಿರ್ಗಮಿಸ್ಬೇಕು. ಒಂದು 5 ನಿಮಿಷ ಆ ವ್ಯಕ್ತಿಯನ್ನು ನಾನು ನೋಡೋದು ನಿಲ್ಲಿಸ್ಬಿಟ್ನೆ ಅಂದರೆ ನನ್ನ ಮೈಂಡ್ ಏನಾಗುತ್ತೆ, ಕೂಲ್ ಡೌನ್ ಆಗುತ್ತೆ, ಶಾಂತ ಆಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಔಟ್ ಆಫ್ ಪಿಕ್ಚರ್ ಔಟ್ ಆಫ್ ಮೈಂಡ್ ಅಂತ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತ ಇಂಗ್ಲೀಷಲ್ಲಿ. ಯಾವುದು ನಮ್ಮ ಕಣ್ಣಿಗೆ ದೃಷ್ಟಿಗೆ ಕಾಣೋದಿಲ್ವೋ ಅದರ ಬಗ್ಗೆ ಬರುವ ಭಾವನೆಗಳು ಆಟೋಮೆಟಿಕಲಿ ಅವು ಹೋಗ್ಬಿಡ್ತವೆ. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಂತಾರೆ ಇಂಗ್ಲೀಷಲ್ಲಿ. ಸೈಟ್ ಅಂದರೆ ನಮ್ಮ ಕಣ್ಣಿಗೆ ಕಾಣೋದು. ನಾವು ಈಗ ಅವ್ನು ನೋಡಿದ್ರೆ ನಂಗೆ ಕೋಪ ಬರುತ್ತೆ, ನಾನೇ ಹೊರಗೆ ಹೋಗ್ಬಿಟ್ರೆ ಅವ್ನು ನನ್ನ ದೃಷ್ಟಿಯಿಂದ ದೂರ ಹೋಗ್ತಾನೆ. ಒಂದು ನಾನಾದರೂ ಹೊರಗೆ ಹೋಗ್ಬೇಕು, ಇಲ್ಲ ಆ ಹುಡುಗನಿಗೆ ಏನು ಹೇಳಬೇಕು, ಒಂದು 5 ನಿಮಿಷ ನೀನು ಕ್ಲಾಸಿಂದ ಹೊರಗೆ ಹೋಗು. ಎರಡೇ ಚಾಯ್ಸ್, ಐದರ್ ಐ ಶುಡ್ ಗೋ ಔಟ್ ಆರ್ ಟೆಲ್ ದ ಬಾಯ್ ದಟ್ ಯು ಪ್ಲೀಸ್ ಗೋ ಔಟ್ ಫಾರ್ 5 minutes. 5 ನಿಮಿಷ ಇಲ್ಲಿ ಕೂಡ್ಬೇಡ ನನ್ನ ಕಣ್ಣೆದುರಿಗೆ, ಹೊರಗೆ ಹೋಗು, 5 ನಿಮಿಷ ಬಿಟ್ಟು ಬಾ ಅಂತ ಹೇಳಿದರೆ ಅವಾಗ ಆಟೋಮೆಟಿಕಲಿ ಆ ಭಾವನೆ ಕೂಲ್ ಡೌನ್ ಆಗುತ್ತೆ. ಈ ಥರದ್ದು ಅನೇಕ ಅದನ್ನು ಸೈಕಾಲಜಿಸ್ಟ್ಗಳು ಹೇಳ್ಕೊಡ್ತಾರೆ, ನಮ್ಮ ಎಮೋಷನ್ಸನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು. ಇಟ್ ಈಸ್ ಕಾಲ್ಡ್ ಕ್ಲಾಸ್ ಆನ್ ಎಮೋಷನಲ್ ರೆಗ್ಯುಲೇಷನ್, ER ಅಂತ ಕರೀತಾರೆ. ಭಾವನೆಗಳನ್ನು ನಿಯಂತ್ರಿಸುವುದು ಹೇಗೆ, ಎಮೋಷನಲ್ ರೆಗ್ಯುಲೇಷನ್ ಅಂತಾರೆ. ಅದಕ್ಕೆ ಎಮೋಷನ್ ಕಂಟ್ರೋಲ್, ಎಮೋಷನ್ ರೆಗ್ಯುಲೇಷನ್ ಅಂತಾರೆ. ಭಾವನೆಗಳನ್ನು ನಿಯಂತ್ರಿಸುವುದು ಹೇಗೆ, ಅವಕ್ಕೆಲ್ಲ ಟೆಕ್ನಿಕ್ಸ್ ಇವೆ, ಅದನ್ನು ಮಾಡ್ಬೋದು. ಅವು ಎಲ್ಲವಕ್ಕಿಂತ ಸರಳವಾಗಿ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಮಾಡುವಂಥದ್ದು ನಾನು ಮೊನ್ನೆನೂ ಹೇಳಿದೆ, ಈಗೂ ಕೆಲವು ಹೊತ್ತಿನ ಮುಂಚೆ ಹೇಳಿದೆ, ಗೋ ಫಾರ್ ಮೆಡಿಟೇಷನ್. ಧ್ಯಾನ ಮಾಡುವುದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಯಾವ ವ್ಯಕ್ತಿ ನಿತ್ಯ ಧ್ಯಾನ ಮಾಡ್ತಿರ್ತಾನೆ ಅವನಿಗೆ ಕೋಪ ಬರೋದೇ ಇಲ್ಲ. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ನಿಮಗೆ ಗೊತ್ತು. ಇಫ್ ಯು ಡೂ ಮೆಡಿಟೇಷನ್ ರೆಗ್ಯುಲರ್ಲಿ ಎವ್ರಿ ಡೇ ಯು ವಿಲ್ ನೆವರ್ ಗೆಟ್ ಆಂಗ್ರಿ. ನಿಮಗೆ ಆ ಸಿಟ್ಟು ಅನ್ನುವ ಭಾವನೆ ರೇಸೇ ಆಗಲ್ಲ. ಮನಸ್ಸು ಶಾಂತ ಆಗೋದನ್ನು ಅದು ಕಲಿಸ್ಕೊಡುತ್ತೆ. ಧ್ಯಾನಕ್ಕೆ ಯಾರು ಕೂಡ್ತಾರೆ ಅವನಿಗೆ ಸಿಟ್ಟು ಬರಲ್ಲ. ದ ಮೋರ್ ಯು ಮೆಡಿಟೇಟ್ ದ ಮೋರ್ ಪೀಸ್ಫುಲ್ ಯು ಬಿಕಮ್. ನೀವು ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತೀರಿ ಅಷ್ಟಷ್ಟು ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತೆ, ಸ್ಥಿರಗೊಳ್ಳುತ್ತೆ. ಬಟ್ ಮೆಡಿಟೇಷನ್ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಅದು ಅಪ್ಲೈ ಆಗಲ್ಲ. ನಾನು ಹೇಳಿದೆ, ದಿನಕ್ಕೆ ಕನಿಷ್ಠ ನೀವು ಎಲ್ಲರೂ 10 ರಿಂದ 15 ನಿಮಿಷ ಮೆಡಿಟೇಷನ್ ಮಾಡಬೇಕು. ಬೆಳಗ್ಗೆ ಒಂದು 10 ನಿಮಿಷ ಮಾಡಿರಿ, ರಾತ್ರಿ ಮಲಗೋಕೆ ಮುಂಚೆನೂ ಒಂದು 5 ನಿಮಿಷ ಮಾಡಿರಿ. 2 ಸರಿ ಮಾಡಬೇಕು. ಒನ್ಸ್ ಇನ್ ದ ಮಾರ್ನಿಂಗ್ ವೆನ್ ಯು ಗೆಟ್ ಅಪ್ ಫ್ರೆಶ್, ದೆನ್ ಸೆಕೆಂಡ್ ವೆನ್ ಯು ಗೋ ಟು ಬೆಡ್. ಇನ್ನೇನು ನಾನು ಮಲಗ್ತೀನಿ ಅನ್ನೋ ಹೊತ್ತಿಗೆ 5 ನಿಮಿಷ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಪೋಸ್ಚರಲ್ಲಿ ಕೂತ್ಕೊಂಡು 5 ನಿಮಿಷ ಮೌನವಾಗಿ ಧ್ಯಾನ ಮಾಡಿ. ಅವಾಗ ಆ ಸಿಟ್ಟಿನ ಭಾವನೆ ತಾನೇ ಕೂಲ್ ಡೌನ್ ಆಗ್ತಾ ಹೋಗುತ್ತೆ. ಅದು 2ನೇ ಟೆಕ್ನಿಕ್. 3ನೇದು ಸಿಟ್ಟು ಬರಬಾರ್ದು ಅನ್ಲಿಕ್ಕೆ ಇದನ್ನು ಆಯುರ್ವೇದದ ಡಾಕ್ಟರ್ಗಳು ಹೇಳ್ತಾರೆ, ನಾನು ಹೇಳೋದಿಲ್ಲ. ಆಯುರ್ವೇದ ಪತಂಜಲಿ ಶಾಸ್ತ್ರದಲ್ಲಿ ಬರುತ್ತೆ. ವಾಟ್ ಟೈಪ್ ಆಫ್ ಫುಡ್ ಯು ಈಟ್, ಅದು ಬಹಳ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಚೂಸ್ ಯುವರ್ ಫುಡ್. ಸೌಮ್ಯ ಆಹಾರವನ್ನು ನೀವು ಸ್ವೀಕಾರ ಮಾಡಬೇಕು. ಸಾಫ್ಟ್ ಫುಡ್ ಅಂತಾರೆ, ಸೌಮ್ಯ ಆಹಾರ ಅಂತಾರೆ. ಸಾತ್ವಿಕ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸಾತ್ವಿಕ್ ಫುಡ್, ಸಾತ್ವಿಕವಾದ ಆಹಾರವನ್ನು ನೀವು ತಿಂತಾ ಇದ್ರೆ ನಿಮಗೆ ಕೋಪ ಬರೋದೇ ಇಲ್ಲ. ನೀವು ಕೋಪ ಬರಬೇಕು ಅಂದ್ರೂ ಕೂಡ ಕೋಪ ಬರಲ್ಲ. ಹೇಗೆ? ಎಕ್ಸಾಂಪಲ್ ಏನು, ನೀವು ದಿನಾಲೂ ಸಪ್ಪನೆಯ ಊಟ ಮಾಡ್ರಿ, ಅಲ್ಲಿ ಜಾಸ್ತಿ ಖಾರ ಇರಲ್ಲ, ಏನು ಮಸಾಲೆ ಇರಲ್ಲ, ಜಾಸ್ತಿ ಆಯಿಲ್ ಇರಲ್ಲ, ಸಾಂಬಾರು ಪದಾರ್ಥಗಳಿರಲ್ಲ, ಸಪ್ಪೆಯಾದ ಊಟ. ಅದಕ್ಕೆ ಸಾಫ್ಟ್ ಫುಡ್ ಅಂತಾರೆ, ಸಾತ್ವಿಕ ಆಹಾರ ಅಂತಾರೆ. ಸಪ್ಪೆಯಾದ ಊಟ ನೀವು ಒಂದು ವಾರನೋ 15 ದಿವಸ ಮಾಡಿ ನೋಡಿ, ನಿಮ್ಗೇನು ಬರಲ್ಲ, ಸಿಟ್ಟು ಬರಲ್ಲ. ಬೇಕಾದ್ರೆ ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡ್ರಿ. ಅದಕ್ಕೆ ಈ ಮಠಾಧೀಶರಿಗೆ ಅವರಿಗೆಲ್ಲ ಫುಡ್ ಹೇಗಿರುತ್ತೆ,
ಸಪ್ಪೆಯಾದ ಆಹಾರ ಇರುತ್ತೆ. ನೋಡಿರಲ್ಲ ನೀವು ಮಠಕ್ಕೆ ಎಲ್ಲರೂ ಹೋದಾಗ ಅಬ್ಸರ್ವ್ ಮಾಡಿರಿ, ಸ್ವಾಮಿಗಳಿಗೆ ಕೊಡುವಂಥ ಊಟ ಏನಿರುತ್ತೆ ತುಂಬ ಸಪ್ಪೆಯಾಗಿರುತ್ತೆ. ಅದರಲ್ಲಿ ಏನು ಉಪ್ಪು ಇರಲ್ಲ, ಖಾರ ಇರಲ್ಲ, ಮಸಾಲೆ ಸ್ಪೈಸಸ್ ಇರಲ್ಲ, ಯಾವುದೇ ಏನು ನಿಮ್ಮನ್ನು ವ್ಯಗ್ರಗೊಳಿಸ್ತಕ್ಕಂಥ ಪ್ರಚೋದಿಸ್ತಕ್ಕಂಥ ಯಾವುದೇ ಪದಾರ್ಥಗಳನ್ನು ಅವರ ಅಡುಗೆಯೆಲ್ಲ ಹಾಕಿರಲ್ಲ. ಅದಕ್ಕೆ ಎಷ್ಟೋ ಕಡೆಗಳಲ್ಲಿ ನಮ್ಮ ಜನ ಹೇಳ್ತಾರೆ, ಯಾರಾದರೂ ಭಾಳ ಸಪ್ಪೆ ಊಟ ಮಾಡ್ತಿದ್ರೆ ಅವ್ರೇನ್ರಿ ಸ್ವಾಮೀಜಿ ಏನ್ರಿ ಅಂತ ಕೇಳ್ತಾರೆ, ನೀವು ಸ್ವಾಮಿ ಆಗಿರಿ ಏನ್ರಿ ಅಂತ ಕೇಳ್ತಾರೆ. ಅಂದರೆ ಸ್ವಾಮಿಗಳಿಗೆ ಸಾತ್ವಿಕ ಆಹಾರ ಕೊಡ್ತಾರೆ, ಯಾಕಂದರೆ ಅವರ ಮನಸ್ಸು ಯಾವಾಗಲೂ ಕೂಲಾಗಿರುತ್ತೆ ಆ ಥರದ ಊಟ ಮಾಡಿ. ಅದಕ್ಕೆ ವಿವೇಕಾನಂದರ ಎಕ್ಸಾಂಪಲ್ ಕೊಡ್ತಾರೆ. ಆನೆಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ, ಹೌದಲ್ವಾ? ಎಲಿಫೆಂಟ್ ಹ್ಯಾಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಸ್ಟ್ರೆಂಗ್ತ್. ಆದರೆ ಅದು ಯಾಕೆ ಉದ್ವೇಗಗೊಂಡು ಗಲಾಟೆ ಮಾಡಲ್ಲ ಅಂದರೆ ಆನೆಯ ಆಹಾರ ಏನು? ಇಟ್ ವಿಲ್ ಈಟ್ ಬ್ಯಾಂಬೂ ಟ್ರೀ, ಹುಲ್ಲು, ಬಿದಿರು ಅಥವಾ ಹುಲ್ಲು ಅಂತಾರೆ. ಆನೆಗೆ ಇಷ್ಟವಾದ ಆಹಾರ ಅಂದರೆ ಹುಲ್ಲು ಅಥವಾ ಬಿದಿರು ಕಡ್ಡಿಯನ್ನು ತಿನ್ನುತ್ತೆ, ಎಲೆ ಬಿದಿರನ್ನು ಹುಡ್ಕೊಂಡು ಕಾಡಿನಲ್ಲಿ ತಿನ್ನುತ್ತೆ. ಸೊ ಆನೆ ತಿನ್ನೋದು ಬಿದಿರು ಆಗಿರೋದ್ರಿಂದ ಅಥವಾ ಹುಲ್ಲು ಕಡ್ಡಿ ಆಗಿರೋದ್ರಿಂದ ಅದಕ್ಕೆ ಕೋಪ ಬರಲ್ಲ ಆನೆಗೆ. ಯಾವಾಗೋ ಒಮ್ಮೆ ಮದ ಏರಿದಾಗ ಒಂದು 5-10 ಸೆಕೆಂಡು ಅದು ವೈಲೆಂಟ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಎಲಿಫೆಂಟ್ ವಿಲ್ ಬಿ ಕಾಮ್ ಅಂಡ್ ಕ್ವೈಟ್. ಅದೇ ಸಿಂಹ ಹುಲಿ ಯಾಕೆ ಉಗ್ರವಾಗಿರ್ತವೆ? ಅವುಗಳ ಆಹಾರ ತಾಮಸ ಇರುತ್ತೆ, ಪ್ರಾಣಿಯನ್ನು ಬೇಟೆಯಾಡಿ ಪ್ರಾಣಿಗಳನ್ನ ತಿಂತವೆ. ತಾಮಸ ಆಹಾರವನ್ನು ತಿನ್ನೋದ್ರಿಂದ ಅವಕ್ಕೆ ಜಾಸ್ತಿ ವ್ಯಗ್ರತನ ಜಾಸ್ತಿ, ಫೆರಾಸಿಟಿ ಅಂತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ, ವ್ಯಗ್ರತೆ ಜಾಸ್ತಿ ಇರುತ್ತೆ. ಈಗ ಅದನ್ನು ನಿಮಗೆ ಅಪ್ಲೈ ಮಾಡಿ ಹೇಳ್ತೇನೆ. ನೀವು ದಿನಾಲೂ ಬಹಳ ಖಾರವಾದ ಆಹಾರವನ್ನು ಊಟ ಮಾಡ್ತಾ ಇದ್ರೆ, ಸಿಕ್ಕಾಪಟ್ಟೆ ಖಾರ, ಸಿಕ್ಕಾಪಟ್ಟೆ ಮಸಾಲೆ, ಸಿಕ್ಕಾಪಟ್ಟೆ ಎಣ್ಣೆ, ಹೈಲಿ ಫ್ರೈಡ್ ಐಟಮ್ಸು. ಇಲ್ಲಿ ಹೊರಗಡೆ ವಿಜಯನಗರಲ್ಲಿ ಕ್ರಾಸಲ್ಲಿ ಮಾಡ್ತಾನೆ ನೋಡ್ರಿ, ಅವನ್ಯಾವುದು ಫ್ರೈಡ್ ಮಂಚೂರಿ ಅಂತ ಮಾಡ್ತಾನೆ. ಅವನ ಮಂಚೂರಿಯ ಕಡಾಯಿಯಲ್ಲಿ ಹಾಕಿದ ಅಂದ್ರೆ ಅದು ಹೊಗೆ ಹೆಂಗೆ ಹೇಳುತ್ತೆ ಅಂದರೆ ಒಳ್ಳೆ ಹೋಮ ಮಾಡಿದಂಗೆ ಇರುತ್ತೆ. ಯಜ್ಞ ಹೋಮ ಮಾಡೋರು ಮಾಡ್ತಾರಲ್ಲ ಹಂಗೆ ಹಿಂಗೆ ಹಾಕಿದ್ಗಳೇ ಸೈ ಅಂತ ಇಷ್ಟೆಲ್ಲ ಹೊಗೆ ಹೇಳುತ್ತೆ. ಆ ಥರದ ಫುಡ್ ನೀವು ತಿಂದರೆ ನಿಮ್ಮ ಮನಸ್ಸು ಶಾಂತ ಆಗಲಿಕ್ಕೆ ಹೇಗೆ ಸಾಧ್ಯ? ಆಗಲ್ಲ. ಯಾಕಂದರೆ ಆ ಫುಡ್ ಒಳಗಡೆ ಏನು ಹೋಗುತ್ತಲ್ಲ, ದ್ಯಾಟ್ ವಿಲ್ ಅಫೆಕ್ಟ್ ಯುವರ್ ಮೈಂಡ್. ಅದನ್ನು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ವಾಟ್ ಈಸ್ ಮೈಂಡ್ ಅನ್ನೋದಕ್ಕೆ ವಿವೇಕಾನಂದರ ಡೆಫಿನಿಷನ್ ಕೊಡ್ತಾರೆ. ದ ರಿಫೈನ್ಡ್ ಪಾರ್ಟ್ ಆಫ್ ಫುಡ್ ಬಿಕಮ್ಸ್ ಮೈಂಡ್. ನಾವೇನು ಆಹಾರ ತಿಂತೀವಿ ಅದೆಲ್ಲ ಸಂಸ್ಕರಣ ಆದಮೇಲೆ ಕೊನೆಗೆ ಆಗುವುದೇ ನಮ್ಮ ಮನಸ್ಸು. ಚಿತ್ತ ಅಂತಾರೆ ಅದಕ್ಕೆ ಸಂಸ್ಕೃತದಲ್ಲಿ, ಮನಸ್ಸಿಗೆ ಚಿತ್ತ ಅಂತಾರೆ. ಚಿತ್ತ ಎಲ್ಲಿಂದ ಬರುತ್ತೆ ಅಂದರೆ ಫುಡ್ಡಿಂದ ಬರುತ್ತೆ. ನೀವು ಎಂತಹ ಆಹಾರ ತಿಂತೀರೋ ಹಾಗೆ ನಿಮ್ಮ ಮನಸ್ಸು ರೂಪಿತವಾಗುತ್ತೆ. ನೀವು ತುಂಬ ಖಾರವಾದ ಊಟ, ಮಸಾಲೆ ಪದಾರ್ಥಗಳು, ಸಾಂಬಾರು ಇರೋದು, ತುಂಬ ಫ್ರೈಡ್ ಐಟಮ್ಸ್ ಜಾಸ್ತಿ ತಿಂತ ಹೋದರೆ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಗಾಂಧೀಜಿಯವರು ಯಾಕೆ ಉಪವಾಸಗಳನ್ನ ಮಾಡಲಿಕ್ಕೆ, ಸತ್ಯಾಗ್ರಹಕ್ಕೆ ಯಾಕೆ ಅನುಕೂಲ ಆಗ್ತಿತ್ತು? ಗಾಂಧೀಜಿ ಆಹಾರ ನಿಮಗೆ ಗೊತ್ತಿದೆ. ಅವರ ಆಡಿನ ಹಾಲು ಕುಡಿತಿದ್ರು, 1-2 ಕಳ್ಳೆ ಬೀಜ ತಿಂತಿದ್ರು, ಒಂದು ಯಾವುದೋ ಒಂದು ಆಹಾರ, ಗುಜರಾತಿ ಆಹಾರ, ಕಿಚಡಿ ಅಂತಾರೆ ಗುಜರಾತಿಯಲ್ಲಿ, ಆ ಒಂದು ಕಿಚಡಿ ಆಹಾರ ತಿಂದು ಸುಮ್ಮ ಕೂಡ್ತಿದ್ರು. ಗಾಂಧೀಜಿಯವರು ಗೋಬಿ ಮಂಚೂರಿ ತಿನ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಅವರ ಒಂದು ಗಾಂಧೀಜಿಯವರು ಕೋಪಗೊಂಡಿದ್ದು ನಾವು ನೋಡೇ ಇಲ್ಲ. ಅವರ ಫುಡ್ಡು ಅವರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇದು ನಿಮ್ಮ ಕೈಯಲ್ಲಿದೆ, ವಾಟ್ ಟೈಪ್ ಆಫ್ ಫುಡ್ ಯು ಈಟ್. ಇಲ್ಲಿ ನಿಮಗಲ್ಲಿ ಟೆಕ್ನಿಕಲ್ ತಾಂತ್ರಿಕವಾದ ಪ್ರಶ್ನೆ ಏನು, ನಾವು ಎಂಥ ಆಹಾರ ತಿನ್ನಬೇಕು ಅನ್ನೋದು ಅದು ನಿಮ್ಮ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 21 ಬರುತ್ತೆ, ರೈಟ್ ಟು ಪರ್ಸನಲ್ ಫ್ರೀಡಮ್, ವ್ಯಕ್ತಿಗತ ಸ್ವಾತಂತ್ರ್ಯ. ಆರ್ಟಿಕಲ್ 21. ನೀವೇನು ಹೇಳ್ತೀರಿ? ಸರ್ ನಮ್ಮ ಇಷ್ಟ, ನಮ್ಮ ದುಡ್ಡು, ನಾವು ಗೋಬಿ ಮಂಚೂರಿಯನ್ ತಿಂತೀವಿ, ಮಾಬಿ ಮಂಚೂರಿಯರೇ ತಿಂತೀವಿ, ನಿಮ್ದೇನು ಸರ್ ಗಂಟು? ಇಲ್ಲಿ ನನ್ನ ಗಂಟು ಹೋಗೋ ಪ್ರಶ್ನೆ ಅಲ್ಲ, ಅದರ ಇಫೆಕ್ಟ್ ಯಾರ ಮೇಲಾಗುತ್ತೆ? ನಿಮ್ಮ ಮೇಲಾಗುತ್ತೆ. ಅದು ನನ್ನ ವಾದ. ನೀವು ಏನು ಬೇಕೋ ಅದು ತಿನ್ನಿರಿ, ಅದಕ್ಕೆ ನನ್ನ ತಕರಾರಿಲ್ಲ. ಆದರೆ ಆ ಆಹಾರದ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಆಗುತ್ತೆ ಅನ್ನುವ ಎಚ್ಚರಿಕೆ ಇರಲಿ. ದ ಫುಡ್ ದಟ್ ಯು ಈಟ್ ಅಲ್ಟಿಮೇಟ್ಲಿ ಇಟ್ ವಿಲ್ ಮೇಕ್ ಇಂಪ್ಯಾಕ್ಟ್ ಆನ್ ಯುವರ್ ಮೈಂಡ್. ಸೊ ಯಾರು ಸಮಾಧಾನವಾಗಿ ಶಾಂತಿಯಿಂದ ಇರಬೇಕು ಅಂತಾರೋ ಸ್ವಲ್ಪ ನಿಮ್ಮ ಫುಡ್ ಸ್ಟೈಲನ್ನು ಏನು ಮಾಡ್ಕೊಳ್ರಿ, ಚೇಂಜ್ ಮಾಡ್ಕೊಳ್ರಿ. ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ರಿ. ಯಾರು ನಿಮ್ಮಲ್ಲಿ ಭಾಳ ಸಿಟ್ಟು ಬರೋರು ಯಾರಿದ್ದೀರಿ ನಿಮ್ಮಲ್ಲಿ, ಅವ್ರಿಗೆ ಏನು ಜಮದಗ್ನಿಗಳು ಅಂತ ಕರಿತೀವಿ. ಭೃಗಮನಿಗಳು, ಜಮದಗ್ನಿಗಳು ಅಂತೇವೆ. ಒಂದು ಸ್ವಲ್ಪ ಒಂದು ಸಣ್ಣ ವಿಷಯಕ್ಕೆ ನಖಶಿಕ ಅಂತ ಸಿಟ್ಟು ಬರ್ತಿರುತ್ತೆ, ಅವ್ರಿಗೆ ಜಮದಗ್ನಿಗಳು ಅಂತ ಕರಿತೀವಿ ನಮ್ಮಲ್ಲಿ. ಸಿಟ್ಟು ಯಾರಿಗೆ ಬೇಗ ಬರುತ್ತೆ. ಸೊ ಅಂಥವ್ರು ಯಾರಾದರೂ ನಿಮ್ಮಲ್ಲಿದ್ದರೆ ನಿಮಗೆ ಸಲಹೆ, ನಾಳೆಯಿಂದ ಸ್ವಲ್ಪ ನಿಮ್ಮ ಫುಡ್ ಏನು ಮಾಡ್ಕೊಳ್ರಿ, ಚೇಂಜ್ ಮಾಡ್ಕೊಳ್ರಿ ಫುಡ್ ಸ್ಟೈಲ್. ಸಾತ್ವಿಕವಾದ ಆಹಾರವನ್ನು ತಿಂತ ಹೋಗ್ರಿ.
ಒಂದು ವಾರ ಅಥವಾ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳು 1 ಮಂತ್ ನೀವು ಫುಡ್ ಚೇಂಜ್ ಮಾಡಿ ನೋಡ್ರಿ, ನಿಮಗೆ ಸಿಟ್ಟೇ ಬರಲ್ಲ. ಆಮೇಲೆ ನೀವು ಆಮೇಲೆ ಎಷ್ಟು ಸೈಲೆಂಟ್ ಆಗಿಬಿಡ್ತೀರಿ ಅಂದರೆ ನಿಮಗೆ ಆಶ್ಚರ್ಯ ಆಗಿತ್ತು. ನಾನು ಹೆಂಗಿದ್ದೆ ಹೆಂಗಾದೆ, ಹೇಗಿದ್ದ ಹೇಗಾದ ನಮ್ಮ ಚಿನ್ನಾರಿ ಮುತ್ತ ಅಂತ ಒಂದು ಯಾವುದೋ ಕಂಡ ಹಾಡಿದೆಯಲ್ಲ, ಹಂಗೆ ನೀವು ಚಿನ್ನಾರಿ ಮುತ್ತ ಆದಂಗೆ ಆಗಿಬಿಡ್ತೀರಿ, ಫುಲ್ ಚೇಂಜ್ ಆಗಿಬಿಡ್ತೀರಿ. ಇದು ಅದನ್ನೇ ರಿವರ್ಸು ಹೇಳ್ತೀನಿ. ಯಾರು ಭಾಳ ಸೈಲೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಒಂದಷ್ಟು ಎಗ್ ಫ್ರೈ, ಚಿಕನ್ ಫ್ರೈ ಅದು ಇದೆಲ್ಲ ಫುಲ್ ಚೆನ್ನಾಗಿ ತಿನ್ನಿಸ್ಬಿಡ್ರಿ, ಅವನು ಒಳ್ಳೆ ಕಾಲಭೈರವಾದಂಗೆ ಆಗಿಬಿಡ್ತಾನೆ. ಕಾಲಭೈರ ರುದ್ರಾವತಾರ ತಾಳಿ ಕಡೆ ವೀರಭದ್ರ ಅಂತೇಳಿ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಬಂದ್ಬಿಡ್ತಾನೆ. ಅಲ್ಲ ಸರ್ ನೀವು ಹೆಂಗಿದ್ರಿ ಹಿಂಗೆ ಯಾಕಾದ್ರಿ ಅಂದರೆ ಅಲ್ಲಿ ಚಿಕನ್ ಬಿರಿಯಾನಿ ಎಗ್ ರೈಸು ತಿಂದು ಬಂದಿರ್ತಾನೆ. ಅದರ ಪರಿಣಾಮ ಅಂದರೆ ನಾವು ಎರಡೂ ನೋಡ್ಬೋದು. ಶಾಂತ ಇದ್ದವರು ಸಿಟ್ಟಿಗೂ ಹೇಳ್ಬೋದು, ಸಿಟ್ಟಿಗಿದ್ದವರು ಶಾಂತ. ಅದೆಲ್ಲ ಚೇಂಜ್ ಆಗೋದು ಎಲ್ಲಿದೆ? ಇಟ್ ಇಸ್ ಆಲ್ ಇನ್ ದ ಫುಡ್ ದಟ್ ಯು ಈಟ್. ನಿಮ್ಮ ಆಹಾರವೇ ನಿಮ್ಮ ಮನಸ್ಸು. ಡೈರೆಕ್ಟ್ ಸ್ಟೇಟ್ಮೆಂಟ್. ಫುಡ್ ಈಸ್ ಯುವರ್ ಮೈಂಡ್. ನೆನ್ಪಿಟ್ಕೊಳ್ಳಿ, ಫುಡ್ ಈಸ್ ಯುವರ್ ಮೈಂಡ್. ನೀವೇನು ಫುಡ್ ತಿಂತೀರಿ ಅದೇ ನಿಮ್ಮ ಮನಸ್ಸಾಗುತ್ತೆ. ಸೊ ನಮ್ಮ ಮನಸ್ಸು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಳ್ಳೆ ಮಿತ ಆಹಾರ ತಿನ್ನಿರಿ, ಸೌಮ್ಯವಾದ ಆಹಾರ ತಿನ್ನಿರಿ. ಮತ್ತು ಎಕ್ಸ್ಟ್ರಾ ಒಂದು ಅಡ್ವೈಸ್ ಅಂತಾದರೂ ಬೇಕಾದ್ರೆ ನೀವು ತಿಳ್ಕೊಳ್ಳಿ, ಬರೀ ಮಿತವಾದ ಸೌಮ್ಯವಾದ ಆಹಾರ ಅಷ್ಟೇ ಅಲ್ಲ, ಸ್ವಲ್ಪ ಕಡಿಮೆ ತಿನ್ನಿರಿ. ಈಟ್ ಲೆಸ್. ನಾವು ಭಾಳ ಜನ ಏನು ಮಾಡ್ತೀವಿ, ಅಗತ್ಯಕ್ಕಿಂತ ಜಾಸ್ತಿ ತಿಂತೀವಿ. ಓವರ್ ಈಟಿಂಗ್ ಅಂತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಫುಡ್ಡಿ ಅಂತಾರೆ. ಹೀ ಈಸ್ ವೆರಿ ಫುಡ್ಡಿ. ಯಾವಾಗಲೂ ತಟ್ಟೆ ಮುಂದೆನೇ ಕೂತಿರ್ತಾರೋ, ಡೈನಿಂಗ್ ಟೇಬಲ್ ಬಿಟ್ಟು ಎದ್ದು ಬರೋದೇ ಇಲ್ಲ. ಸೊ ನೀವು ಅಷ್ಟೊಂದು ಫುಡ್ಡಿ ಆಗಿಬಿಡ್ರಿ. ನಿಮಗೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು. ಸೈನ್ಸಲ್ಲಿ ನೀವೆಲ್ಲ ಓದಿದ್ದೀರಿ. ಒಬ್ಬ ಮನುಷ್ಯ ಬದುಕಲಿಕ್ಕೆ ದಿನಕ್ಕೆ ಎಷ್ಟು ಕ್ಯಾಲರಿ ಫುಡ್ ಬೇಕು? 2750 ಎಷ್ಟು ಕ್ಯಾಲರಿ ಇದೆ. ಅಷ್ಟು ಕ್ಯಾಲರಿ ಎನರ್ಜಿ ನಮ್ಮ ಬಾಡಿಯಲ್ಲಿದ್ದರೆ ಸಾಕು, ಅದಕ್ಕಿಂತ ಎಕ್ಸ್ಟ್ರಾ ಬೇಕಾಗಿಲ್ಲ. ಬಟ್ ನಾವೇನು ಮಾಡ್ತೀವಿ, 2700 ರಿಕ್ವೈರ್ಮೆಂಟ್ ಇದ್ದರೆ 5000, 8000, 10,000 ಕ್ಯಾಲರಿ ಲೋಡ್ ಮಾಡ್ತೀವಿ. ಕೊನೆಗೇನಾಗುತ್ತೆ, ನಿಮ್ಮ ಮನಸ್ಸು ಅಡ್ಡಾದಿಡ್ಡಿ ಕಂಟ್ರೋಲ್ ತಪ್ಪುತ್ತೆ. ಓವರ್ಲೋಡ್ ಮಾಡಬೇಡಿ. ಒಂದು ಸ್ವಲ್ಪ ಇನ್ನೂ ಕಡಿಮೆನೇ ತಿನ್ನಿರಿ. ನಿಮಗೆ ಒಂದು 5 ರೊಟ್ಟಿ ತಿನ್ನಬೇಕು ಅಂತ ಮನಸ್ಸಲ್ಲಿದ್ದರೆ 2-2.5 ಸ್ಟಾಪ್ ಮಾಡಿಬಿಡಿ. 4 ಚಪಾತಿ ತಿನ್ನಬೇಕು ಅಂತ ಡಿಸೈರ್ ಇದ್ದರೆ 2-2.5 ಸ್ಟಾಪ್ ಮಾಡಿಬಿಡಿ. ಇನ್ನು 2 ಬೇಡ ತೊಗೊಂಡು ಹೋಗ್ರಿ ಅಂತ ಕಳಿಸ್ಬಿಟ್ಟು. ಅವಾಗ ನೋಡಿರಿ ನಿಮ್ಮ ಮೈಂಡ್ ಹೆಂಗೆ ಚೇಂಜ್ ಆಗುತ್ತೆ. ಆದರೆ ನಮಗೆ ಹಂಗೆ ಮಾಡಲಿಕ್ಕಾಗಲ್ಲ. ಅದನ್ನೇ ಈಗ ಅಲ್ಲಿ ಟೆಕ್ನಿಕಲ್ ವರ್ಡ್ ಬಳಸ್ತೀನಿ. ನಿಮ್ಮ ಆಸೆಯನ್ನು ಅಲ್ಲಿ ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅನ್ನುವುದೇ ಅದನ್ನು ಸೈಕಾಲಜಿಯಲ್ಲಿ ನಾವು ಏನಂತ ಕರಿತೀವಿ, ದಟ್ ಈಸ್ ಯುವರ್ ವೀಕ್ನೆಸ್. ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ನಮ್ಮ ದೌರ್ಬಲ್ಯ, ನಮ್ಮ ಮನಸ್ಸಿನ ದೌರ್ಬಲ್ಯ, ವೀಕ್ನೆಸ್ ಆಫ್ ದ ಮೈಂಡ್. ತಿನ್ನಬಾರ್ದು ಅಂತ ಗೊತ್ತಿರುತ್ತೆ, ಆದರೂ ತಿನ್ಬೇಕನ್ಸುತ್ತೆ, ತಿಂದುಬಿಡ್ತೀರಿ. ದಟ್ ಈಸ್ ಕಾಲ್ಡ್ ಯುವರ್ ವೀಕ್ನೆಸ್. ಆ ವೀಕ್ನೆಸ್ಸನ್ನು ನೀವು ಓವರ್ಕಮ್ ಮಾಡಬೇಕು, ಬೇರೆ ದಾರಿ ಇಲ್ಲಲ್ಲಿ. ನಿಮ್ಮ ಎಮೋಷನ್ಸ್ ಕಂಟ್ರೋಲ್ ಆಗಬೇಕು ಅಂದರೆ ನಿಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಂತು ನಾವು ಮುಂದೆ ಹೋಗಬೇಕು. ಸೊ ಹಾಗಾಗಿ ಅದನ್ನು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ಊಟದ ವಿಚಾರದಲ್ಲಿ ನಾನು ಹೇಳ್ತಿರೋದು. ಇನ್ ಟರ್ಮ್ಸ್ ಆಫ್ ಫುಡ್, ಟ್ರೈ ಟು ಈಟ್ ಸಾಫ್ಟ್ ಫುಡ್, ಸೌಮ್ಯವಾದ ಆಹಾರ, ಆ್ಯಂಡ್ ಲೆಸ್ ಫುಡ್. ನೀವೆಷ್ಟು ಕಡಿಮೆ ಆಹಾರ ತಿಂತೀರೋ ಅಷ್ಟು ನಿಮ್ಮ ಮೈಂಡು ಕಂಟ್ರೋಲಲ್ಲಿ ಇರ್ತದೆ. ಬಹುಶಃ ಇವತ್ತು ಆ ದಿನ ಇರೋದ್ರಿಂದ ನಿಮ್ಗೆ ಆ ಎಕ್ಸಾಂಪಲ್ ಹೇಳಿ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀನಿ. ಇವತ್ತಿನ ದಿನದ ವಿಶೇಷತೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. ಇವತ್ತು ವೈಕುಂಠ ಏಕಾದಶಿ ಅಂತ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಡೆದಿದೆ, ಹಬ್ಬ ಮಾಡ್ತಿದ್ದಾರೆ. ಇವತ್ತು ವೈಕುಂಠದ ದ್ವಾರ ತೆರೆದಿರುತ್ತೆ. ಇವತ್ತು ಯಾರು ಉಪವಾಸ ಮಾಡ್ತಾರೋ ಅವರು ನೇರವಾಗಿ ಮೋಕ್ಷಕ್ಕೆ ಭಗವಂತನ ಬಳಿ ಹೋಗ್ತಾರೆ ಅಂತ ವಿಷ್ಣು ಪುರಾಣ ಶಾಸ್ತ್ರಗಳು ಹೇಳ್ತವೆ. ಈಗ ಉಪವಾಸ ಮಾಡಬೇಕು ಅಂತ ಯಾಕೆ ಇಟ್ಟಿದ್ದಾರೆ? ಯು ನೋ ವೈ? ಉಪವಾಸ ಮಾಡಿದಾಗ ನೀವು ಫುಡ್ ತಗೋಬಾರ್ದು. ನಮ್ಮಲ್ಲಿ ಉಪವಾಸ ಅಂತೇಳಿ ಅವತ್ತು ದಿನಕ್ಕಿಂತ ಎಕ್ಸ್ಟ್ರಾ ಲೋಡ್ ಹಾಕಿಬಿಡ್ತಾನೆ. 2 ಲೀಟ್ರ್ ಹಾಲು, 4 ಡಜನ್ ಹಣ್ಣು, ಅವ್ನ ಲಿಸ್ಟ್ ನೋಡಿಬಿಟ್ರೆ ನೀವು ತಲೆ ಕೆಟ್ಟು ಬಾ ಇಲ್ಲೇ ಒಂದು ಸೌತ್ ಇಂಡಿಯನ್ ಊಟ ಮಾಡಿ ಹೋಗ್ಬಿಡು ಅಂತ ಹೇಳ್ತೇವೆ. ಹಂಗಲ್ಲ. ಉಪವಾಸ ಮೀನ್ಸ್ ಉಪವಾಸ, ಏನೂ ಇಲ್ಲ. ಇವತ್ತು ಏನೂ ಆಹಾರ ಸ್ವೀಕಾರ ಮಾಡಬಾರ್ದು. ನೀವು ಒಂದು ದಿವಸ ಉಪವಾಸ ಮಾಡಿ ನೋಡ್ರಿ, ನಿಮ್ಮ ಮೈಂಡ್ ಏನಾಗುತ್ತೆ, ತುಂಬ ಕಾಮ್ ಆ್ಯಂಡ್ ಕ್ವೈಟ್ ಆಗಿರುತ್ತೆ. ಟೆಸ್ಟ್ ಮಾಡಿ ನೋಡ್ರಿ. ದ ಡೇ ವೆನ್ ಯು ಡೂ ಫಾಸ್ಟಿಂಗ್, ನೀವು ಯಾವತ್ತು ಉಪವಾಸ ಮಾಡಿರ್ತೀರಿ ಅವತ್ತು ನಿಮ್ಮ ಮನಸ್ಸು ಬಹಳ ಶಾಂತವಾಗಿರುತ್ತೆ, ಯಾವ ಗಲಿಬಿಲಿ ಇರಲ್ಲ. ಯಾಕೆ? ಆ ಫುಡ್ಡಿಗೂ ಮೈಂಡಿಗೂ ಡೈರೆಕ್ಟ್ ಲಿಂಕ್ ಇದೆ. ನೀವು ಯಾವತ್ತು ಜಾಸ್ತಿ ಓವರ್ಲೋಡ್ ಮಾಡ್ಕೊಂಡು ತಿಂದಿರ್ತೀರಿ ಅವತ್ತು ಏನಾದ್ರು ಒಂದು ಎಡವಟ್ಟು ಮಾಡಿಕೊಂಡು ಕೂತಿರ್ತೀರಿ, ನಿಮಗೆ ಅರಿವಿಲ್ಲದಂತೆ ಅದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಸೌಮ್ಯ ಆಹಾರ, ಮಿತ ಆಹಾರ. ಮಿತ ಅಂದರೆ ಕಡಿಮೆ, ಲಿಮಿಟೆಡ್. 10 ಬೇಕು ಅಂದರೆ 5ಕ್ಕೆ ನಿಲ್ಲಿಸ್ಬಿಡಿ. 10 ತಿನ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ 5ಕ್ಕೇ ಬ್ರೇಕ್ ಹಾಕ್ಬಿಡಿ, ಸಾಕು, ಇನ್ನು ಮಿಕ್ಕಿದ್ದು ತಗೊಂಡು ಹೋಗ್ಬಿಡ್ರಿ ಅಂತ. ಸೊ ಇದು
ಒಂದು ಮಾರ್ಗ, ಸಿಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ, ಆ್ಯಂಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮೆಡಿಟೇಷನ್ನು, ಇನ್ನೊಂದು ಸಿಂಪಲ್ ಟೆಕ್ನಿಕ್ ಹೇಳಿದೆ ಕೌಂಟ್ 1 to 100. ಇನ್ನೊಂದು ಟೆಕ್ನಿಕ್ ಏನು, ಯು ಗೋ ಔಟ್ ಆಫ್ ಸೈಟ್. ಆ ಸ್ಥಳದಿಂದ ನೀವು ಅಲ್ಲಿಂದ ಬೇರೆ ಕಡೆ ಎಕ್ಸಿಟ್ ಹೋಗ್ಬೇಕು, ಆ ಸ್ಥಳದಲ್ಲಿ ಇರಬಾರ್ದು. ಸಿಟ್ಟು ಬಂದಾಗ ಆ ಸ್ಥಳದಲ್ಲಿ ಇರಬೇಡಿ, ಯು ವೆಕೇಟ್ ದ ಪ್ಲೇಸ್. ಆ ಸ್ಥಳದಿಂದ ಹೊರಗೆ ಹೋಗ್ಬೇಡಿ. ಒಂದು 5-10 ನಿಮಿಷ ಸಿಟ್ಟು ತಾನೇ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಫುಡ್ ಮೇಲೆ ನಿಗಾ ಇರಲಿ, ಆವಾಗ ಸಿಟ್ಟು ತಾನೇ ಅದು ಕಡಿಮೆ ಆಗುತ್ತೆ ಅನ್ನೋದು. ಆದರೆ ಕ್ರೋಧ ಅನ್ನೋದು ಇರುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಸಿಟ್ಟು ಬರೋದೇ ಇಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ನಮ್ಮ ಪ್ರೊಫೆಸರ್ ಒಂದು ತಮಾಷೆಗೆ ಹೇಳ್ತಿದ್ರು, ಯಾರೋ ಒಬ್ಬ ಸ್ವಾಮೀಜಿ ಇದ್ರಂತೆ, ಅವರು ಎಲ್ಲರ ಮುಂದೆ ಹೇಳ್ಕೊಳ್ತಿದ್ರಂತೆ, ಎಲ್ಲ ನಾನು ಸಿಟ್ಟು ಬಿಟ್ಟಿದ್ದೇನೆ, ಭಾಳ ಶಾಂತ ಆಗಿದ್ದೇನೆ ಅಂತ ಅವರೇ ಹೇಳ್ತಿದ್ರಂತೆ. ಸೊ ಯಾರೋ ಒಬ್ಬ ಶಿಷ್ಯ, ಯಾರೋ ನಿಮ್ಮಂಥ ಜಾಣ ಬುದ್ಧಿವಂತ ಶಿಷ್ಯರು ಇರ್ತಾರಲ್ಲ, ಸೊ ಟೆಸ್ಟ್ ಮಾಡ್ಬೇಕು ಅವ್ರನ್ನ ಅಂತ ಹೋಗಿ ಮೊದಲೇ ಸರಿ ಹೋಗಿ ಪ್ರಶ್ನೆ ಕೇಳಿದಂತೆ, ಗುರುಗಳೇ ನೀವು ಸಿಟ್ಟು ಬಿಟ್ಟಿದ್ದೀರಾ? ಹೌದಪ್ಪ ನಾನು ಬಿಟ್ಟಿದ್ದೀನಿ. ಮತ್ತೆ 5 ನಿಮಿಷ ಬಿಟ್ಟು ಹೋಗಿ ಕೇಳಿದೆ, ಗುರುಗಳೇ ಸಿಟ್ಟು ಬಿಟ್ಟಿದ್ದೀರಾ? ಹೌದಪ್ಪ ಬಿಟ್ಟಿದ್ದೀನಿ ಅಂತ. ಒಂದು 4-5 ಸರಿ ಕೇಳಿದ್ಮೇಲೆ ಅವ್ನು ಸ್ವಾಮಿಗೆ ಏನಾಗ್ಬಿಡ್ತು, ತಲೆ ತೆರಿಬಿಡ್ತು. ನಿಂಗೆ ಇಷ್ಟು ಸರಿ ಹೇಳಿದ್ರೆ ಗೊತ್ತಾಗಲ್ಲ ಸಿಟ್ಟು ಬಿಟ್ಟಿನಿ ಅಂತ. ಇನ್ನೊಂದು ಸರಿ ಕೇಳಿದ್ರೆ ನಿನಗೆ ಕಪಾಳ ಕೊಡಿತೀನಿ ನೋಡು ಅಂತ. ಆವಾಗ ಹೇಳಿದೆ, ಸರ್ ನೀವು ಇನ್ನೂ ಸಿಟ್ಟು ಬಿಟ್ಟಿಲ್ಲ ಅಂತ. ಸೊ ಹಾಗಾಗಿ ನಮ್ಮ ಕಥೆಗಳೆಲ್ಲ ಹೇಗಾಗಿವೆ ಅಂದರೆ, ನಾವು ಪದೇ ಪದೇ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಹೋದರೆ ಅದು ಮತ್ತೆ ಸ್ವಿಂಗ್ ಆ್ಯಕ್ಷನ್ ರಿವರ್ಸ್ ಹೊಡೆಯುತ್ತೆ. ಅದನ್ನು ಆದಷ್ಟು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಕಲಿಬೇಕು. ಮತ್ತು ನಿಮಗೆ ಆಡಳಿತದಲ್ಲಿ ಹೋಗುವವರಿಗೆ ಇದು ಯಾಕೆ ಡೇಂಜರು ಅಂದರೆ, ನೀವು ಪಬ್ಲಿಕ್ ಪ್ಲೇಸಲ್ಲಿ ಕೂತಿರ್ತೀರಿ, ನಾಳೆ ನೀವು DC ಆಗಿ ತಹಶೀಲ್ದಾರ್ ಆಗಿ ಕೂತಿರ್ತೀರಿ, ಆಫೀಸಿಗೆ 108 ಜನ ಬರ್ತಿರ್ತಾರೆ, 108 ಫೋನ್ ಬರ್ತಿರ್ತವೆ. MLA ಅವರು ಹೇಳ್ತಾರೆ, MP ಹೇಳ್ತಾರೆ, ಮಿನಿಸ್ಟರ್ ಹೇಳಿದರು, CM ಹೇಳಿದರು, ಅವ್ರು ಹೇಳಿದ್ರು, 108 ಇರ್ತದೆ. ನೀವು ಅವ್ರ ಮೇಲೆ ಫೋನ್ನಲ್ಲಿ ಏನು ಮಾಡೋಂಗಿಲ್ಲ, ರೇಗಾಡುವಂತಿಲ್ಲ, ಕೂಗಾಡುವುದು, ಕಿರ್ಚಾಡುವುದು, ನಿಮ್ದೇನ್ರಿ ಕಿರಿಕಿರಿ ಅಂತ ಅವ್ರಿಗೆ ಬೈಯೋದು. ಅಥವಾ ಪಬ್ಲಿಕ್ ಯಾರಾದರೂ ನಿಮ್ಮ ಆಫೀಸಿಗೆ ಭೇಟಿ ಆಗ್ಲಿಕ್ಕೆ ಬಂದರೆ ಅವ್ರಿಗೆ ಹೊಡೆದು ಬಿಡೋದು. ಅವಾಗ ಜನ ಬಂದು ಏನ್ರಿ DC ಅವರು, ಅವ್ರಿಗೆ ಕ್ರ್ಯಾಕ್ DC ಅಂತಾರೆ. ಕ್ರ್ಯಾಕ್ ಅಂದ್ರೆ ಗೊತ್ತಲ್ಲ, ಏನ್ರಿ ಅವರು ಏನೋ ಕೇಳಕ್ಕೆ ಹೋದ್ರೆ DC-ನೇ ಹೊಡಿಲಿಕ್ಕೆ ಬಂದ್ಬಿಟ್ರು ನಮಗೆ ಅಂತ. ಹಂಗೆ ಅನ್ಸ್ಕೋಬಾರ್ದು. ನೀವು DC ಕುರ್ಚಿಯಲ್ಲಿ ಕೂತಾಗ ನಿಮ್ಮ ಮನಸ್ಸು ಕೂಲಾಗಿರ್ಬೇಕು, ಸಾಫ್ಟಿ ಐಸ್ ಕ್ರೀಮ್ ಇದ್ದಂಗೆ ಇರ್ಬೇಕು. MTR ಐಸ್ ಕ್ರೀಮ್ ಇರ್ತಲ್ಲ, ಸಾಫ್ಟ್ ಐಸ್ ಕ್ರೀಮ್ ಹಂಗಿರ್ಬೇಕು. ನೀವು ಕೈಗ ಅಣು ರಿಯಾಕ್ಟರ್ ಥರ ಆಗಿ ಕೂತ್ಕೊಂಡ್ಬಿಟ್ರೆ 100 ಡಿಗ್ರಿ 1000 ಡಿಗ್ರಿ ಸೆಲ್ಸಿಯಸ್ ತಲೆ ತಗ ಕುದೀತಾ ಇತ್ತು ಅಂದರೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಕೀಪ್ ಯುವರ್ ಹೆಡ್ ಕೂಲ್ ಹೆಡೆಡ್ ಅಂತಾರೆ. ಅಧಿಕಾರಿಗಳಿಗೆ ಫಸ್ಟ್ ಇರಬೇಕಾದ ಕ್ವಾಲಿಟಿ ಅಂದರೆ ಕೂಲ್ ಹೆಡೆಡ್. ನೀವು ಯಾವತ್ತೂ ಕೂಡ ಸಿಟ್ಟು ಮಾಡೋದು ಅಥವಾ ಸಿಡಿಮಿಡಿ ಮಾಡೋದು, ಹರಿಹಾಯುವುದು, ಇವನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೇಕು. ಇನ್ನು ಕೆಲವರಿಗೊಂದಿರುತ್ತೆ, ನಿಮ್ಮಲ್ಲಿ ಯಾರು ಹಂಗಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಮುಂಗೋಪ ಅಂತ ಕರೀತಾರೆ. ಮೂಗಿನ ಮೇಲೇನೆ ಅವ್ರಿಗೇನಿರುತ್ತೆ, ಸಿಟ್ಟಿರುತ್ತೆ. ಮೂಗಿನ ತುದಿಯಲ್ಲಿ ಕೋಪ, ಮುಂಗೋಪಿ ಅಂತಾರೆ. ಅದಕ್ಕೆ ನಮ್ಮಲ್ಲಿ ಬೆಸ್ಟ್ ಎಕ್ಸಾಂಪಲು ಯಡಿಯೂರಪ್ಪನವರು. ಈಗ ಸ್ವಲ್ಪ ಅವ್ರು ಕೂಲ್ ಆಗಿದ್ದಾರೆ ಅಧಿಕಾರದಿಂದ ಕೆಳಗಿಳಿದ ಮೇಲೆ. ಆದರೆ ಮುಂಚೆ ಅವರು CM ಆದಾಗ ಬಹಳ ಸಿಡಿಮಿಡಿ ಮಾಡ್ಕೊಳ್ತಿದ್ರು. ಪತ್ರಕರ್ತರು ಏನಾರು ಒಂದು ಕ್ವಶನ್ ಎಕ್ಸ್ಟ್ರಾ ಕೇಳಿದರೆ ಅವ್ರ ಮೇಲೆ ಹರಿಯಾದ್ಬಿಡ್ತಿದ್ರು, ಅವ್ರಿಗೆ ಬೈದು ಬಿಡೋದು, ಹಾಗೆ ಮಾಡ್ತಿದ್ರು. ಆ ಥರ ಒಬ್ಬ ನಾಯಕರಾಗಿ ಮಾಡಬಾರ್ದು. ಯು ಮಸ್ಟ್ ಆಲ್ವೇಸ್ ಬಿ ಕೂಲ್ ಹೆಡೆಡ್. ಅವ ಏನಾರು ಪ್ರಶ್ನೆ ಕೇಳಿ ನೀವ್ಯಾಕೆ ಎಕ್ಸೈಟ್ ಆಗ್ತೀರಿ? ಅರ್ಥ ಆಯ್ತಾ? ಲೆಟ್ ಹಿಮ್ ಆಸ್ಕ್ ಎನಿ ಕ್ವಶನ್. ಪತ್ರಕರ್ತರು ಅವ್ರಿಗೆ ಅದಕ್ಕೆ ಮೀಡಿಯಾ ಪರ್ಸನ್ ಅನ್ನೋದು, ಅವ್ರಿಗೇನು ತಿಳಿದಿದ್ದು ಪ್ರಶ್ನೆ ಕೇಳ್ತಾನೆ. ಅವ ಕೇಳಿದ ಅಂತ ಹೇಳಿಬಿಟ್ಟು ನೀವು ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೆ ಸೈಕಾಲಜಿಯಲ್ಲಿ ರಿಯಾಕ್ಟಿವ್ ಅಂತಾರೆ. ಅಧಿಕಾರಿಗಳು, ರಾಜಕಾರಣಿಗಳು ಪಬ್ಲಿಕ್ ಲೈಫ್ನಲ್ಲಿ ಯು ಮಸ್ಟ್ ನಾಟ್ ಬಿ ರಿಯಾಕ್ಟಿವ್. ಪ್ರತಿಕ್ರಿಯೆ ಕೊಡಬೇಡಿ. ರಿಯಾಕ್ಟಿವ್ ಅಂದರೆ ಪ್ರತಿಕ್ರಿಯೆ. ಮತ್ತು ನಾವು ಏನು ಸರ್ವ್ ಮಾಡಬೇಕು, ಪ್ರೋ ಆಕ್ಟಿವ್ ಆಗಿರ್ಬೇಕಷ್ಟೆ, ರಿಯಾಕ್ಟಿವ್ ಅಲ್ಲ. ಆಡಳಿತದಲ್ಲಿರುವವರು ಪ್ರೋ ಆಕ್ಟಿವ್. ನೀವು ಸುಮ್ಮನೆ ನಿಮ್ಮ ಸ್ಪಂದನೆಯನ್ನು ಕೊಡಬೇಕು, ರೆಸ್ಪಾನ್ಸ್ ಕೊಡಬೇಕಷ್ಟೆ. ಅವ್ರು ಏನು ಬೇಕೋ ಅದು ಹೇಳಿ, ಅವು 100 ವಿಷಯ ಹೇಳಿ, ನೀವೇನು ಹೇಳಬೇಕು ಅದಷ್ಟೇ ಹೇಳಬೇಕು. ಯು ಮಸ್ಟ್ ಬಿ ಪ್ರೋ ಆಕ್ಟಿವ್ ಆ್ಯಂಡ್ ನಾಟ್ ರಿಯಾಕ್ಟಿವ್. ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಲೀಡರ್ಗಳು ಏನು ಮಾಡ್ತಾರೆ, ರಿಯಾಕ್ಟಿವ್ ಮಾಡ್ತಾರೆ, ರಿಯಾಕ್ಷನ್ ಕೊಡ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ತಾರೆ. ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ ರೆಸ್ಪಾನ್ಸ್ ಕೊಡಿ, ಅದಕ್ಕೆ ಉತ್ತರ ಕೊಡಿ. ಈಗ ನೀವು ಹಿಂದೆ ಮೂಢ ಹಗರಣ ಎಲ್ಲ ನಡೆದಾಗ ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀರಿ, ಮೀಡಿಯಾದವರು ಪದೇ ಪದೇ ಹೋಗಿ CMಗೆ ಪ್ರಶ್ನೆ ಕೇಳ್ತಾರೆ. ಏನು ಸರ್ ನೀವು 14 ಸೈಟ್ ತೊಗೊಂಡಿದ್ದೀರಿ ಅಂತೆ, ನಿಮ್ಮ ಹೆಂಡತಿ ಹೆಸರಿನಂತ? ಹೌದಾ? ಬಿಡ್ರಿ, ಆ ಪ್ರಶ್ನೆ ಬಿಟ್ಟು ಬೇರೆ ಇಲ್ವಾ, ಬೇರೆ ಕೇಳ್ರಿ ಅಂತ ಅಂತಾರವ್ರು. ಅದು ಬಿಟ್ಬಿಡ್ರಿ, ಆ ವಿಷಯ ಬೇರೆ ಇಲ್ವಾ, ಬೇರೆ ಏನು ಕೇಳಲ್ವಾ ನೀವು ಅಂತ ರೇಗಾಡಿದರೆ ಅದು ತೋರಿಸುತ್ತೆ ನೀವು ಅಲ್ಲಿ ಸಿಟ್ಟಾಗಿದ್ದೀರಿ. ಅವ ಪತ್ರಕರ್ತ ಇರೋದೇ ಅದಕ್ಕೆ. ನೀವು ಅದನ್ನು ಕೂಲಾಗಿ ಹೇಳ್ರಿ. ಈಗ ನೀವು ಸೈಟ್ ತೊಗೊಂಡೇ ಇಲ್ಲ ಅನ್ನೋದು ನಿಜ ಆದರೆ
ಅದನ್ನು ಕಾಮಾಗಿ ಉತ್ತರ ಕೊಡ್ರಿ. ಇಲ್ಲಪ್ಪ ನನ್ನ ಸೈಟ್ ತೊಗೊಂಡಿಲ್ಲ, ಆ 14 ಸೈಟ್ಗೂ ನನಗೂ ಏನು ಸಂಬಂಧ ಇಲ್ಲ, ನಾನು ಅದರಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ನೀವು ಕೂಲಾಗಿ ಹೇಳ್ಬೋದಲ್ಲ. ನೀವು ಕೂಲಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು? ನೀವು ಇದಕ್ಕೆ ಬಲಿಯಾಗಿದ್ದೀರಿ. ಯು ಹ್ಯಾವ್ ಬಿಕಮ್ ವಿಕ್ಟಿಮ್ ಆಫ್ ಆ್ಯಂಗರ್. ಆ ಭಾವನೆಗೆ, ಆ ಕೋಪದ ಭಾವನೆಗೆ ನೀವು ಬಲಿಯಾಗಿದ್ದೀರಿ. ಅದಕ್ಕೆ ನೀವು ಆದಷ್ಟು ಅಧಿಕಾರದಲ್ಲಿ ಪಬ್ಲಿಕ್ ಸರ್ವಿಸಲ್ಲಿ ಇದ್ದಾಗ ಸಿಟ್ಟಿಗೆ ಬಲಿಯಾಗಬೇಡಿ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ್ರಿ ಅಂತಾರೆ ಹಳ್ಳಿ ಕಡೆ ಜನ, ಕೇಳಿರಿಲ್ಲೋ? ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಗಾದೆ ಮಾತು ಮಾಡಿದ್ದಾರೆ. ನಿಮಗೆ ಸಿಟ್ಟು ಬಂದರೆ ಸುಮ್ಮನೆ ಇದ್ಬಿಡಿ, ರಿಯಾಕ್ಟ್ ಮಾಡಬೇಡಿ. ನೆವರ್ ರಿಯಾಕ್ಟ್ ಟು ದ ಸಿಚುವೇಶನ್. ಸಂದರ್ಭಕ್ಕಾಗಲಿ, ವ್ಯಕ್ತಿಗಾಗಲಿ, ಜನಗಳಿಗಾಗಲಿ, ಕ್ರೌಡಿಗಾಗಲಿ. ನಾಳೆ ನೀವೆಲ್ಲ ದೊಡ್ಡ ಪೋಸ್ಟಲ್ಲಿ ಹೋದಾಗ ಜನ ಗಲಾಟೆ ಮಾಡ್ತಾರೆ, ಮುಷ್ಕರ ಮಾಡ್ತಾರೆ, ಘೆರಾವ್ ಮಾಡ್ತಾರೆ, DC ಆಫೀಸಿಗೆ ಮುತ್ತಿಗೆ ಹಾಕ್ತಾರೆ, ನಿಮ್ಮ ವಿರುದ್ಧ ಘೋಷಣೆಗೆ ಹೋಗ್ತಾರೆ. ಜಿಲ್ಲಾಧಿಕಾರಿ ಮುರ್ದಾಬಾದ್ ಅಂತಾರೆ, ಡೌನ್ ಡೌನ್, DC ಡೌನ್ ಡೌನ್ ಅಂತ ಹೋಗ್ತಾರೆ. ನಿಮ್ಮ ಕಿವಿ ಕೇಳಿಸುತ್ತೆ, ನೀವೆಲ್ಲ ಆಫೀಸಲ್ಲಿ ಕೂತಿರ್ತೀರಿ, ಜನ ಕೂಗೋದು ಕೇಳಿಸುತ್ತೆ. ತಕ್ಷಣ ನೀವೇನಾಗಬಾರ್ದು, ಸೆಟ್ಟಿಗೆ ಹೇಳ್ಬಾರ್ದು. ನಿಮ್ಮ ಕೈಯಲ್ಲಿ ಅಧಿಕಾರ ಇರುತ್ತೆ. ನಿಮ್ಮ ಎದುರಿಗೆ SP ಕೂತಿರ್ತಾರೆ, ಸರ ಭಾಳ ಗಲಾಟೆ ಮಾಡ್ಲಿಕ್ಕತ್ತಾರ್ರಿ, ನಿಮ್ಮನ್ನು ಬೈಲಕ್ಕತ್ತೆ. ಹೌದಾ, ಹೊಡೆದಾಕ್ಬಿಡು, ಫೈರಿಂಗ್ ಗನ್ ತಗೋ, ದರ ಹೊಡೆದಾಕ್ಬಿಡು. ಜಲಿಯನ್ ವಾಲಾಬಾಗ್ ಓದಿರ್ಲು, ಜಲಿಯನ್ ವಾಲಾಬಾಗ್ ಥರ ಮಾಡ್ಯಾಕ್ರಿ ಅಂದರೆ ನೀವು ನೌಕರಿ ಕಳ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ, ಕಂಬಿ ಎಣಿಸ್ಬೇಕಾಗುತ್ತೆ. ಸೊ ಅವರು ಜನ, ಪಬ್ಲಿಕ್ಕಿಗೂ DC-ಗೂ ವ್ಯತ್ಯಾಸ ಇದೆಯಲ್ಲೋ? ನೀವೊಬ್ಬ IAS ಅಧಿಕಾರಿ ಇಷ್ಟೆಲ್ಲ ಕಲಿತು ಟ್ರೈನಿಂಗ್ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಅಲ್ಲಿ ಕೂತಿರ್ತೀರ. ಅವರು ಸಾಮಾನ್ಯ ಜನ, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಕೂಗಾಡ್ತಿರ್ತಾರೆ. ಅವರು ಕೂಗಾಡ್ತಾರೆ ಅಂತ ಹೇಳಿ ನೀವು ಡಿಸ್ಟರ್ಬ್ ಆಗಬಾರ್ದು. ನೀವು ಹೇಳಬೇಕು, ಅವ್ರು ಪಬ್ಲಿಕ್, ಅವ್ರು ಕೂಗ್ತಾರೆ, ಸಮಾಧಾನದಿಂದ ಇರ್ರಿ, ಅವ್ರಿಗೆ ಹೋಗಿ ಸಮಾಧಾನವಾಗಿ ಹೇಳ್ರಿ, ನೀವು ಮಾಡ್ತಿರೋ ತಪ್ಪು ಅಂತ ಕನ್ವಿನ್ಸ್ ಮಾಡಿರಿ. ಅದಕ್ಕೂ ಬರಲಿಲ್ಲ ಅಂದರೆ ಆಮೇಲೆ ಲಾಠಿ ಚಾರ್ಜ್ ಮಾಡಿರಿ. ಗೋ ಫಾರ್ ಲಾಠಿ ಚಾರ್ಜ್ ಮಾಡಿ ಜನರನ್ನು ಓಡಿಸಿ. ನೀವು ಅಲ್ಲಿ ಏನು ಕಳ್ಕೋಬಾರ್ದು, ನಿಮ್ಮ ಮನಸ್ಸಿನ ನಿಯಂತ್ರಣ ಕಳ್ಕೋಬಾರ್ದು. ಅದಕ್ಕೆ ಟೆಂಪರ್ ಆಫ್ ಮೈಂಡ್ ಅಂತ. ಯು ಮಸ್ಟ್ ನೆವರ್ ಲೂಸ್ ಯುವರ್ ಬ್ಯಾಲೆನ್ಸ್ ಆಫ್ ಮೈಂಡ್. ಆ ವರ್ಡ್ ನೋಟ್ ಮಾಡಿ. ನಿಮ್ಮ ಅಧಿಕಾರದ ಉದ್ದಕ್ಕೂ ಕೂಡ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೋಬೇಡಿ. ಇದು ಭಾಳ ಇಂಪಾರ್ಟೆಂಟ್. BOM ಅಂತಾರೆ, ಬ್ಯಾಲೆನ್ಸ್ ಆಫ್ ಮೈಂಡ್. ನಿಮ್ಮ ಮನಸ್ಸು ಯಾವತ್ತೂ ಕೂಡ ಸುಸ್ಥಿತಿಯಲ್ಲಿ ಇರಬೇಕು. ನಿಮ್ಮ ಮನಸ್ಸಿನ ಸ್ಥಿಮಿತವನ್ನು ಕಳ್ಕೋಬೇಡಿ. ಬ್ಯಾಲೆನ್ಸ್ ಆಫ್ ಮೈಂಡ್. ನೀವು ಯಾವಾಗಲೂ ಕೂಲಾಗಿರ್ಬೇಕು. ನಾನು ಅದಕ್ಕೆ ಎಕ್ಸಾಂಪಲ್ ಹಿಂದಿನ ಯಾವಾಗೋ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ. ಯಾರ ಬಗ್ಗೆ? ನಿಮ್ಮ MS ಧೋನಿ ಬಗ್ಗೆ. MS ಧೋನಿ ಅವರನ್ನು ಕ್ರಿಕೆಟಲ್ಲಿ ಏನಂತ ಕರೀತಾರೆ? ಕೂಲ್ ಕ್ಯಾಪ್ಟನ್ ಅಂತಾರೆ ಅವ್ರಿಗೆ. ಹೌದಲ್ಲೋ? ಕ್ರಿಕೆಟ್ ನೋಡೋರಿಗೆ ಗೊತ್ತಿರುತ್ತೆ. MS ಧೋನಿಯನ್ನು ಕೂಲ್ ಕ್ಯಾಪ್ಟನ್ ಅಂತಾರೆ. ಅವ್ರಿಗೆ ಎಂಥದೇ ಮ್ಯಾಚ್ ಸನ್ನಿವೇಶ ಹೆಂಗೆ ಇದ್ರೂ ಅವ್ರ ತಲೆ ಬಿಸಿ ಮಾಡ್ಕೊಳ್ತಿರ್ಲಿಲ್ಲ. ಕೂಲಾಗಿ ಶಾಂತವಾಗಿ ಮ್ಯಾಚನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಕ್ಯಾಚ್ ಔಟ್ ಆಗಲಿ, ಸ್ಟಂಪ್ ಔಟ್ ಆಗಲಿ, ರನ್ ಔಟ್ ಆಗಲಿ, ಕ್ಯಾಚ್ ಮಿಸ್ ಆಗಲಿ, ಒಂದು ವೈಡ್ ಬಾಲ್ ಬೀಳಲಿ, ನೋ ಬಾಲ್ ಆಗಲಿ, ಮ್ಯಾಚ್ ಸೋಲ್ತೀವಿ ಅಂತ ಗೊತ್ತಾಗಲಿ, ಒಳ್ಳೆ ಕ್ಯಾಚ್ ಬಿಟ್ಟರು ಏನು ತಲೆ ಕೆಡಿಸ್ಕೊಳ್ತಾರೆ. ಕೂಲಾಗಿ ಸ್ಮೈಲಿಂಗ್ ಫೇಸಿಂದ ಇರೋರು. ಅದಕ್ಕೆ ಕ್ಯಾಪ್ಟನ್ ಕೂಲ್ ಅಂತ. ಅದೇ ನಿಮ್ಮ ವಿರಾಟ್ ಕೊಹ್ಲಿ ಹಂಗಲ್ಲ. ಅಲ್ಲೇ ಹೊಡೆದೇ ಬಿಡ್ತಾನೆ ಅವನು. ಅಲ್ಲೇ ಸ್ಟಂಪ್ ಸಿಕ್ಕರೆ ಸ್ಟಂಪ್ ತೊಗೊಂಡು, ಬ್ಯಾಟ್ ಸಿಕ್ಕರೆ ಬ್ಯಾಟ್ ತೊಗೊಂಡು ಆಟಗಾರರಿಗೆ, ಅಂಪೈರ್ಗೆ ಹೊಡೆದು ದೊಡ್ಡ ರಾದ್ದಾಂತ ಮಾಡಿ ಕೇಸ್ ಆಗೋ ತನಕ ಹೋಗುತ್ತೆ. ಯಾಕಂದರೆ ಅವನಿಗೆ ಮುಂಗೋಪ ಜಾಸ್ತಿ. ಒಳ್ಳೆ ಆಟಗಾರ, ಅದ್ರ ಬಗ್ಗೆ ಏನು ಮಾತಿಲ್ಲ. ಈಸ್ ಅ ಗುಡ್ ಪ್ಲೇಯರ್, ಬಟ್ ಶಾರ್ಟ್ ಟೆಂಪರಾಮೆಂಟ್. ಅದಕ್ಕೆ ಶಾರ್ಟ್ ಟೆಂಪರಾಮೆಂಟ್ ಅಲ್ಲ. ಮುಂಗೋಪಿಯ ಸ್ವಭಾವ, ಸಿಡುಕು ಸ್ವಭಾವ ನಿಮಗೆ ಒಳ್ಳೆಯದಲ್ಲ. ಎಸ್ಪೆಷಲಿ ಪಬ್ಲಿಕ್ ಲೈಫಲ್ಲಿರೋರಿಗೆ ನೆನ್ಪಿಟ್ಕೊಳ್ಳಿ. ನೀವು ಪ್ರೈವೇಟ್ ಆಗಿದ್ದರೆ ನಿಮ್ಮನ್ನು ಯಾರೇನು ಕೇಳಲ್ಲ, ನಿಮ್ಗೆ ಹೆಂಗೆ ಬೇಕಂಗಿರಿ, ನಿಮ್ಮ ಇಷ್ಟ. ಬಟ್ ವೆನ್ ಯು ಎಂಟರ್ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವೆಗೆ, ನಾಗರಿಕ ಸೇವೆಗೆ ಒಬ್ಬ ಅಧಿಕಾರಿಯಾಗಿ ಬಂದು ಆಫೀಸಲ್ಲಿ ಕೂತಾಗ ಯು ಹ್ಯಾವ್ ಟು ಬಿ ಕೂಲ್ ಆ್ಯಂಡ್ ಕ್ವೈಟ್. ನಿಮ್ಮ ಮನಸ್ಸು ಶಾಂತವಾಗಿ ಸಮಾಧಾನದಿಂದ ಇರಲೇಬೇಕು. ಅರ್ಥಾತ್ ನೀವು ಈ ಕ್ರೋಧವನ್ನು ಅದಕ್ಕೆ ಒಳಗೆ ಎಂಟ್ರಿ ಕೊಡಬೇಡಿ. ಡೋಂಟ್ ಅಲೌ ಆ್ಯಂಗರ್ ಟು ಓವರ್ಟೇಕ್ ಯು. ಆ ಸಿಟ್ಟು ನಿಮ್ಮನ್ನು ಓವರ್ಟೇಕ್ ಮಾಡದಂತೆ ಮುಂಜಾಗ್ರತೆ ವಹಿಸುವುದು ನಿಮ್ಮದೇ ಜವಾಬ್ದಾರಿ. ಇದು ನಿಮ್ಮ ಬಹಳ ದೊಡ್ಡ ಶತ್ರು. ಕ್ರೋಧ ಮನುಷ್ಯನಿಗೆ ಅತಿ ದೊಡ್ಡ ಶತ್ರು. ಅದಕ್ಕೆ ಅದನ್ನು ಸೈಕಾಲಜಿಯಲ್ಲಿ ಶಾರ್ಟ್ ಮ್ಯಾಡ್ನೆಸ್ ಅಂತ, ತತ್ಕಾಲದ ಹುಚ್ಚುತನ. ಒಂದು ಕೆಲವು ಗಳಿಗೆ ನೀವೇನಾಗಿರ್ತೀರಿ, ಮ್ಯಾಡ್ ಆಗಿರ್ತೀರಿ. ನಿಮ್ಗೆ ಹುಚ್ಚು ಆಗಿದೆ ಅಂತ ಕೂಡ ನಿಮಗೆ ಗೊತ್ತಿರಲ್ಲ. ಆ ಟೈಮ್ನಲ್ಲಿ ನಾವು ಏನು ಮಾಡ್ತೀವೋ, ಏನು ತಪ್ಪು ನಿರ್ಧಾರ ತಗೊಳ್ತೀವೋ ನಮಗೆ ಗೊತ್ತಿರಲ್ಲ. ಅದಕ್ಕೆ ಆಸ್ಪದ ಬರದಂತೆ ನೀವೆಲ್ಲ ಜಾಗೃತಿ ವಹಿಸಬೇಕು. ಸೊ ಅದು ಎರಡನೇ ಪಾಯಿಂಟ್ ಆಯಿತು ಕ್ರೋಧದ ಬಗ್ಗೆ. ಈಗ ಮೂರನೇದಕ್ಕೆ ಬನ್ನಿ, ಲೋಭ. ಮೂರನೇ ಭಾವನೆ ನಮ್ಮೆಲ್ಲರಲ್ಲಿ ಬರತಕ್ಕಂಥದ್ದು, ಸಹಜವಾಗಿ ಇರ್ತಕ್ಕಂಥದ್ದು
ಗ್ರೀಡ್ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಕನ್ನಡ ಶಬ್ದ ದುರಾಸೆ. ಲೋಭ ಅಂದ್ರೂ ಒಂದೇ, ದುರಾಸೆ ಅಂದ್ರೂ ಒಂದೇ. ನಾವು ಜೀವನದಲ್ಲಿ ಆಸೆಗಳನ್ನು ಇಟ್ಕೋಬೇಕು, ತಪ್ಪೇನಿಲ್ಲ. ಆದರೆ ದುರಾಸೆಗಳು ನಮ್ಮಲ್ಲಿ ಬರಬಾರ್ದು. ಯು ಆರ್ ಎಂಟೈಟಲ್ಡ್ ಫಾರ್ ಡಿಸೈರ್ಸ್ ಬಟ್ ನಾಟ್ ಗ್ರೀಡ್. ಗ್ರೀಡಿ ಆಗಬಾರ್ದು ನಾವು. ನಮ್ಗೆ ಅವಶ್ಯಕತೆ ಏನಿದೆ ಅದನ್ನು ಕೇಳುವುದರಲ್ಲಿ ತಪ್ಪೇನಿಲ್ಲ. ದೇರ್ ಈಸ್ ನಥಿಂಗ್ ರಾಂಗ್ ಇನ್ ಡಿಮ್ಯಾಂಡಿಂಗ್ ವಾಟ್ ಈಸ್ ನೀಡೆಡ್ ಫಾರ್ ಮೀ. ನನಗೇನು ಮೂಲಭೂತವಾದ ಅವಶ್ಯಕತೆ ಇದೆಯೋ ಅದು ನನಗೆ ಬೇಕು ಅಂತ ಕೇಳುವುದರಲ್ಲಿ ತಪ್ಪೇನಿಲ್ಲ. ಅದು ನಿಮ್ಮ ನ್ಯಾಯಸಮ್ಮತವಾದ ಹಕ್ಕು. ಇಟ್ ಈಸ್ ಯುವರ್ ಜೆನ್ಯುವಿನ್ ರೈಟ್, ಜೆನ್ಯುವಿನ್ ಡಿಮ್ಯಾಂಡ್. ಯು ಕ್ಯಾನ್ ಆಲ್ವೇಸ್ ಗೆಟ್ ಇಟ್, ನೋ ಇಶ್ಯೂ. ಬಟ್ ಅಗತ್ಯಕ್ಕಿಂತ ಹೆಚ್ಚು ಆಸೆ ಪಡಬೇಡಿ. ಅಗತ್ಯಕ್ಕಿಂತ ಹೆಚ್ಚು ಅಂತ ಹೇಳ್ತೀವಿ. ನಿಮಗೆಷ್ಟು ನೆಸೆಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚಿನದನ್ನ ನೀವು ಬಯಸಬಾರದು, ಅದು ತಪ್ಪಾಗುತ್ತೆ. ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ತಗೊಳ್ಳಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಡೋಂಟ್ ಡಿಸೈರ್ ಮೋರ್ ದ್ಯಾನ್ ರಿಕ್ವೈರ್ಮೆಂಟ್, ಮೋರ್ ದ್ಯಾನ್ ನೆಸೆಸಿಟಿ. ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾನು ಬಯಸಬೇಕು, ಅದು ತಪ್ಪೇನಿಲ್ಲ. ಈಗ ನೋಡಿ, ನಾನು ಎಷ್ಟೋ ಸರಿ ಆ ಎಕ್ಸಾಂಪಲ್ ಕೊಟ್ಟಿದ್ದೆ. ನನಗೆ ಕುಡಿಲಿಕ್ಕೆ ಅಂತ ಇಲ್ಲಿ ಸರ್ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಸರ್ ನೀರಡಿಕೆ ಆದರೆ ಕುಡೀರಿ ಅಂತ. ಸೊ ನನ್ನ ನೀರು ಕುಡಿಯುವ ಅಗತ್ಯಕ್ಕೆ ಅದೊಂದು ವಾಟರ್ ಬಾಟಲ್ ಸಾಕು, ಹೌದಲ್ವಾ? ನಾನೇನು ಒಂಟೆ ಅಲ್ಲ, ಗ್ಯಾಲನ್ ಗಟ್ಟಲೆ ನೀರು ಕುಡಿದು ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ನಾನೇನು ಒಂಟೆ ಅಲ್ಲ. ಅದು ಏನೋ ಒಂದು ಎರಡು ಗುಟ್ಕ ಬೇಕನ್ನಿಸ್ತದೆ ಕುಡಿತೀನಿ ಅಷ್ಟೇ, ಅದು ನನ್ನ ಅಗತ್ಯ. ಆದರೆ ನಾನು ನಾಳೆ ಕ್ಲಾಸಿಗೆ ಬರಬೇಕಾದಾಗ ಸರ್ ಹೇಳಿ ನನಗೆ ಇಲ್ಲೊಂದು ದೊಡ್ಡ ನೀರಿಂದ ವಾಟರ್ ಬ್ಯಾರಲ್ಲೇ ಇಟ್ಬಿಡ್ರಿ ಅಂದರೆ, ಒಂದು 1000 ಲೀಟ್ರದ್ದು ಒಂದು ಟ್ಯಾಂಕಿಯಲ್ಲಿ ಇಟ್ಬಿಡ್ರಿ ಅಂದರೆ ನಾನ್ ಸೆನ್ಸ್. ನಾನು ಅಷ್ಟು ನೀರು ಕುಡಿಯಲ್ಲ. ನನಗೆ ಅಗತ್ಯ ಏನು, ಒಂದು ಲೀಟ್ರದ್ದು ವಾಟರ್ ಬಾಟ್ಲ್ ಆದರೆ ಸಾಕು ಪಾಠ ಮಾಡಲಿಕ್ಕೆ. ಅಲ್ಲಿರೋ ನೀರೆಲ್ಲ ನನಗೆ ಬೇಕು ಅನ್ನೋದು ದುರಾಸೆ. ನನಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟನ್ನು ತಗೊಳ್ತೀನಿ ಅನ್ನೋದು ಆಸೆ. ನಮ್ಮಲ್ಲಿ ಇವತ್ತು ಸಮಾಜ ಹೇಗಾಗಿದೆ ಅಂದರೆ, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ಗ್ರೀಡ್. ಅದು ನೆನ್ಪಿಟ್ಕೊಳ್ಳಿ ಎಲ್ಲರೂ. ಅಗತ್ಯಕ್ಕೂ ದುರಾಸೆಗೂ ಇರುವ ವ್ಯತ್ಯಾಸ ನಮಗೆ ಮರ್ತು ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಬಹಳ ಜನ ಗ್ರೀಡನ್ನೇ ಏನಂತ ತಿಳ್ಕೊಂಡಿದ್ದಾರೆ, ನೀಡ್ ಅಂತ ತಿಳ್ಕೊಂಡಿದ್ದಾರೆ. ದುರಾಸೆಯನ್ನೇ ಆಸೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ದೇವೆ. ಈಗ ನಿಮಗೆ ಬ್ಯೂರೋಕ್ರಸಿಗೆ ಅದನ್ನು ಲಿಂಕ್ ಮಾಡಿ ಎಕ್ಸಾಂಪಲ್ ಕೊಡ್ತಾರೆ. ಈಗ ನಿಮ್ಮ ನಾಳೆ ಅಧಿಕಾರಿಗಳಾದ ಮೇಲೆ ನಿಮ್ಮ ಬದುಕಿಗೆ ಅಂತೇಳಿ ಸರ್ಕಾರ ಏನು ಕೊಡುತ್ತೆ, ನಿಮ್ಮ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅನ್ನಲಿಕ್ಕೆ ಗೌರ್ಮೆಂಟ್ ನಿಮ್ಗೇನು ಕೊಡುತ್ತೆ, ಸಂಬಳ ಕೊಡುತ್ತೆ. ಸಂಬಳ ಕೊಡುತ್ತೆ, TADA ಕೊಡುತ್ತೆ, ಕಾರ್ ಕೊಡುತ್ತೆ, ಬಂಗ್ಲೆ ಕೊಡುತ್ತೆ, ಫ್ರೀ ಕರೆಂಟ್ ಕೊಡುತ್ತೆ, ಅಲವನ್ಸ್ ಕೊಡುತ್ತೆ, ಎಲ್ಲ ಕೊಡುತ್ತೆ, ಹೌದಲ್ವಾ? ಅದು ನಿಮ್ಮ ಬದುಕಿಗೆ ಸಾಕಾಗುವಷ್ಟು ಸರ್ಕಾರ ಕೊಡುತ್ತೆ. ಈಗ ಆ ಎಕ್ಸಾಂಪಲ್ ಗಮನ ಕೊಟ್ಟು ಕೇಳಿ. ಅದು ಆದ ಮೇಲೂ ಕೂಡ ನನಗೆ ಮತ್ತೆ ಎಕ್ಸ್ಟ್ರಾ ಬೇಕು ಅಂದರೆ, ಎಕ್ಸ್ಟ್ರಾ ಅಂದ್ರೆ ಏನು? ಲಂಚ, ಬ್ರೈಬ್. ಆ ಸಂಬಳದ ಜೊತೆಗೆ ಮತ್ತೆ ನನಗೆ ಬ್ರೈಬ್ ಬೇಕು, ದುಡ್ಡು ಬೇಕು, ಕಮಿಷನ್ ಬೇಕು, ಪರ್ಸೆಂಟೇಜ್ ಬೇಕು ಅಂದರೆ ದಿಸ್ ಈಸ್ ದುರಾಸೆ. ಲಂಚ ತೆಗೆದುಕೊಳ್ಳುವುದು ದುರಾಸೆ, ಸಂಬಳ ತೆಗೆದುಕೊಳ್ಳುವುದು ಆಸೆ. ಅದು ತಪ್ಪೇನಲ್ಲ. ಸಂಬಳ ನೀವು ಕೆಲಸ ಮಾಡಿದ್ದು ಗೌರ್ಮೆಂಟ್ ಕೊಡುತ್ತೆ, ದಟ್ ಈಸ್ ಫೈನ್. ಸಂಬಳ ತಗೊಂಡು ನೀವು ಆರಾಮಾಗಿರಿ, ಬಿ ಹ್ಯಾಪಿ ವಿದಿನ್ ಯುವರ್ ಸ್ಯಾಲರಿ. ನಿಮಗೇನು ಸಂಬಳ ಕೊಡ್ತದೋ ಸರ್ಕಾರ, ಅದರೊಳಗಡೆ ನೆಮ್ಮದಿಯಿಂದ ನೀವಿದ್ರೆ ನೀವು ನಿಮ್ಮ ನೀಡ್ ಪ್ರಕಾರ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಹಿಂದೆ ನಿಮ್ಮ ಅನಂತ್ ನಾಗೂರ್ ಒಂದು ಕಾಮಿಡಿ ಸಿನಿಮಾ ಮಾಡಿದ್ರು, ಸ್ಯಾಲರಿ ಅಲ್ಲದು ಸಾಲಲ್ಲಾರಿ ಅಂತ. ಸ್ಯಾಲರಿ ಅಲ್ಲ ನೋಡಿ, ಅವರಿಗೆ ಕೆಲವರಿಗೆ ಅರ್ಥ ಆಗಲಿಲ್ಲ, ಬೋರ್ಡ್ ಮೇಲೆ ಬರಿತೀನಿ. ಇಂಗ್ಲಿಷ್ನಲ್ಲಿ ಸ್ಯಾಲರಿ ಅಂತಾರೆ, ಅವ್ರ ಸಿನಿಮಾ ಹೆಂಗ್ ಮಾಡಿದ್ರು, ಸಾಲಲ್ಲ ರೀ ಅಂತ ಮಾಡಿದ್ರು. ಅದು ಸಿನಿಮಾ ಮಾಡಿದ್ರು. ಸ್ಯಾಲ್ರಿ ಅಲ್ಲ ಸಾಲಲ್ಲ ರೀ. ಈ ಸಂಬಳ ನಮಗೆ ಸಾಕಾಗಲ್ಲ. ಇಲ್ಲಿ ಸಾಕಾಗಲ್ಲ ಅನ್ನೋದು ವಾದದ ಪಾಯಿಂಟ್ ಅಲ್ಲ, ನೀವು ಸಾಕು ಮಾಡ್ಕೋಬೇಕು. ಸಾಲಲ್ಲ ಅಂತ ಹೇಳೋ ಪ್ರಶ್ನೆ ಅಲ್ಲ ಅಲ್ಲಿ. ಅಷ್ಟರಲ್ಲಿ ನೀವಿರೋದನ್ನ ಕಲಿಬೇಕು. ಅದನ್ನು ಹಳ್ಳಿ ಕಡೆ ಜನ ಎಷ್ಟು ಚೆಂದಾಗಿ ಹೇಳ್ತಾರೆ, ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನೋಡಪ್ಪ, ಹಾಸಿಗೆ ಇಷ್ಟಿದೆ, ಇಷ್ಟರಲ್ಲಿ ನೀ ಇರೋದು ಕಲಿಬೇಕು. ಇಲ್ಲ ಸರ್ ಹಾಸಿಗೆನೇ ಅಲ್ಲಿ ತನಕ ದೊಡ್ಡದು ಮಾಡ್ತೀನಿ, ಇಲ್ಲ ನಾನು ಕಾಲೇ ಇನ್ನೊಂದಿಷ್ಟು ಉದ್ದು ಮಾಡ್ಕೋತೀನಿ, ಆಪರೇಷನ್ ಮಾಡಿ ಕಾಲು ಇನ್ನೊಂದು 2 ಇಂಚು ದೊಡ್ಡದು ಮಾಡ್ತೀನಿ ಅಂದರೆ ನಾನ್ ಸೆನ್ಸ್. ಹಂಗಿಲ್ಲ. ನಿನ್ನ ಕಾಲು ಎಷ್ಟಿದೆ, ಹಾಸಿಗೆ ಎಷ್ಟಿದೆ, ಅಷ್ಟರಲ್ಲಿ ಇರೋದನ್ನು ಕಲಿಬೇಕು. ನಮ್ಮ ಉತ್ತರ ಕರ್ನಾಟಕ ಜನ ಗಾದೆ, ಹಳ್ಳಿ ಕಡೆ ಗಾದೆ ಮಾತು ಎಷ್ಟು ಚಂದ ಹೇಳ್ತಾರೆ, ಹಿಟ್ಟಿದ್ದಷ್ಟು ರೊಟ್ಟಿ ಮಾಡ್ರಿ ಅಂತ. ಹೌದಲ್ಲ?
ಹಿಟ್ಟು ಎಷ್ಟಿರುತ್ತೆ ಅಷ್ಟು ರೊಟ್ಟಿ ಮಾಡಬೇಕು. ಅರ್ಧ ಸೇರಿದೆಯೋ, ಪಾವು ಸೇರಿದೆಯೋ, ಕೆ ಜಿ ಇದೆಯೋ, ಅದು ಎಷ್ಟು ಹಿಟ್ಟಿದೆ ಅಷ್ಟೇ ರೊಟ್ಟಿ ಮಾಡಬೇಕು. ನೀವು ಹಿಟ್ಟು ಸ್ವಲ್ಪ ಇಟ್ಕೊಂಡು ನಾನು 100 ರೊಟ್ಟಿ ಬಿಡಿತೀನಿ ಅಂದರೆ ಅಲ್ಲಿ ಇರೋದೇ ಇಷ್ಟು ಹಿಟ್ಟು, ಅದರಲ್ಲಿ ಎಷ್ಟಾಗ್ತವೆ ಅಷ್ಟು ರೊಟ್ಟಿ ಬಿಡಬೇಕು. ಹಾಗೆ ನಮ್ಮ ಬದುಕಿನಲ್ಲಿ ನಮಗೇನು ಒಂದು ಸಂಬಳ ಅಂತ ಸರ್ಕಾರ ಕೊಡುತ್ತೆ, ಅದರಲ್ಲಿ ನಾವು ಇರೋದನ್ನು ಕಲಿಬೇಕು. ಆದರೆ ಇವತ್ತು ನಮ್ಮ ಅಧಿಕಾರಿಗಳೇನಾಗಿದ್ದಾರೆ, ದುರಾಸೆಗೆ ಬಲಿಯಾಗ್ತಾರೆ. ಅದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. ಲೋಕಾಯುಕ್ತ ದಾಳಿ ನಿನ್ನೆ ಆಗಿದೆ. ಒಬ್ಬೊಬ್ಬರ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ಕಿದೆ, ಕೆ ಜಿಗಟ್ಟಲೆ ಬಂಗಾರ ಸಿಕ್ಕಿದೆ, ಬೆಲೆ ಬಾಳುವ ವಜ್ರದ ನೆಕ್ಲೆಸ್ಗಳು ಸಿಕ್ಕಿವೆ. ಅವೆಲ್ಲ ನಿಮಗೆ ಬೇಕಾ? ಈಗ ನೀವು ಒಂದು 20 ನೆಕ್ಲೆಸ್ ನಿಮ್ಮ ಮನೆಯಲ್ಲಿ ಇವೆ ಅಂತ ಹೇಳಿದ್ರಿ, 20 ಹಾಕೊಂಡು ಓಡಾಡ್ತೀರಾ? ನೀವು ಆನ್ಸರ್ ಮಾಡ್ರಿ. 20 ನೆಕ್ಲೆಸ್ ಹಾಕೊಂಡು ಕೊಳ್ ತುಂಬ ಹಾಕೊಂಡು ಓಡಾಡ್ತೀರಾ? ನೀವು ಹಾಕೊಳ್ಳೋದು ಒಂದೇ ತಾನೆ. 20 ನೆಕ್ಲೆಸ್ ಇದ್ರು ನೀವು ಹಾಕೊಳ್ಳೋದು ಒಂದೇ. ಮನೆಯಲ್ಲಿ 100 ವಾಚ್ ಇದ್ರು ನೀವು ಕಟ್ಟೋದು ಒಂದೇ. ಏನು 100 ವಾಚ್ ಇಲ್ಲಿಂದ ಇಲ್ಲಿ ತನಕ ಕಟ್ಕೊಂಡು ಹೋಗ್ತೀರಾ? ಟೈಮ್ ಇಷ್ಟ ಆತ್ರಿ ಅಂದರೆ ಹಿಂಗೆ ನೋಡ್ತೀರಾ? ಇಲ್ಲ, ನೀವು ಕಟ್ಟೋದು ಒಂದೇ ವಾಚು. 100 ವಾಚ್ ಯಾಕಪ್ಪ ಬೇಕು ನಿನಗೆ? ಆದರೆ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನನಗೆ ತೀವ್ರವಾದ ಆಕ್ಷೇಪ ಇದೆ. ಐ ಅಬ್ಜೆಕ್ಟ್ ಸೀರಿಯಸ್ಲಿ ಫಾರ್ ದ್ಯಾಟ್. ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ದುರಾಸೆ ಪಟ್ಕೊಂಡು ಅದು ಬೇಕು ಇದು ಬೇಕು ಅಂತ ಯಾಕೆ ಮಾಡ್ತೀರಿ? ಕೊನೆಗೆ ಎಟ್ ದಿ ಎಂಡ್ ಆಫ್ ದ ಡೇ ಅದೆಲ್ಲ ನೀವು ತೊಗೊಂಡು ನಿಮ್ಮಿಂದ ಹೋಗ್ತೀರಾ? ಕೊನೆಗೆ ಹೆಂಗೆ ಹೋಗ್ತೀರಿ ನೀವು? ಅದು ನಿಮಗೆ ಅಲೆಕ್ಸಾಂಡರ್ ಚಕ್ರವರ್ತಿ ಕತೆ ಹೇಳಿದ್ದೀನಿ. ಕೊನೆಗೆ ನೀವು ಹೋಗಬೇಕಾದಾಗ ಬರಿಗೈಯಿಂದ ಹೋಗ್ತೀವಿ. ಯು ಗೋ ವಿತ್ ಎಂಟಿ ಹ್ಯಾಂಡ್. ಯಾವ ನೀವು ಗಳಿಸಿದ ಆಸ್ತಿ ಯಾವುದು ಕೂಡ ನಿಮ್ಮ ಹಿಂದೆ ಬರಲ್ಲ, ಎಲ್ಲ ಇಲ್ಲೇ ಬಿದ್ದಿರುತ್ತೆ. ನೀವು ಹೇಗೆ ಬಂದ್ರೋ ಹಾಗೆ ಹೋಗ್ತೀರಿ. ಯು ರಿಟರ್ನ್ ಹೌ ಯು ಹ್ಯಾವ್ ಕಮ್. ಬರಬೇಕಾದಾಗೂ ಬರಿಗೈ, ಹೋಗಬೇಕಾದಾಗೂ ಬರಿಗೈ. ಮತ್ತು ಈ ಮಧ್ಯದಲ್ಲಿ ಯಾಕೆ ಇದು? ಮಧ್ಯದಲ್ಲಿ ಯಾಕೆ ಈ ಒಂದು ಇದನ್ನು ಕೆಟ್ಟದ್ದನ್ನು ನಾವು ಮಾಡೋದು? ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಆ ತೃಪ್ತಿ, ಇದಕ್ಕೆ ಅಲ್ಲಿ ಕೀ ಪಾಯಿಂಟ್ ಹೇಳ್ತೀನಿ. ನಮ್ಗೆ ಯಾಕೆ ಈ ದುರಾಸೆ ಬರುತ್ತೆ ಅಂದರೆ ಅದಕ್ಕೆ ರೀಸನ್ ಇದೆ. ಮನುಷ್ಯನಲ್ಲಿ ಅತೃಪ್ತಿ ಜಾಸ್ತಿಯಾಗಿದೆ. ಇದು ಒಳ್ಳೆಯದಲ್ಲ. ಲ್ಯಾಕ್ ಆಫ್ ಕಂಟೆಂಟ್. ತೃಪ್ತಿ ಅಂದರೆ ಕಂಟೆಂಟ್. ನನಗೆ ಸಾಕಪ್ಪ, ಅದಕ್ಕೊಂದು ಫುಲ್ ಸ್ಟಾಪ್ ಬಿಡೋದು ಕಲಿಬೇಕು. ಕಂಟೆಂಟ್ ಅಂದರೆ ತೃಪ್ತಿ. ಒಂದು ಹಂತಕ್ಕೆ ಬಂದಮೇಲೆ ನನಗಿದು ಸಾಕು ಅಂತ ಹೇಳ್ಬೇಕು. ಈಗ ನಿಮ್ಮಲ್ಲಿ ಯಾರಾದರೂ ದೋಸೆ ಪ್ರಿಯರಿದ್ದೀರಿ ಅಂತ ತಿಳ್ಕೊಡ್ರಿ. ಭಾಳಷ್ಟು ಜನ ಇರ್ತೀರಿ. ದೋಸೆ ಪರವಾಗಿ ಓಟ್ ಹಾಕೋರು ಭಾಳ ಇರ್ತಾರೆ, ಇಡ್ಲಿ ಪರವಾಗಿ ಓಟ್ ಹಾಕೋರು ಕಡಿಮೆ, ದೋಸೆ ಪ್ರಿಯರೇ ಜಾಸ್ತಿ. ಈಗ ದೋಸೆ ಇಷ್ಟ ಅಂತ ಹೇಳಿ ಎಷ್ಟು ತಿನ್ಬೋದು ನೀವು ಒಬ್ಬೊಬ್ಬ ಅಂದರೆ? ದೋಸೆ ಎಷ್ಟು ತಿನ್ಬೋದು ಒಬ್ಬೊಬ್ಬ ಅಂದರೆ? ಒಂದು 10 ತಿನ್ಬೋದಾ ಮ್ಯಾಕ್ಸಿಮಮ್. ಭಾರಿ ಫುಲ್ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ 10 ಅಂತ ಇಟ್ಕೊಡ್ರಿ. 10 ದೋಸೆ ತಿಂದಮೇಲೆ ನಿಮ್ಗೇನು ಅನಿಸುತ್ತೆ? ತೃಪ್ತಿ ಅನಿಸುತ್ತೆ? ಇಲ್ಲ ಸರ್ ಇನ್ನು ತಿನ್ಲಿಕ್ಕಾಗಲ್ಲ, ಸಾಕು. ಸೊ ಆ ಕಂಟೆಂಟ್ ನಮಗೆ ಬರಬೇಕು. ಇಷ್ಟಾದರೆ ಸಾಕು. ಅದನ್ನು ಬಿಟ್ಟು ನೀವೇನು ಹೇಳ್ಬಾರ್ದು, ಈಗ 10 ತಿಂತೀನಿ, ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಮತ್ತೆ 10 ಮಾಡಿರಿ. ಹಂಗಂದರೆ ನಾನ್ ಸೆನ್ಸ್ ಅಂತ ತಲೆಗೆಲ್ಲಿ ಕೆಟ್ಟಿದೆಯಾ ನಿನಗೆ? ಈಗ 10 ತಿಂತೀನಿ ಸರ್, ಮತ್ತು ಅರ್ಧ ಗಂಟೆ ಇಲ್ಲೇ ವಾಕ್ ಮಾಡಿ ಮತ್ತೆ ಬರ್ತೀನಿ, ಮತ್ತೆ 10 ದೋಸೆ ಹೆಂಚಿಗೆ ಹಾಕ್ರಿ ಅಂದರೆ ಅದೇನು ನಿಮ್ದೇನು ಹೊಟ್ಟೆನೋ ಬಕಾಸರ್ನ ಏನು ಹಲಸೂರು ಕೆರೆನೋ ಏನಂತ ಕೇಳಬೇಕಾಗುತ್ತೆ. ಸೊ ಹಂಗೆ ಮಾಡ್ಲಿಕ್ಕಾಗಲ್ಲ. ನಮಗೆ ಎಷ್ಟು ಮಾಡ್ಲಿಕ್ಕಾಗುತ್ತೋ ಅಷ್ಟು ಮಾತ್ರ ನಾವು ಬದುಕಬೇಕು. ನಾವು ಎಷ್ಟೇ ತಿಂದು ಏನೇ ಮಾಡಿದರೂ ಕೊನೆಗೆ ನಮ್ಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕುತ್ತೆ. ನೀವೆಷ್ಟು ಆಸ್ತಿ ಮಾಡಿದರೂ ಕೊನೆಗೆ ನಿಮಗೇನು ಸೇರಬೇಕೋ ಅದಷ್ಟೇ ಸಿಗೋದು. ಅದಕ್ಕೆ ಹಿರಿಯರು ದಾಸರು ಒಂದು ಮಾತು ಹೇಳ್ತಾರೆ, ನೀವು ಸಮುದ್ರಕ್ಕೆ ಹೋದರೂ ನಿಮ್ಮ ಕೊಡದಲ್ಲಿ ಎಷ್ಟು ನೀರು ಹಿಡಿಯಬೇಕೋ ಅಷ್ಟೇ ಹಿಡಿಯುತ್ತೆ. ನೀವು ಸಮುದ್ರಕ್ಕೆ ಹೋಗಿ ಕೊಡ ತೊಗೊಂಡು ಹೋಗ್ಬಿಟ್ಟು ಈ ಸಮುದ್ರದ ನೀರೆಲ್ಲ ಕೊಡದಲ್ಲಿ ತಗೋತೀನಿ ಅಂದರೆ ಆಗಲ್ಲ. ಕೊಡದಲ್ಲಿ ಎಷ್ಟು ನೀರು ಬರಬೇಕೋ ಅಷ್ಟೇ ನೀರು ಬರೋದು. ಸೊ ನಮ್ಮ ಬದುಕು ಕೊಡ ಇದ್ದಂಗೆ, ಬಿಂದಿಗೆ ಇದ್ದಂಗೆ. ಅದರಲ್ಲಿ ಎಷ್ಟು ಬರಬೇಕೋ ಅಷ್ಟೇ ಬರುತ್ತೆ. ನೀವು ಸಮುದ್ರಕ್ಕೆ ಹೋದರೂ ಅಷ್ಟೇ, ಕೆರೆಗೆ ಹೋದರೂ ಅಷ್ಟೇ, ನದಿಗೆ ಹೋದರೂ ಅಷ್ಟೇ. ಅದರಲ್ಲಿ ಎಷ್ಟು ನೀರು ಹಿಡಿಬೇಕೋ ಅಷ್ಟೇ ಹಿಡಿಯುತ್ತೆ. ಸಮುದ್ರದಲ್ಲಿರೋ ನೀರೆಲ್ಲ ತಗೊಳ್ಳೋಷ್ಟು ದೊಡ್ಡ ಕೊಡ ಇನ್ನೂ ಯಾರೂ ಕಂಡು ಹಿಡಿದಿಲ್ಲ. ಯಾರು ಕಂಡು ಹಿಡಿದ್ರೆ ನಂಗೆ ಹೇಳ್ರಿ, ಇಲ್ರಿ ಇಲ್ಲ ಭಾರಿ ದೊಡ್ಡ ಕೊಡದ ಸಮುದ್ರ ನೀರೆಲ್ಲ ಅದಕ್ಕೆ ಸುರಿಲಿಕ್ಕೆ ಬರುತ್ತೆ. ಇಟ್ಸ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿ ಆ ಲೋಭ ಅನ್ನೋದು ಬೇಡ, ಅದು ಒಳ್ಳೆಯ ಗುಣ ಅಲ್ಲ. ನಮ್ಗೆ ಎಷ್ಟು ಬೇಕೋ ನಮ್ಮ ಬದುಕನ್ನು ನಡೆಸಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರಲ್ಲಿ ನಾವಿರೋಣ. ಮಿನಿಮಮ್ ಲೈಫ್ ಈಸ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಅಂತಾರೆ, ನೋಟ್ ಮಾಡಿ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಮಿನಿಮಮ್ ನೀಡ್ಸ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಅಂತಾರೆ. ಮಿನಿಮಮ್ MUM ನೀಡ್ಸ್ ಮ್ಯಾಕ್ಸಿಮಮ್ ಹ್ಯಾಪಿನೆಸ್. ನಾವು ಜೀವನದಲ್ಲಿ ಭಾಳ ಖುಷಿಯಾಗಿ ಸಂತೋಷವಾಗಿರಬೇಕು ಅಂದರೆ ಅಗತ್ಯಗಳನ್ನು ಕಡಿಮೆ ಮಾಡಿಕೊಳ್ರಿ, ಆವಾಗ ನಿಮ್ಗೆ ಖುಷಿ ಅನಿಸುತ್ತೆ. ಇದು ಮಿನಿಮಮ್ ಇರಲಿ. ಕನಿಷ್ಠ ಅಗತ್ಯಗಳು ಗರಿಷ್ಠ
ಸಂತೋಷ ಕನ್ನಡದಲ್ಲಿ. ಕನಿಷ್ಠ ಅಗತ್ಯಗಳು, ಮಿನಿಮಮ್ ನೀಡ್ಸ್, ಮ್ಯಾಕ್ಸಿಮಮ್ ಹ್ಯಾಪಿನೆಸ್. ಯಾರು ಕನಿಷ್ಠ ಅಗತ್ಯಗಳಲ್ಲೇ ಬದುಕ್ತಿರ್ತಾರೆ ಅವರು ಅತ್ಯಂತ ಹೆಚ್ಚು ಸುಖಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ. ನೀವು ನೋಡ್ರಿ, ಅಲ್ಲಿ ನನಗೆ ಅಪ್ಪಾಜಿ ಅವ್ರು ನೆನಪಾಗ್ತಾರೆ, ಸಿದ್ದೇಶ್ವರ ಸ್ವಾಮೀಜಿಯವ್ರು ನೆನಪಾಗ್ತಾರೆ. ಅವರ ಅಂಗಿಗೆ ಅವ್ರು ಜೇಬೆ ಮಾಡಿಸಿರ್ಲಿಲ್ಲ, ಗೊತ್ತಿದೆಯಾ ಅವ್ರ ಬಗ್ಗೆ? ಅವ್ರು ಹಾಕೋ ಶರ್ಟಿಗೆ ಪಾಕೆಟೇ ಇರಲಿಲ್ಲ. ಜೇಬ್ ಅಂದ್ರೆ ಪಾಕೆಟ್. ಅವರು ಪಾಕೆಟ್ ಇಲ್ಲದೆ ಇರುವ ಅಂಗಿಯನ್ನು ಹಾಕೊಳ್ತಿದ್ರು. ಯಾರೋ ಅವ್ರನ್ನ ಕೇಳಿದ್ರಂತೆ, ಯಾಕೆ ಅಪ್ಪಾಜಿ ಹಿಂಗೆ ಮಾಡಿದ್ದೀರಾ ಅಂದರೆ, ಪಾಕೆಟ್ ಇದ್ರೆ ಅದನ್ನು ತುಂಬಬೇಕು ಅಂತ ಅನಿಸುತ್ತೆ. ಪಾಕೆಟ್ ಇದ್ರೆ ಅದರಲ್ಲಿ ಏನಾದರೂ ಇಟ್ಟು ತುಂಬಬೇಕು ಅನಿಸುತ್ತೆ. ಪಾಕೆಟೇ ಇಲ್ಲ ಅಂದರೆ ಎಲ್ಲಿ ಇಡ್ತೀರಿ ಅದನ್ನು? ಇಲ್ಲಿ ಸ್ಪೇಸೇ ಇಲ್ಲ. ಸೊ ಇಲ್ಲಿ ಪಾಕೆಟ್ ಅನ್ನೋದು ನಮ್ಮ ಆಸೆ. ಅದನ್ನು ನೀವು ತೆಗೆದುಬಿಟ್ರೆ ನೀವು ಬೇಕು ಅನ್ಸಂಗೆ ಇಲ್ಲ. ಅವರ ಇದಕ್ಕೆ ಶರ್ಟ್ಗೆ ಪಾಕೆಟೇ ಇರಲಿಲ್ಲ, ಜೇಬೇ ಇರಲಿಲ್ಲ. ಸೊ ಮಿನಿಮಮ್ ನೀಡ್ಸ್, ಮ್ಯಾಕ್ಸಿಮಮ್ ಹ್ಯಾಪಿನೆಸ್. ಇದು ನಿಮ್ಮ ಲೈಫಿಗೆ ಭಾಳ ದೊಡ್ಡ ಸೂತ್ರ ಇದು. ಕನಿಷ್ಠ ಅಗತ್ಯಗಳನ್ನು ಇಟ್ಕೊಳ್ಳಿ, ಗರಿಷ್ಠವಾಗಿ ಆನಂದವಾಗಿ ಸುಖವಾಗಿ ನೀವು ಬಾಳ್ತೀರಿ. ಆದರೆ ಇವತ್ತು ನಮ್ಮ ಜನ ಏನಾಗಿದ್ದಾರೆ, ಉಲ್ಟಾ ಇದನ್ನ ಈ ಕಡೆ ಮೇಲೆ ತಗೊಂಡಿದ್ದಾರೆ. ನೀಡ್ಸು ಮ್ಯಾಕ್ಸಿಮಮ್, ಅವಾಗ ಸುಖ ಏನಾಗುತ್ತೆ ಮಿನಿಮಮ್. ಇದು ಉಲ್ಟಾ ಆಗುತ್ತೆ. ನೀವು ಗರಿಷ್ಠ ಹುಡ್ಕೊಂಡು ಹೋದರೆ ನೀವು ಯಾವಾಗಲೂ ಕನಿಷ್ಠ ಸುಖದಲ್ಲಿರ್ತೀರಿ. ಇನ್ನೂ ನಂಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಪ್ರತಿಯೊಂದಕ್ಕೂ ನಾವು ಕೊರಗ್ತಾನೇ ಇರ್ತೀವಿ. ನಮ್ಮ ಬದುಕು ಏನಾಗುತ್ತೆ, ಬರೀ ಕೊರಗುವುದರಲ್ಲೇ ನಾವು ಕಾಲ ಕಳೆದ್ಬಿಟ್ಟು. ವಿ ವೇಸ್ಟ್ ಟೈಮ್ ಓನ್ಲಿ ಇನ್ ಗ್ರಂಬ್ಲಿಂಗ್. ಅದಕ್ಕೆ ಗ್ರಂಬ್ಲಿಂಗ್ ಅಂತಾರೆ. ನಮಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಹೇಳಿ ನಾವು ಕೊರಗ್ತೀವಲ್ಲ, ಅದನ್ನ ಇಂಗ್ಲೀಷ್ನಲ್ಲಿ ಗ್ರಂಬ್ಲಿಂಗ್ ಅಂತಾರೆ. ಯು ಶುಡ್ ನಾಟ್ ವೇಸ್ಟ್ ಯುವರ್ ಲೈಫ್ ಓನ್ಲಿ ಇನ್ ಗ್ರಂಬ್ಲಿಂಗ್. ನಮ್ಮ ಜೀವನ ಪೂರ್ತಿ ಬರೇ ಕೊರಗೋದೇ ಆಗೋಯ್ತು. ಅದಾಗಿಲ್ರಿ, ಇದಾಗಿಲ್ರಿ. ಇಲ್ಲಿ ಬೆಂಗಳೂರಲ್ಲಿ ಆ ಥರ ಜನರನ್ನು ನಾನು ನೋಡಿದ್ದೇನೆ. ಒಂದು ಮನೆ ಕಟ್ಟಿರ್ತಾರೆ, ಆದರೂ ಮುಖ ಬಾಡಿಸ್ಕೊಂಡು ಕೂತಿರ್ತಾರೆ. ಯಾಕಮ್ಮ ಹಿಂಗೆ ಕೂತಿ ಅಂದರೆ, ಸರ್ ಒಂದೇ ಮನೆ ಇದೆ ಸರ್, ಮತ್ತು ಇನ್ನೇನು 1000 ಮನೆ ಬೇಕಾ? ಇಲ್ಲ ಸರ್, ಈಗ ನಮ್ಮ ಚಿಕ್ಕ ಮಗನಿಗೆ ಒಂದು ಮನೆ ಕಟ್ಸಿದ್ದೀನಿ, ನಮ್ಮ ಇನ್ನೊಬ್ಬರು ಮಗಳಿದ್ದಾಳೆ, ಅವ್ರಿಗೊಂದು ಅಲ್ಲಿ ನೆಲಮಂಗದಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಬೇಕಂತ ಮಾಡಿದ್ದೀವಿ. ಅದು ಆಗಲ್ಲಿವರೆಗೆ ನನಗೆ ನೆಮ್ಮದಿನೇ ಇಲ್ಲ. ನೆಕ್ಸ್ಟ್ ಡೈಲಾಗ್, ಅದು ಆಗಲ್ಲಿವರೆಗೆ ನನಗೆ ನೆಮ್ಮದಿ ಇಲ್ಲ. ಆಯಿತು, ಆ ಮನೆ ನೆಲಮಂಗಲ ಮನೇನೂ ಆಯಿತು ಅಂತ ತಿಳ್ಕೊಳ್ಳಿ. ಮತ್ತೆ ಆ ಅಮ್ಮ ಮುಖ ಸಪ್ಪದೇ ಮಾಡಿರ್ತಾಳೆ. ಯಾಕೆ ಆಂಟಿ ಈ ಥರ ಕೂತಿದ್ದೀರಿ ಅಂತ. ಇಲ್ಲ, ಈ ಮನೆ ಕಟ್ಟಿದ್ವಿ, ಈ ನಮ್ಮ ಹುಡುಗನಿಗೆ ಒಂದು ಮೊಮ್ಮಗಳು ಹುಟ್ಟಿದ್ಲು, ನಾಳೆ ಮೊಮ್ಮಗಳಿಗೊಂದು ಮನೆ ಬೇಕಲ್ವಾ, ಮೊಮ್ಮಗಳಿಗೆ ಗ್ರ್ಯಾಂಡ್ ಚೈಲ್ಡ್, ಅದು ಇನ್ನೂ ತೊಟ್ಲಲ್ಲಿ ಓಡಾಡ್ತಿರುತ್ತೆ, ಆಗಲೇ ಆ ಮಗುಗೆ ಇನ್ನೊಂದು ಮನೆ. ಹಿಂಗೆ ನೀವು ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಲೈಫ್ ಯಾವತ್ತೂ ಕೊರಗಿನಲ್ಲೇ ಇರುತ್ತೆ. ನೀವು ಒಂದು ಲಿಮಿಟ್ ಅಪ್ಪ, ನೀವಿರ್ಲಿಕ್ಕೆ ಒಂದು ಮನೆ ಕಟ್ಕೊಂಡಿದ್ದೀರಿ, ಅದು ಸಾಕು. ಮುಂದೆ ಬಂದವರು ಅವ್ರು ದೊಡ್ಡವರು ಆದಮೇಲೆ ಅವ್ರ ಪಾಲಿಗೆ ಅವ್ರ ಮನೆ ಅವ್ರು ಕಟ್ಕೋತಾರೆ. ನೀವು ಹಂಗೆ ಇರೋ ಬರೋ ಇಡೀ ಜನ್ರೇಷನ್ ನೀವು ಮನೆ ಕಟ್ತಾ ಕೂತ್ರೆ ನೀವು ಮನೆ ಕಟ್ಟೋದ್ರಲ್ಲೇ ನಿಮ್ಮ ಆಯುಷ್ಯ ಮುಗಿದೋಗುತ್ತೆ. ಬೇರೆ ಏನು ನೀವು ಜೀವನದಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಲೋಭ ಅನ್ನೋದೇನಿದೆಯಲ್ಲ, ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಮನುಷ್ಯನಿಗೆ ಆ ದುರಾಸೆ, ಅತಿಯಾದ ಏನು ಡಿಸೈರ್ಗಳು, ಗ್ರೀಡ್ಗಳು ನಮಗೆ ಒಳ್ಳೆಯದಲ್ಲ. ಇದ್ದದರಲ್ಲಿ ನೆಮ್ಮದಿಯಿಂದ ಇರೋದನ್ನು ನಾವು ಕಲಿಬೇಕು. ನಮ್ಮ ಮನುಷ್ಯನಿಗೆ ಅತಿ ದೊಡ್ಡದಾದಂಥ ಒಂದು ಉಡುಗೊರೆ ಯಾವುದು ಅಂದರೆ ಪೀಸ್ ಆಫ್ ಮೈಂಡ್ ಅಂತ, ಮಾನಸಿಕ ನೆಮ್ಮದಿ. ಅದಕ್ಕೆ ಇಂಗ್ಲೀಷಲ್ಲಿ ಪೀಸ್ ಆಫ್ ಮೈಂಡ್ ಅಂತ. ನಮ್ಮ ಮನಸ್ಸು ನೆಮ್ಮದಿಯಿಂದ ಆರಾಮಾಗಿರಬೇಕು ಅಂದರೆ ಈ ಲೋಭವನ್ನು ಕಡಿಮೆ ಮಾಡ್ಕೋಬೇಕು. ಮಾನಸಿಕ ನೆಮ್ಮದಿ. ಈ ನೆಮ್ಮದಿ ಯಾವಾಗ ಬರುತ್ತೆ ಅಂದರೆ ತೃಪ್ತಿ ಇದ್ದಾಗ ಮಾತ್ರ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಕಂಟೆಂಟ್ಮೆಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಕಂಟೆಂಟ್ ಅಂದರೆ ತೃಪ್ತಿ. ಯಾರಿಗೆ ತೃಪ್ತಿ ಇರುತ್ತೋ ಅವನು ಯಾವತ್ತೂ ನೆಮ್ಮದಿಯಿಂದ ಖುಷಿಯಾಗಿ ಬದುಕ್ತಾನೆ. ಯಾರಿಗೆ ತೃಪ್ತಿನೇ ಇರಲ್ವೋ, ಯಾವಾಗ ತೃಪ್ತಿ ಸಾಕು ಅನ್ನುವ ಭಾವನೆ ಬರೋದೇ ಇಲ್ವೋ, ಅವನಿಗೆ ನೀವು ಏನು ಕೊಟ್ಟರು ಕೂಡ ಅವನು ಖುಷಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಿ ವಿಲ್ ನೆವರ್ ಬಿ ಹ್ಯಾಪಿ, ನೆವರ್ ಬಿ ಎಟ್ ಪೀಸ್ ಆಫ್ ಮೈಂಡ್, ಬಿಕಾಸ್ ಅವನಿಗೆ ಅದು ಕಂಟೆಂಟ್ಮೆಂಟ್ ಅನ್ನೋದಿರಲ್ಲ. ಇನ್ನೂ ಬೇಕು 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 ಅಂತ ಅವನು ಬೆನ್ನತ್ಕೊಂಡು ಹೋಗ್ತಾನೇ ಇರ್ತಾನೆ. ಅದಕ್ಕೆ ಬೀಚಿಯವರು ತಮ್ಮ ತಿಮ್ಮನ ತಲೆಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಕತ್ತೆ ಮುಂದೆ ಒಂದು ಹುಲ್ಲಿನ ಪೆಂಡಿ ಹಿಡಿದಿರ್ತಾರೆ. ಚಿತ್ರ ನೋಡಿರಾ ಕಾರ್ಟೂನಿಸ್ಟ್ಗಳು? ಒಂದು ಕತ್ತೆ ಮುಂದ್ಗಡೆ, ಡಾಂಕಿ ಮುಂದೆ ಒಂದು ಹುಲ್ಲಿನ ಪೆಂಡಿ ಹಿಡಿದ್ಬಿಟ್ಟು ಅದನ್ನು ಓಡಿಸ್ತಿರ್ತಾರೆ. ಆ ಕತ್ತೆ ಏನು ತಿಳ್ಕೊಳ್ಳುತ್ತೆ, ನಾನು ಓಡಿದಂಗೆಲ್ಲ ಅದು ಸಿಗುತ್ತೆ ಅಂದ್ಕೊಂಡು ಓಡ್ತಿರುತ್ತೆ, ಕೊನೆಗೂ ಅದು ಅದಕ್ಕೆ ಸಿಗೋದೇ ಇಲ್ಲ. ಹಾಗೆ ನಮ್ಮ ಜೀವನ ಹೇಗಾಗಿದೆ ಅಂದರೆ ಆ ಹುಲ್ಲಿನ ಪೆಂಡಿಯನ್ನು ನೋಡಿ ಓಡುವಂಥ ಬದುಕನ್ನು
ನಾವು ಕಳೀತಾ ಇದ್ದೇವೆ, ಅದು ಬೇಡ. ಆ ಹುಲ್ಲಿನ ಪೆಂಡಿ ಅನ್ನೋದು ಲೋಭ, ಗ್ರೀಡ್, ಅದನ್ನು ಬಿಟ್ಟು ಬಿಡಿ. ಯು ಲಿವ್ ಬೈ ಯುವರ್ ನೀಡ್ಸ್. ನಮ್ಗೆ ಅಗತ್ಯ ಎಷ್ಟಿದೆಯಪ್ಪ, ಇಷ್ಟಿದ್ರೆ ಸಾಕು. ಅಲ್ಲೊಂದು ಹಾಡು ಬರುತ್ತೆ, ಅದನ್ನು ಹೇಳಿ ಬ್ರೇಕ್ ಕೊಡ್ತೇನೆ. ಜಿಮ್ಮಿಗಲ್ಲು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರೇ ಹಾಡಿದ ಹಾಡು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈ ಅಗಲ ಜಾಗ ಸಾಕು ಹಾಯಾಗಿರೋಕೆ. ಆ 4 ಸಾಲಲ್ಲಿ ನಾನು ಇಷ್ಟೋ ತನಕ ಹೇಳಿದ್ದನ್ನು ಸಾಹಿತಿಗಳಿಗೆ ಹೇಳಿದೆ. 4 ವರ್ಡಲ್ಲಿ ನಾವು ಎಷ್ಟು, ಈಗ ನಮ್ಮ ಮನೆಯಲ್ಲಿ 100 ಮೂಟೆ ಅಕ್ಕಿ ಚೀಲ ಇರ್ಬೋದು, ನಾನು ತಿನ್ನೋದೆಷ್ಟು 2 ತುತ್ತು ಅನ್ನ ಅಷ್ಟೆ. ನಿಮ್ಮ ಮನೆಯಲ್ಲಿ ರೈಸ್ ಮಿಲ್ಲೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಒಂದು 100 ಅಕ್ಕಿ ಚೀಲ ಇರ್ಬೋದು, ನೀನು ತಿನ್ನೋದು 100 ಗ್ರಾಮು 50 ಗ್ರಾಮು ಅಕ್ಕಿ ಅಷ್ಟೇ. ಅಲ್ಲಿರೋ ಚೀಲ ಎಲ್ಲ ತಿನ್ಲಿಕ್ಕಾಗತ್ತಾ? ಆಗಲ್ಲ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಊರಲ್ಲಿದ್ದಾರೆ, ಅವರೆಲ್ಲ ರೈಸ್ ಮಿಲ್ ಓನರ್ಗಳಿದ್ದಾರೆ. ಬಿಕಾಸ್ ಮೈ ನೇಟಿವ್ ಪ್ಲೇಸ್ ಇಸ್ ಗಂಗಾವತಿ, ಕೊಪ್ಪಳ ಜಿಲ್ಲೆ. ಅಲ್ಲೆಲ್ಲ ಭತ್ತ ಗಿರಣಿಗಳು ಜಾಸ್ತಿ ಇವೆ, ರೈಸ್ ಮಿಲ್ಲು, ಸೋನಾ ಮಸೂರಿ ಭತ್ತ ಬೆಳೀತಾರೆ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಶ್ರೀಮಂತರಿದ್ದಾರೆ. ಒಬ್ಬೊಬ್ಬರ ಹೆಸರಿನಲ್ಲೇ 4-5 ರೈಸ್ ಮಿಲ್. ಒಬ್ಬೊಬ್ಬರ ಮನೆಯಲ್ಲಿ 200-400 ಚೀಲದ ಮೂಟೆ ಇಟ್ಟಿರ್ತಾರೆ. ಬಟ್ ಅವ್ರಿಗೆಲ್ಲ ಏನು ಬಂದಿದೆ? ಶುಗರ್ ಬಂದಿದೆ. ಅವ್ರಿಗೆಲ್ಲ ಏನಾಗಿದೆ? ಶುಗರ್ ಕಾಯಿಲೆ ಬಂದಿದೆ. ಒಂದು ತುತ್ತು ಅನ್ನ ಉಣ್ಣಕ್ಕೆ ಆಗಲ್ಲ. ನನಗೆ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ. ಏನ್ರಯ್ಯ ನಿಮ್ಮ ಕತೆ ಅಂತ. ಮನೆ ತುಂಬ ಅಕ್ಕಿ ಮೂಟೆ ಇಟ್ಕೊಂಡಿದ್ದೀರಿ, ತಿನ್ನಲಿಕ್ಕೆ ಒಂದು ತುತ್ತು ಅನ್ನ ತಿನ್ನು. ಡಾಕ್ಟ್ರ್ ಹೇಳ್ತಾರೆ ರೈಸ್ ತಿನ್ನಬೇಡಿ, ರೊಟ್ಟಿ ತಿನ್ನಿರಿ, ಇಲ್ಲ ಚಪಾತಿ ತಿನ್ನಿರಿ, ಅನ್ನ ತಿನ್ನಬೇಡ್ರಿ, ಶುಗರ್ ಆಗಿದೆ. ಅವ್ರು ನಾವು ಹೋದಾಗೆಲ್ಲ ಹೇಳ್ತಾರೆ, ಸರ್ ನೀವೆಷ್ಟು ಆರಾಮಿದ್ದೀರಾ ಅಂದರೆ ಇರಬೇಡ್ರಿ ಅಂತ ಅರ್ಥ ಅಲ್ಲ, ನಿಮ್ಮ ನಾ ಹೇಳಿದ್ದಂತ ತಪ್ಪು ತಿಳ್ಕೊಬೇಡ್ರಿ. ಸರ್ ನೀವು ಎಷ್ಟು ಹೆಲ್ತ್ ಚೆನ್ನಾಗಿ ಇಟ್ಕೊಂಡು ಆರಾಮಾಗಿದ್ದೀರಿ, ನಮ್ಮ ಮನೆಯವರು ನೋಡಿ ಇಲ್ಲಿ ಮನೆ ತುಂಬ ಅಕ್ಕಿ ಚೀಲ ಇದೆ, ನನಗೆ ಒಂದು ತುತ್ತು ಅನ್ನ ಗತಿ ಇಲ್ಲ ಅಂತ. ಸೊ ಅದು ಯಾಕಾಗುತ್ತೆ ಅಂದರೆ, ನೀವು ಅತಿಯಾಗಿ ಆಸೆಗಳನ್ನ ಬೆನ್ನತ್ತಿ ಹೋದರೆ ದೇವರು ಇನ್ನೊಂದು ಕಡೆಯಿಂದ ನಿಮಗೆ ಪೆಟ್ಟು ಕೊಡ್ತಾನೆ. ನೀವು ಯಾವ್ದು ಬೇಕು ಅಂತ ಹುಡ್ಕೊಂಡು ಹೋಗ್ತಿರೋ, ಕೊನೆಗೆ ಅದೇ ನಿಮಗೆ ಕೈ ತಪ್ಪು ಹೋಗ್ಬಿಡುತ್ತೆ. ಯಾವುದಕ್ಕಾಗಿ ಹೋಗಿರ್ತೀರಿ ಅದು ಟಾರ್ಗೆಟ್ ಮಿಸ್ ಆಗಿಬಿಡುತ್ತೆ. ಅದೇ ಈ ಕೂಲಿ ನಾಲಿ ಮಾಡಿ ಜನ ನೋಡ್ರಿ, ಕಷ್ಟಪಟ್ಕೊಂಡು ಎಲ್ಲೋ ರಸ್ತೆ ದಂಡಿಯಲ್ಲಿ ಒಂದು ಸಣ್ಣ ಜೋಪಡಿ ಹಾಕ್ಕೊಂಡು ಅವರೆಷ್ಟು ಚೆನ್ನಾಗಿ ಖುಷಿಯಾಗಿರ್ತಾರೆ. ಅವ್ರಿಗೆ ಯಾವ ಶುಗರ್ ಇರಲ್ಲ, ಡಯಾಬಿಟಿಸ್ ಇರಲ್ಲ, BP ಶುಗರ್ ಇರಲ್ಲ, ಕೊಲೆಸ್ಟ್ರಾಲ್ ಇರಲ್ಲ, ಏನೂ ಇರಲ್ಲ, ಪರ್ಫೆಕ್ಟ್ ಹೆಲ್ತಿಂದ ಆರಾಮಾಗುತ್ತೆ. ಯಾಕೆ? ಅವನು ಸಣ್ಣ ತನ್ನ ಬದುಕಿನಲ್ಲಿ ಕಾಲ ಕಳೀತಿರ್ತಾನೆ, ಅವನು ನೆಮ್ಮದಿಯಿಂದನೇ ಇರ್ತಾನೆ. ನಾವು ಇಷ್ಟೆಲ್ಲ ಮಾಡಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಕೊಂಡು ಎಲ್ಲ ಭಾಳ ದೊಡ್ಡ ಶ್ರೀಮಂತ ಐಷಾರಾಮಿ ಎಲ್ಲ ಇಟ್ಕೊಂಡು ಕೊನೆಗೆ ನಾವು ಲ್ಯಾಂಡ್ ಆಗೋದಿಲ್ಲಿ ICU, ಪೈ ಹಾಸ್ಪಿಟಲು, ಮಣಿಪಾಲ್ ಹಾಸ್ಪಿಟಲ್ಲು. ಅಲ್ಲಿ ICUನಲ್ಲಿ ಮೂಗಿ ಒಂದು ಅದನ್ನ ಹಚ್ತಾರಲ್ಲ ಪೈಪು, ಆಕ್ಸಿಜನ್ ಸಿಲಿಂಡರ್ ಕಟ್ಟಿಕೊಂಡು ಕೈ ಮೇಲೆ ಮಾಡಿಕೊಂಡು ಮಲಗಿರ್ತೀವಿ. ಬೇಕಾ ಈ ಸಂಭ್ರಮ, ಈ ಸಡಗರ ನಮಗೆ ಬೇಕಾ? ಸೊ ಅದು ಬೇಡ ಅನ್ನೋದಾದರೆ ನನ್ನ ಸಲಹೆ ಇಷ್ಟೇ ನಿಮಗೆ. ನೀವೇನು ಭಾಳ ಚಿಕ್ಕವರಿದ್ದೀರಿ, ನಿಮ್ಗಿನ್ನೂ ಭವಿಷ್ಯ ಭಾಳ ಇದೆ, ನಿಮ್ಮ ಬದುಕಿನ್ನೂ ಭಾಳ ದೊಡ್ಡದಿದೆ. ದಯವಿಟ್ಟು ಬದುಕಿನಲ್ಲಿ ಈ ದುರಾಸೆ ಹಿಂದೆ ಬೆನ್ನು ಹತ್ತಬೇಡಿ. ನೆವರ್ ಗೋ ಆಫ್ಟರ್ ದಿಸ್ ಗ್ರೀಡ್. ನಮ್ಮ ಅಗತ್ಯ ಎಷ್ಟಿದೆ ಅಷ್ಟರಲ್ಲಿ ನೆಮ್ಮದಿಯಿಂದ ಇರೋದು ಕಲ್ತ್ರೆ ನೀವು ಆರಾಮಿರ್ತೀರಿ, ಸಮಾಜವೂ ಚೆನ್ನಾಗಿರುತ್ತೆ, ದೇಶವೂ ಚೆನ್ನಾಗಿರುತ್ತೆ, 4 ಜನರಿಗೆ 4 ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅಳಿಲು ಸೇವೆ ಅಂತ. ನಿಮ್ಮ ಕೈಲಾದ ಅಳಿಲು ಸೇವೆಯನ್ನು ಸಮಾಜಕ್ಕೆ ಮಾಡಬೇಕು ಅಂದರೆ ನಾವು ಆ ದುರಾಸೆಯಿಂದ, ಲೋಭದಿಂದ ಹೊರಗೆ ಬಂದು ಲೋಭಿಗಳಾಗಬೇಡಿ. ನೀವೇನಾಗ್ರಿ, ಅಗತ್ಯಕ್ಕೆ ತಕ್ಕಂತೆ ಬದುಕಿರಿ. ನನಗೆಷ್ಟು ಅವಶ್ಯಕತೆ ಇದೆಯಪ್ಪ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇದ್ದರೆ ನೋಡಿ, ಲಾಸ್ಟ್ ಪಾಯಿಂಟ್ ಹೇಳಿ ಬ್ರೇಕ್ ಕೊಡ್ತೇನೆ. ಅಗತ್ಯಕ್ಕಿಂತ ಹೆಚ್ಚು ಒಂದು ವೇಳೆ ನಿಮ್ಮ ಹತ್ರ ಸಂಪತ್ತು ಇದೆ ಅಂತಲೇ ಇಟ್ಕೊಳ್ಳಿ. ನೀವೇನು ಮಾಡಬೇಕು? ಬಸವಣ್ಣವ್ರನ್ನ ನೆನ್ಪು ಮಾಡ್ಕೊಳ್ಳಿ. ನಾನಂತೂ ಯಾವಾಗಲೂ ಅವ್ರನ್ನ ನೆನ್ಪು ಮಾಡ್ಕೊಳ್ತಾನೇ ಇರ್ತೀನಿ. ಅವ್ರನ್ನ ಬಿಟ್ಟು ನಂಗೆ ಪಾಠ ಮಾಡೋಕ್ಕೆ ಆಗೋದೇ ಇಲ್ಲ. ದಾಸೋಹ ತತ್ವ ಅಂತ ಬಸವಣ್ಣವ್ರು ಹೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಾಸೋಹ? ನಿಮಗೆ ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ಸಮಾಜಕ್ಕೆ ದಾನವಾಗಿ ಕೊಟ್ಬಿಡ್ರಿ. ಗಿವ್ ಇಟ್ ಎ ಸೊಸೈಟಿ. ಈಗ ನಿಮ್ಮ ಹತ್ರ ಯಾವುದೋ ಒಂದು ಎಕ್ಸ್ಟ್ರಾ ಇದೆಯಪ್ಪ, ದುಡ್ಡಿದೆ, ಬಂಗಾರ ಇದೆ, ಧಾನ್ಯ ಇದೆ, ವಸ್ತು ಇದೆ, ಬಟ್ಟೆ ಬರೆ ಇದೆ, ಏನೋ ಒಂದು ಎಕ್ಸ್ಟ್ರಾ ನಿಮ್ಮ ಹತ್ರ ಇದೆ ಅಂದರೆ ಅದನ್ನು ಸಮಾಜಕ್ಕೆ ಕೊಟ್ಬಿಡಿ. ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ದಾಸೋಹ. ಬಸವಣ್ಣವ್ರು ಹೇಳ್ತಾರೆ ದಾಸೋಹ ಅಂದರೆ ನನಗೆ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟು ನಾನು ಇಟ್ಕೊಂಡು ಎಕ್ಸಸ್ ಇರೋದನ್ನು ನನ್ನ ಸುತ್ತಲಿನ ಸಮಾಜಕ್ಕೆ ನಾನು ಕೊಟ್ಬಿಡಬೇಕು. ಅವಾಗ ಸಮಾಜವೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರುತ್ತೆ. ಆದರೆ ನಾವು ಹಂಗೆ ಮಾಡಲ್ಲ. ನಮ್ಮ ಅಗತ್ಯವನ್ನು ಮೀರಿ ಅದನ್ನು ನಾವೇನು ಮಾಡ್ತೀವಿ? ಸ್ಟಾಕ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಹೋರ್ಡಿಂಗ್ ಅಂತಾರೆ. ಹೋರ್ಡಿಂಗ್ ಅಂದರೆ ದಾಸ್ತಾನು ಮಾಡೋದು. ನಂಗೆ ಇನ್ನೂ ಬೇಕು 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 ಅಂತ ತುಂಬಿಕೊಂಡು ಕೊನೆಗೆ ಅದು ನನಗೂ ಸಿಗಲ್ಲ, ಸಮಾಜಕ್ಕೂ ಸಿಗಲ್ಲ. ನೈದರ್ ಫಾರ್ ಯು ನಾರ್ ಫಾರ್ ದಿ ಸೊಸೈಟಿ. ಅದನ್ನು ಬಸವಣ್ಣವರು ವಚನದಲ್ಲಿ ಹೇಳ್ತಾರೆ.
ನಾಯ ಮೊಲೆ ಹಾಲು ನಾಯ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ಅದು ನಾಯಿ ಮರಿಗಷ್ಟೇ ಹೋಗುತ್ತೆ ಹೊರತು ದೇವರ ಪೂಜೆಗೆ ಹೋಗಲ್ಲ. ಸೊ ನೀವು ಆ ಥರ ಗಳಿಸಿದ ದುಡ್ಡು ಅದು ನಾಯಿಯ ಮೊಲೆ ಹಾಲಾಗುತ್ತೆ ಹೊರತು ದೇವರ ಪೂಜೆಗೆ ಪಂಚಾಮೃತಕ್ಕೆ ಹೋಗಲ್ಲ. ಅದು ಹೋಗಬೇಕು ಅಂದರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳಿ. ದಾಸೋಹ ತತ್ವವನ್ನು ರೂಢಿಸ್ಕೊಡ್ರಿ. ನಿಮ್ಮ ಹತ್ರ ಏನು ಎಕ್ಸೆಸ್ ಇದೆಯೋ ಅದನ್ನು ಸಮಾಜಕ್ಕೆ ಕೊಟ್ಬಿಡಿ. ಅದು ದುಡ್ಡಿರಲಿ, ಹಣ ಇರಲಿ, ಬಂಗಾರ ಇರಲಿ. ಇತಿಹಾಸದ ಉದಾಹರಣೆ ನೆನಪಾಗುತ್ತೆ. ನಿಮ್ಮ KRS ಡ್ಯಾಮ್ ಕಟ್ಟಬೇಕಾದಾಗ ದುಡ್ಡಿನ ಕೊರತೆ ಬೀಳುತ್ತೆ. ನೀವು ಓದಿರೇ ಇಲ್ಲ ಕರ್ನಾಟಕ ಹಿಸ್ಟ್ರಿಯಲ್ಲಿ. ದುಡ್ಡು ಕಟ್ಟೋದಕ್ಕೆ ಶಾರ್ಟೇಜ್ ಬೀಳುತ್ತೆ. ಆವಾಗ ಆ ಲಕ್ಷ್ಮೀ ಅಮ್ಮಣ್ಣಿ ಅಂತ ರಾಣಿ ಇರ್ತಾರೆ, ಅವರು ಮಹಾರಾಜರಿಗೆ ಹೇಳ್ತಾರೆ, ನನ್ನ ಒಡವೆ ವಸ್ತ್ರ ಎಲ್ಲ ಕೊಡ್ತೀನಿ, ಬಂಗಾರದ ಆಭರಣ ಕೊಡ್ತೀನಿ, ಅದನ್ನಿಟ್ಟು KRS ಡ್ಯಾಮ್ ಕಟ್ರಿ ಅಂತಾರೆ. ರಾಣಿ ತನ್ನ ಒಡವೆಗಳನ್ನು ಇಟ್ಟು ಆ ಡ್ಯಾಮನ್ನು ಕಟ್ಟಿದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗುತ್ತಾ? ನಾವು ರೋಡ್ಗಳು ಕೊಡೋಕ್ಕೆ ರೆಡಿ ಇರಲ್ಲ. ಇಲ್ಲೇ ಮೆಜೆಸ್ಟಿಕ್ನಲ್ಲಿ 100 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ. ಸರ್ ಪ್ರಾಣವನ್ನಾದರೂ ಕೊಟ್ಟೆವು, ಅದನ್ನು ಕೊಡಲ್ಲ ಅಂತ 100 ರೂಪಾಯಿ ರೋಡ್ಗಳು ಸರ ಕೊಡೋಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ. ಆ ತಾಯಿ ಮಹಾತಾಯಿ ರಾಣಿ ತನ್ನ ಚಿನ್ನ ಆಭರಣಗಳನ್ನ ಕೊಟ್ಟು ಸಾವಿರಾರು ರೈತರ ಬಾಳು ಬೆಳಗಲಿ ಅಂತ ಡ್ಯಾಮ್ ಕಟ್ತಾರಲ್ಲ, ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಇನ್ನೇನು ಇತಿಹಾಸದಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇತಿಹಾಸದ ಚರ್ಚೆಗೆ ಹೋದ್ರೆ ಅದು ಬಹಳ ಇದೆ. ಅಲ್ಲಿಗೆ ಮೊಟಕುಗೊಳಿಸ್ತೇನೆ. ನೀವು ಯಾವಾಗಲೂ ಈ ಲೋಭವನ್ನು ಬಿಟ್ಟು ಏನು ಬೆಳೆಸ್ಕೊಳ್ರಿ, ದಾಸೋಹ ತತ್ವ ನೆನಪಿರಲಿ. ನಿಮಗೆ ಎಕ್ಸೆಸ್ ಆಯಿತೋ ಕೊಟ್ಟು ಬಿಡಿ. ಆದರೆ ನೀವೇನು ಹೇಳ್ತೀರಿ, ಸರ್ ನಮಗೆ ಯಾರೋ ಈ ಕಡೆಯವರು ಹೇಳಿದ್ರು ಅಂತ ಕಾಣುತ್ತೆ. ಲಾಸ್ಟ್ ಬ್ಯಾಚಲ್ಲಿ ಹುಡುಗ ಇದ್ದ, ಅವನ ಹೆಸರು ನಂಗೆ ಮರ್ತೋಗಿದೆ, ಬಸವರಾಜ ಸತೀಶ ಏನಾಯಿತು. ನಾನು ಈ ಮಾತು ಹೇಳಿದ ಕೂಡ ಆ ಹುಡುಗ ನನಗೇನು ಹೇಳಿದ ಅಂದರೆ, ಸರ್ ನೀವು ಎಕ್ಸೆಸ್ ಆದರೆ ಕೊಟ್ಬಿಡಿ ಅಂತ ಹೇಳ್ದ, ನನಗಿನ್ನೂ ಎಕ್ಸೆಸ್ ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳಿದೆ. ಅಂದರೆ ಅವರ ವಿಚಾರ ಅದು ಯಾಕೆ ಹಂಗಾಗುತ್ತೆ ಅಂದರೆ, ನಾವು ಬಹಳ ಲೋಭಿಗಳಾದಾಗ ನಮಗಿನ್ನೂ ಬೇಕು ಅನಿಸುತ್ತೆ. ಆ ಲೋಭತನವನ್ನು ಬಿಟ್ಟು ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದನ್ನು ಸಮಾಜಕ್ಕೆ, ದೇಶಕ್ಕೆ ಕೊಟ್ಟು ಬಿಡಿ. ಆ ಥರ ಇಡೀ ಸಮಾಜಕ್ಕೇನೆ ದಾನ ಮಾಡಿ ಇತ್ತೀಚೆಗೆ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿ ಹೋದರು. ಇಡೀ ದೇಶ ಜಗತ್ತು ಅವರಿಗೆ ಕಂಬನಿ ಮಿಡಿತು. ಯಾರು? ನಿಮ್ಮ ರತನ್ ಟಾಟಾ, RN ಟಾಟಾ. 1.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಒಡೆಯರು ಎಲ್ಲ ಆಸ್ತಿಯನ್ನು ಮಕ್ಕಳಿಗೆ, ಆಸ್ಪತ್ರೆಗೆ, ವೃದ್ಧಾಶ್ರಮಕ್ಕೆ ಅವಕ್ಕೆಲ್ಲ ದಾನ ಬರೆದ್ಬಿಟ್ಟು, ಚಾರಿಟಿ ಬರೆದ್ಬಿಟ್ಟು ಅವ್ರು ಸತ್ತೋಗಿದ್ದಾರೆ. ಇದು ನನ್ನ ನಂತರ ಇದನ್ನೆಲ್ಲ ಅವರಿಗೆ ಹಂಚಿಬಿಡಿ ಅಂತ ಬರೆದು ಇದು 1,60,000 ಕೋಟಿ. ಇಮ್ಯಾಜಿನ್ ಮಾಡಿ. ನಮಗದ್ರ ಮುಂದೆ ಎಷ್ಟು ಸೊನ್ನೆ ಬರ್ತಾವಂತ ಕೂಡ ಗೊತ್ತಿಲ್ಲ. ಬೇಕಾದ್ರೆ ಕ್ಲಾಸ್ ಬಿಟ್ಟ ಮೇಲೆ ಚೆಕ್ ಮಾಡಿಕೊಡ್ರಿ. 1,60,000 ಕೋಟಿ ಅಂದರೆ ಎಷ್ಟು ಜೀರೋ ಬರೀಬೇಕು ಅಂತಲೂ ನಮಗೆ ಗೊತ್ತಿಲ್ಲ. ಅಷ್ಟು ಆಸ್ತಿಯನ್ನು ಆ ವ್ಯಕ್ತಿ ದಾನ ಮಾಡಿ ಹೋಗ್ತಾನಂದರೆ ಹೌ ಗ್ರೇಟ್ ಅಂತ ರತನ್ ಟಾಟಾ ಅಂತ ವ್ಯಕ್ತಿಗಳು ಇದ್ದಿದ್ದೇ ನಮ್ಮ ದೇಶದ ಸೌಭಾಗ್ಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆ ಬಸವಣ್ಣವರ ದಾಸೋಹ ತತ್ವ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವ ಪ್ರಾಬ್ಲಮ್ ಬರಲ್ಲ. ಈ ಲೋಭ ಅಥವಾ ದುರಾಸೆಯ ಸಮಸ್ಯೆ ನಿಮಗೆ ಲೈಫಲ್ಲಾಗಲಿ ಆಡಳಿತದಲ್ಲಾಗಲಿ ಬರಲ್ಲ ಅನ್ನುವುದು ಅದಕ್ಕೆ ವಿವರಣೆ. ಸೊ ಈಗ ಒಂದು ಸಣ್ಣ ಇನ್ನೊಂದು ಚಿಕ್ಕ ವಿರಾಮ ಕೊಡ್ತೇನೆ. ನೀವು ಅದರ ದೊಡ್ಡ ವಿರಾಮ ಅಲ್ಲ, ಇದು ಚಿಕ್ಕ ವಿರಾಮ. 15 ನಿಮಿಷ. ಈಗ 6:50 7:05 ಬಂದ್ಬಿಡಿ. ಕರೆಕ್ಟ್ 15 ನಿಮಿಷ ಬ್ರೇಕ್ ತಗೊಳ್ಳಿ. ಇನ್ನೆರಡು ಪಾಯಿಂಟ್ಸ್ ಇವೆ, ಅದನ್ನು ಹೇಳಿ ಚರ್ಚೆ ಮುಗಿಸ್ತೀವಿ. ಶಾರ್ಟ್ ಬ್ರೇಕ್ ತಗೊಳ್ಳಿ.